ನೆನ್ನೆ ದಿವಸದಿಂದ ಸುಭಾಷಿತ ಪ್ರಪಂಚದಲ್ಲಿ ಕಾಲಿಟ್ಟಿದ್ದೀವಿ. ಅಲ್ಲಿಯ ಕೆಲವು ಹೃದಯಂಗಮವಾದ ಸುಭಾಷಿತಗಳನ್ನು, ವಿಶೇಷತಃ ಅನ್ಯೋಕ್ತಿಮಯವಾದದ್ದನ್ನು ನಾವು ನೋಡ್ತಾ ಇದ್ದೀವಿ. ಭಲ್ಲಟನ ಶತಕದಿಂದ ಆರಂಭ ಮಾಡಿ ಅಲ್ಲಿರುವ ಸ್ವಾರಸ್ಯಗಳನ್ನು ಕಾಣ್ತಾ ಇದ್ದೀವಿ. ಚಿಂತಾಮಣಿ ಒಂದು ದಿವ್ಯವಾದ ವಾಂಛಾಸಿದ್ಧಿಕರ ಮಣಿ, ಅಂದರೆ ಬಯಸಿದ್ದನ್ನು ಕೊಡತಕ್ಕಂಥದ್ದು ಅಂತ ಪುರಾಣಗಳಲ್ಲಿ ಉಂಟು. ಸಮುದ್ರ ಮಥನ ಕಾಲದಲ್ಲಿ ಅದು 14 ರತ್ನಗಳಲ್ಲಿ ಒಂದಾಗಿ ಬಂದದ್ದು ಅಂತ. ಕಲ್ಪವೃಕ್ಷ, ಕಾಮಧೇನು, ಚಿಂತಾಮಣಿ ಇವು 3 ಅಭೀಷ್ಟ ಸಿದ್ಧಿ ಕೊಡತಕ್ಕಂಥವು ಅಂತ. ಆ ಚಿಂತಾಮಣಿ ಏನೇ ಆದರೂ ಅದು ಮಣಿಯೇ. ಅದರ ಬಗೆಗೆ ಒಂದು ಪದ್ಯವನ್ನು ಭಲ್ಲಟ ಬರೀತಾನೆ. ಚಿಂತಾಮಣೇ ಭುವಿ ನಕೇನ ಚಿದೀಶ್ವರೇಣ ಮೂರ್ಧ್ನಾ ಧೃತೋಹಮಿತಿಮಾಸ್ಮ ಸಖೇ ವಿಷೀದಃ ನಾಸ್ತ್ಯೇವ ಕಿಂ ತ್ವದಧಿರೋಪಣ ಪುಣ್ಯಬೀಜ ಸೌಭಾಗ್ಯಯೋಗ್ಯಮಿಹ ಕಸ್ಯಚಿದುತ್ತಮಾಂಗಂ. ಚಿಂತಾಮಣಿಯೇ, ನಿನಗೆ ಒಂದು ದುಃಖ ಇರಬಹುದು. ಯಾವ ದೊಡ್ಡ ರಾಜನ, ಚಕ್ರವರ್ತಿಯ, ದೇವತೆಯ ಕಿರೀಟದಲ್ಲೂ ನೀನು ಬೆಳಗುತ್ತಾ ಇಲ್ಲ, ಯಾರ ತಲೆ ಮೇಲೂ ಹತ್ತು ಕೂತಿಲ್ಲ. ನಿನ್ನನ್ನು ಯಾವುದೋ ಕಪಾಟಲ್ಲಿಟ್ಟು ಬೇಕಾದಾಗ ನಿನ್ನನ್ನು ಕೇಳಿಕೊಂಡು ಅವ್ರಿಗೆ ಏನೇನು ಬೇಕೋ ಅದನ್ನು ಪಡ್ಕೋತಾರೆ. ಎಲ್ಲ ಕಡೆಯಲ್ಲೂ ಥಳಥಳ ಅಂತ ಫಳಫಳ ಅಂತ ಹೊಳೆದು ಬೆರೀತಾ ಇಲ್ಲ ಅಂತ ನಿನ್ನನ್ನು ತಲೆ ಮೇಲೆ ಇಟ್ಟುಕೊಳ್ಳತಕ್ಕಂಥವ್ರು ಯಾರೂ ಇಲ್ಲ ಅಷ್ಟೇ ಹೊರತುನುವೆ ನಿನಗೆ ಯೋಗ್ಯತೆ ಇಲ್ಲ ಅಂತಿಲ್ಲ. ಹಾಗಾಗಿ ನಿನ್ನ ತಪ್ಪಲ್ಲ, ಅದು ನಿನ್ನ ಯೋಗ್ಯತೆ ತುಂಬ ದೊಡ್ಡದಾಯಿತು ಅಂತ. ಎಷ್ಟೋ ಬಾರಿ ನೋಡಿ, ಕೆಲವರು ಯೋಗ್ಯತೆ ಸಿಕ್ಕಾಪಟ್ಟೆ ದೊಡ್ಡದಾಗಿ ಯಾರಿಗೂ ಅವರು ಬೇಡವಾಗಿಬಿಡ್ತಾರೆ. ಇದು ಒಂದು ವಿಪಾಕ. ಅದನ್ನು ದುಃಖ ಪಡಬೇಕಾಗಿಲ್ಲ ಅಂತ ಕವಿ ಹೇಳ್ತಾನೆ. ಅಂದರೆ ಈ ಕಾಲಕ್ಕೆ ಆ ಯೋಗ್ಯತೆ ಇದು ಅಲ್ಲ ಅಂತ. ನಾವು ಅಂಗಡಿಗೆ ಹೋಗ್ತೀವಿ, ನಮ್ಮ ಜೇಬಿನ ಬಜೆಟ್ ಎಷ್ಟೋ ಇರುತ್ತೆ, ಅಲ್ಲಿ ತುಂಬ ಬೆಲೆ ಬಾಳೋದಿರುತ್ತದೆ. ನಾವು ವಾಪಸ್ ಬಂದ್ವಿ ಅಂತ ಮಾತ್ರಕ್ಕೇ ಅಲ್ಲಿ ಪದಾರ್ಥಗಳನ್ನು ನಾವು ಕಳಪೆ ಅಂತ ತೀರ್ಮಾನಿಸಿ ತಿರಸ್ಕರಿಸಿದ್ವಿ ಅಂತಲ್ಲ, ಅದನ್ನು ಕೊಳ್ಳುವ ಶಕ್ತಿ ನಮಗಿಲ್ಲ ಅಂತ. ಏನು ಮಾಡೋದು? ಅಮೂಲ್ಯ ಅಂತಂತೀವಲ್ಲ, ಬೆಲೆ ಇಲ್ಲದಕ್ಕೂ ಅಷ್ಟೇ, ಬೆಲೆಯೇ ಇಲ್ಲದಕ್ಕೂ ಅಷ್ಟೇ ಅಮೂಲ್ಯ ಅಂತಲೇ ಹೆಸರು. ಏನು ದುರಂತ! ಹೀಗಾಗ್ಬಿಡ್ತದೆ. ಅಂಥ ಸಾವಿತ್ರಿ, ಅಶ್ವಪತಿ ಕೇಕಯ್ಯನ ಮಗಳು ಆಕೆ, ಮದ್ರದೇಶದವನು ಅಶ್ವಪತಿ, ಆತನ ಸುಪುತ್ರಿ. ಅವಳು ರೂಪ, ವಿದ್ಯಾ, ವಯೋ, ಲಾವಣ್ಯಾದಿ ಸಕಲ ಸದ್ಗುಣಗಳಿಂದ ಶೋಭಿತೆಯಾದವಳು. ಆದರೆ ಅವಳಿಗೆ ಪ್ರಾಪ್ತ ವಯಸ್ಸಿನಲ್ಲಿ ಯಾವ ತರುಣ ಬಂದರೂ ಅವಳ ತೇಜಸ್ಸನ್ನು, ವರ್ಚಸ್ಸನ್ನು, ವ್ಯಕ್ತಿತ್ವವನ್ನು ಕಂಡು ಅಂಜಿಕೊಂಡು ನಾಚಿಕೊಂಡು ದೂರ ಹೋಗ್ತಾ ಇದ್ರಂತೆ. ಈಕೆ ಬೇಡ ಹೆಂಡತಿ ಆಗೋದಿಕ್ಕೆ ಅಂತ. ಸಾಮಾನ್ಯವಾಗಿ ಗಂಡಸು ಹೆಣ್ಣು ತನಗಿಂತ ಕಡಿಮೆ ಇರಲಿ ಅಂತ ಅಂದ್ಕೋತಾನೆ. ತನಗಿಂತ ದೊಡ್ಡ ವ್ಯಕ್ತಿತ್ವದವಳಾಗ್ಬಿಟ್ರೆ ಹೇಗೆ ಹೆಂಡತಿ ಅಂತ ಒಪ್ಕೊಳ್ಳೋದು, ಅಧಿಕಾರವನ್ನು ಚಲಾಯಿಸೋದು ಹೇಗೆ ಅಂತಕ್ಕಂಥದ್ದು. ಹೀಗಾಗಿ ಸಾವಿತ್ರಿಗೆ ಯಾರೂ ಸರಿಯಾದ ವರರು ಸಿಗದೆ ಕಡೆಗೆ ತಾನೇ ರಥ ಹತ್ತಿ ಊರು ಕೇರಿ ದೇಶ ಸುತ್ತಕೊಂಡು ಬಂದು ನೋಡ್ಕೊಳ್ತೀನಿ ಯಾರನ್ನಾರು ಯುಕ್ತವರ್ಣನ ಅಂತ ಹೊರಟು ಸತ್ಯವಂತ ಸಿಕ್ಕಿದ್ದು ಅಂತ ನಮಗೆ ಮಹಾಭಾರತದ ಕಥೆಯಲ್ಲಿ ಗೊತ್ತಾಗುತ್ತದೆ. ಮಾರ್ಕಂಡೇಯರು ಧರ್ಮರಾಜಾದಿಗಳಿಗೆ ಹೇಳಿದಂಥ ವನಪರ್ವದ ಕಥೆ ಸಾವಿತ್ರಿಪಾಖ್ಯಾನ. ಹೀಗೆ ಚಿಂತಾಮಣಿಯ ವ್ಯಾಜದಿಂದ ಕವಿ ಒಂದು ದೊಡ್ಡ ನೀತಿಯನ್ನು ಹೇಳ್ತಾನೆ. ತುಂಬ ದೊಡ್ಡ ಯೋಗ್ಯತೆ ಇರತಕ್ಕಂಥವರು ಅಕಾಲದಲ್ಲಿ ಬಂದುಬಿಡ್ತಾನೆ. ಏನು ಮಾಡೋದು? ನಮ್ಮ ಪರಿಸರದಲ್ಲಿಯೇ ಅಂಥದ್ದು ಎಷ್ಟೋ ಇರುತ್ತದೆ. ಅಂಥವ್ರು ಬೇಕಾಗಿರೋದಿಲ್ಲ, ಅಷ್ಟು ದೊಡ್ಡ ಕೆಲಸ ಬೇಕಾಗಿರೋದಿಲ್ಲ, ಅಷ್ಟು ಸಾಕಾಗುತ್ತೆ, ಇಷ್ಟೇ ಸಾಕಾಗುತ್ತೆ ನಮಗೆ, ಅಂಥದ್ದೆಲ್ಲ ಬೇಕಾಗಿಲ್ಲ ಅಂತಂತಾರೆ. ಎಷ್ಟೋ ಬಾರಿ ಹೇಳುವುದುಂಟು, ನೀವು ಸ್ವಲ್ಪ ಹೈ ಸ್ಟ್ಯಾಂಡರ್ಡು, ಅದಕ್ಕೆ ಬೇಡ ಅಂತ. ನನ್ನ ಸ್ನೇಹಿತರ ಹತ್ರ ನಾನು ಕೆಲವೊಮ್ಮೆ ಹೇಳ್ತಾ ಇರ್ತೀನಿ, ನಾನು ಸಿನಿಮಾಗೆ ಹಾಡು ಬರೀಬೇಕು ಅಂತ ಇಷ್ಟ ಅಂತ. ಅಯ್ಯೋ, ಸಿನಿಮಾದವರು ಅಂಜುತ್ತಾರೆ, ನೀವು ತುಂಬ ಮಡಿ ಅಂತ ಅಂದುಕೊಂಡು ಅಂತ. ಇಲ್ಲಿ ಯಾರು ಬೆಲೆಯವರು, ಯಾರು ಬೆಲೆಯವರಲ್ಲ ಅನ್ನೋದು ಬೇರೆ ಸಂಗತಿ. ಹೀಗಾಗ್ತಾ ಇರುತ್ತೆ. ಯಾರಿಗೂ ಏನೋ ಸಂಕೋಚ, ಯಾವುದೋ ಮುಜುಗರ ಇರುತ್ತದೆ. ಈ ಥರದ್ದನ್ನೆಲ್ಲ ನಾವು ನಮಗಾದ ದೊಡ್ಡ ಅವಮಾನ ಅಂತ ಭಾವಿಸಿಕೊಳ್ಳಬಾರ್ದು ಅಂತ. ನಿನ್ನನ್ನು ಯಾರೂ ತಲೆ ಮೇಲೆ ಇಟ್ಕೊಳ್ಳಿಲ್ಲ ಅಂತ ಕಾರಣಕ್ಕೆ ನಿನಗೆ ಬೆಲೆಯೇ ಇಲ್ಲ ಅನ್ನುವುದಲ್ಲ, ನೀನು ಅವೆಲ್ಲರನ್ನೂ ಮೀರಿರ್ತಕ್ಕಂಥವಳು ಅನ್ನೋದ್ರೊಳಗೆ ಯಾವ ಸಂದೇಹವೂ ಇಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾನೆ ಕವಿ. ಆಮೇಲೆ ಮತ್ತೊಂದು ಕವಿತೆಯನ್ನು ಹೇಳ್ತಾನೆ.
ಅದು ಹಾವಿಗೆ ಸಂಬಂಧಪಟ್ಟದ್ದು. ನೋಡಿ, ವಸ್ತು ಯಾವುದೇ ಇರಬಹುದು, ಅದರಿಂದ ಒಂದು ದೊಡ್ಡ ಮೌಲ್ಯ, ಒಂದು ದೊಡ್ಡ ನೀತಿ, ಒಂದು ದೊಡ್ಡ ಲೋಕ ರೀತಿ ನಮಗೆ ಸ್ಫುರಿಸುತ್ತದೆ ಅಂತ. ಯಾವುದನ್ನು ಒಂದು ವಿನೂತನವಾದ ದೃಷ್ಟಿಯಿಂದ ನೋಡೋದಕ್ಕೆ ಸಾಧ್ಯ ಉಂಟು ಅಂತ ಇಲ್ಲಿ ಒಂದು ಹಾವಿನ ಬಗ್ಗೆ ಕವಿ ಹೇಳ್ತಾನೆ ಭಲ್ಲಟ. ರೇದಂದಶೂಕ ಯದಯೋಗ್ಯಮಪೀಶ್ವರಸ್ತ್ವಂ ಯದಯೋಗ್ಯಮಪೀಶ್ವರಸ್ತ್ವಾಂ ವಾತ್ಸಲ್ಯತೋ ನಯತಿ ನೂಪುರಧಾಮ ಸತ್ಯಂ ಆವರ್ಜಿತಾಲಿ ಕುಲಜಂಕೃತಿ ಮೂರ್ಛಿತಾನಿ ಹಿಂಸಿಂಜಿತಾನಿ ಭವತ ಕ್ಷಮಮೇವ ಕರ್ತುಂ. ಹಾವೇ, ನೀನು ಸಾಕ್ಷಾತ್ ಮಹಾದೇವನ, ನಟರಾಜನ, ಮಹಾನಟನ ಕಾಲುಗಳಿಗೆ ನೂಪುರವಾಗಿದ್ದೀಯ. ಅವನು ಮೈಕೈಗೆಲ್ಲ ಸರ್ಪಗಳನ್ನು ಅಲಂಕರಿಸಿಕೊಳ್ತಾನೆ, ಸರ್ಪಭೂಷಣ ಅಂತಲೇ ಅವರನ್ನು ಕರೀತಾರೆ. ಅವನು ಕಾಲಿನ ಅಂದುಗಿಯೂ ಮಾಡಿಕೊಂಡಿದ್ದಾನೆ, ಕಾಲಿನ ಗೆಜ್ಜೆಯೂ ಹಾವೆ, ತೋಳ ಬಂದಿಯೂ ಹಾವೆ, ಕೈಗೆ ಕಂಕಣವೂ ಹಾವೆ, ಕೊರಳಿಗೆ ಹಾರವೂ ಹಾವೆ, ನಡುವಿಗೆ ಒಡ್ಯಾಣವೂ ಹಾವೆ. ಆದರೆ ನೀನು ಮಹಾದೇವನ ಅಲಂಕಾರವಾಗಿದ್ದೀನಿ ಅಂತ ಬಿಂಕ ಮಾಡಬೇಡ. ನೀನು ತೋಳಲ್ಲಿ, ಕೊರಳಲ್ಲಿ ನಿನ್ನ ಶಿರಸ್ಸಿನ ಮಣಿ ಇದೆಯಲ್ಲ, ಆ ಕಾರಣದಿಂದ ಥಳಥಳ ಅಂತ ಹೊಳಿತಾ ಇದ್ದೀನಿ, ಆಭರಣವಾಗಿದ್ದೀನಿ ಅಂತ ಬಿಂಕ ಮಾಡ್ಬೋದು. ಆದರೆ ನಿನಗೆಂದಾದರೂ ಒಂದು ಗೆಜ್ಜೆ ಶ್ರುತಿಮಧುರವಾದ ಕಲಕಿಂಕಿಣೀಕ ಶಬ್ದವನ್ನು ಮಾಡುವಂತೆ ಮಾಡೋದಕ್ಕಾಗತ್ತಾ? ಶಿವನ ಕಾಲಲ್ಲ, ನಾರಾಯಣನ ಕಾಲಲ್ಲ, ಎಲ್ಲಿ ಕಟ್ಟಿಕೊಂಡ್ರೂ ನೀನೇನು ಮಾಡೋಕ್ಕಾಗೋಲ್ಲ. ಬುಸ್ಗುಟ್ಟೋಕ್ಕಾಗುತ್ತೆ ಹೊರತು ಇಂಪಾಗಿ ನೀನು ಝಳಝಳಂಕ್ರಿಯ ನಾದವನ್ನು ಮಾಡೋಕ್ಕಾಗತ್ಯಾ? ಅದಕ್ಕೆ ತೆಪ್ಪಗಿರು ಅಂತ ಹೇಳ್ಬಿಟ್ಟು. ಅಂದರೆ ದೊಡ್ಡವ್ರಿಗೆ ಏನೋ ಮೋಜು ಬಂದುಬಿಡುತ್ತೆ, ಏನೋ ಇಷ್ಟ ಬಂದುಬಿಡುತ್ತೆ. ಅಯೋಗ್ಯರನ್ನು ಕೆಲವೊಮ್ಮೆ ತಮ್ಮ ಹತ್ತಿರಕ್ಕೆ ಸೇರಿಸ್ಕೊಂಡು ಆತ್ಮೀಯರು ಅಂತ ಮಾಡ್ಕೊಂಡು ಬಿಡ್ತಾರೆ. ಹಾಗೆ ಮಾಡಿಕೊಂಡ ತಕ್ಷಣವೇ ಅವರು ದೊಡ್ಡವರಾಗ್ಬಿಟ್ರೆ. ಮಂತ್ರಿ ಮಹೋದಯರು ಎಷ್ಟೋ ಬಾರಿ ಯಾರ್ಯಾರನ್ನು, ಅಧಿಕಾರಸ್ಥರು ಇನ್ಯಾರ್ಯಾರನ್ನು ತಮ್ಮ ಹತ್ತಿರಕ್ಕೆ ಸೇರಿಸ್ಕೊಳ್ತಾರೆ. ಕನ್ನಡ ಸಾಹಿತ್ಯದಲ್ಲಿಯೇ ನೋಡಿದರೆ ತೈಲಪ ಚಾಲುಕ್ಯ ಚಕ್ರವರ್ತಿ ರನ್ನನನ್ನು ಆಸ್ಥಾನ ಕವಿ ಮಾಡಿಕೊಂಡ. ಅದೇ ರೀತಿಯಾಗಿ ಪೊನ್ನನು ಕೂಡ ಚಕ್ರವರ್ತಿಗಳ ಆಸ್ಥಾನದಲ್ಲಿದ್ದ. ಹಾಗಿದ್ದ ಮಾತ್ರಕ್ಕೆ ಅವರೆಲ್ಲ ಕವಿ ಚಕ್ರವರ್ತಿಗಳಾದರು. ಪಾಪ ಅರಿಕೇಸರಿ ಸಾಮಂತರಾಜನ ಆಸ್ಥಾನದಲ್ಲಿ ಪಂಪ ಇದ್ದ. ಅದರಿಂದ ಪಂಪನಿಗೆ ಕವಿ ಚಕ್ರವರ್ತಿ ಅಂತ ಬಿರುದು ಬರಲಿಲ್ಲ. ಆದರೆ ಪಂಪ ಪೊನ್ನ ರನ್ನರಿಗಿಂತಲೂ ಮೇಲಾದ ಕವಿ, ಸಂದೇಹವೇ ಇಲ್ಲ. ಹೋಗಲಿ, ಇವನು ಸಾಮಂತನ ಆಸ್ಥಾನದಲ್ಲಾದರೂ ಇದ್ದ. ಏನೋ ಕವಿಜನ ಮನೋತ್ತಂಸ ಅಂತೆ, ಮತ್ತೊಂದೋ ಇನ್ನೊಂದೋ ಕವಿತಾ ಗುಣಾರ್ಣವ ಅಂತ ಆ ಬಿರುದು ಈ ಬಿರುದು ಬೊಂಬು ಕಟ್ಟಿ ಕೊಟ್ಟ. ನಮ್ಮ ಕುಮಾರವ್ಯಾಸ ಯಾವ ಆಸ್ಥಾನದಲ್ಲಿದ್ದ? ಅವನ ಸ್ಥಾನ ಯಾವುದು? ಯೋಗೀಂದ್ರ ಅಷ್ಟೇ. ಅವನು ಯಾವ ಆಸ್ಥಾನದಲ್ಲೂ ಇರಲಿಲ್ಲ, ಅವನು ಯಾವ ಬಿರುದೂ ಇಲ್ಲ. ಹಾಗಂತ ಕೊರತೆಯಾಯಿತೆ. ಇದನ್ನು ನಾವು ಗಮನಿಸಬೇಕು. ಎಷ್ಟೋ ಬಾರಿ ಆಶ್ರಯ ಬಲದಿಂದ ನಮಗೆ ಯೋಗ್ಯತೆ ಬಂತು ಅಂತ ಅಂದ್ಕೊಳ್ತೀವಿ. ತುಂಬ ಜನ ನೋಡಿ ಗೌರವ ಡಾಕ್ಟ್ರೇಟನ್ನು ಹಾಗೆ ಹೀಗೆ ಕಾಕಾಪುಡಿ ಚಮಚಾಗಿರಿ ಮಾಡಿ ತಗಲಿಸ್ಕೋತಾರೆ. ಅಥವಾ ಕಳಪೆ ಅಂದರೆ ಕಳಪೆ ಆಗಿರ್ತಕ್ಕಂಥ ಥೀಸಿಸನ್ನು ಬರೆದು ಎಲ್ಲೋ ಹೇಗೋ ದಗಲಬಾಜಿ ಮಾಡಿ ಡಾಕ್ಟರ್ ಅಂತ ಅನ್ನಿಸ್ಕೊಳ್ತಾ ಇರ್ತಾರೆ. ಮೂರತ್ತೂ ಕೂಡ ಡಾಕ್ಟರ್ ಅಂತ ಅನ್ನಿಸ್ಕೊಳ್ತಾನೆ ಇರ್ತಾರೆ. ಆದರೆ ಅವರಲ್ಲಿ ಯೋಗ್ಯತೆ ಇದೆಯಾ? ಆ ಥೀಸಿಸನ್ನು ಎಂದಾದರೂ ಅಚ್ಚು ಮಾಡಿಸಿದರೆ ಲೋಕ ಮೆಚ್ಚುವಂತೆ ಇರುತ್ತದೆಯಾ? ಇದೆಲ್ಲ ನೋಡಿದಾಗ ನಮಗೆ ಗೊತ್ತಾಗುತ್ತದೆ, ಸ್ಥಾನ ಬಲದಿಂದ, ಫಾರ್ಮಲ್ ಅಂತ ಯಾವುದುಂಟು ಅದರ ಬಲದಿಂದ ನಿಲ್ಲೋಕ್ಕಾಗೋಲ್ಲ. ಸಬ್ಸ್ಟ್ಯಾನ್ಷಿಯಲ್ ಅಂತಿದೆಯಲ್ಲ, ಅದರ ಬಲದಿಂದಲೇ ನಿಲ್ಲುವುದಕ್ಕೆ ಸಾಧ್ಯ ಅಂತ. ಯಾಕೆಂದರೆ ಭಾರತ ರತ್ನ ಪಡ್ಕೊಂಡವ್ರ ಪಂಕ್ತಿಲಿದ್ದೀನಿ ಅಂತ. ಸರಿಯಪ್ಪ, ನಿನ್ನಿಂದ ಅವ್ರಿಗೆ ಗೌರವ, ಅವರಿಂದ ನಿನಗೆ ಗೌರವ ಹೇಳುವಂಥ ಇದನ್ನು ನಾವು ಗಮನಿಸಿಕೊಳ್ಳಬೇಕು. ಈ ಥರದ್ದು ತುಂಬ ಮುಖ್ಯವಾಗುತ್ತದೆ. ಈ ರೀತಿಯಾದ ಮಾರ್ಮಿಕ ಲೋಕನೀತಿಯನ್ನು ಕವಿ ಅಷ್ಟು ಚೆನ್ನಾಗಿ ನಮಗೆ ತಂದುಕೊಡ್ತಾನೆ. ಆಮೇಲೆ ಮತ್ತೊಂದು ಕಡೆ ಕವಿ ಹೇಳ್ತಾನೆ, ಮೌಲೌ ಸನ್ಮಣೆಯೋ ಗೃಹಂ ಗಿರಿಗುಹ ತ್ಯಾಗಿತ್ವಮಾತ್ಮತ್ವಚೋ ನಿರ್ಯತ್ನೋಪನತೈಶ್ಚ ವೃತ್ತಿರನಲೈಃ ಏಕತ್ರ ಚರ್ಯೇದೃಶಿ ಅನ್ಯತ್ರಾನೃಜುವರ್ತ್ಮ ವಾಗ್ವಿರಸನ ದೃಷ್ಟೌ ವಿಷಂ ದೃಶ್ಯತೆ ಯಾಧಿಕ್ ತ್ವಾಂ ಅನುದೀಪಕೋ ಜ್ವಲತಿ ಭೋಗಿನ್ ಸಖೆ ಕಿಂತ್ವಿದಂ. ನೋಡಿ, ಹಾವಿಗೆ ಏನೆಲ್ಲ ಇದೆ? ಮೌಲೋ ಸನ್ಮಣೆಯೋ, ಹೆಡೆ ಮೇಲೆ ಮಣಿಗಳು. ಇದು ಕವಿ ಸಮಯ ಮಾತ್ರ. ಯಾವ ಹಾವಿಗೂ ಹೆಡೆ ಮೇಲೆ ಯಾವ ಮಣಿಯೂ ಇರೋದಿಲ್ಲ, ಕಲ್ಪನೆ ಅಷ್ಟೆ. ಗೃಹಂ ಗಿರಿಗುಹ, ಇನ್ನು ಮನೆಗಳು ಬೆಟ್ಟ ಗುಡ್ಡಗಳಲ್ಲಿ ಗುಹೆಗಳು. ತ್ಯಾಗಿತ್ವ ಆತ್ಮತ್ವಚೋ, ತನ್ನ ಚರ್ಮವನ್ನೇ ತಾನು
ಬಲಿ ಕೊಡ್ತಕ್ಕಂಥದ್ದು, ಪೊರೆ ಕಳಚಿಕೊಡ್ತಕ್ಕಂಥದ್ದು, ಆ ಮಟ್ಟಕ್ಕೆ ತನ್ನ ಮೈಯಿಂದಲೇ ತಾನು ಕಳಚಿಕೊಂಡು ಬರುವಷ್ಟರ ಮಟ್ಟಿಗೆ ಯೋಗ ಸಿದ್ಧಿ ಅನ್ನೋ ತರಹ ಉಂಟು. ನಿರ್ಯತ್ನೋಪನತೈಶ್ಚ ವೃತ್ತಿರನಲೈಹಿ. ಇನ್ನಂತೂ ತುಂಬ ನಿಸ್ಪೃಹವಾದ, ಸರಳವಾದ, ಸಾತ್ವಿಕ ಶಿಖಾಮಣಿ ಅಂತಕ್ಕಂಥ ಗಾಳಿಯೇ ಆಹಾರ. ಹಾವುಗಳು ಬರೀ ಗಾಳಿ ಏನೂ ಕುಡಿಯೋಲ್ಲ. ಒಮ್ಮೆ ಒಂದು ಎಲಿಯನ್ನೋ ಹೆಗ್ಗಣವನ್ನೋ ಕಪ್ಪೆಯನ್ನೋ ನುಂಗಿದ್ರೆ 1 ವಾರ 10 ದಿವಸ ಅವಕ್ಕೇನು ಬೇಕಾಗೋಲ್ಲ. ಅದರಿಂದ ಗಾಳಿಯನ್ನು ಕುಡ್ಕೊಂಡಿರ್ತೀವಿ ಅಂತ ಅಂದುಕೊಂಡ್ರು. ಆದರೆ ಕವಿ ಸಮಯ ಸರ್ಪಾಫ್ ಪಿಬಂತಿ ಪವನಂ ಅಷ್ಟೇ. ಹೀಗೆ ಇಷ್ಟೆಲ್ಲ ಸರಳತೆ, ಶುದ್ಧತೆ, ಸಾತ್ವಿಕತೆ ಅಂತ ಇದ್ದರೂ ನಿನ್ನ ನಡತೆ ನೋಡಿದ್ರೆ ವಕ್ರ. ಹಾವುಗಳು ವಕ್ರವಾಗಿ ಓಡಾಡುತ್ತವೆ. ಇನ್ನು ನಾಲಿಗೆ ನೋಡಿದ್ರೆ 2, 1 ಮಾತಲ್ಲ 2 ಮಾತು. ವಾಗ್ದ್ವಿರಸನ. ಇನ್ನು ನಿನ್ನ ನೋಟದಲ್ಲಿಯೇ ವಿಷ ಉಂಟು, ಅಷ್ಟು ಭಯಂಕರವಾದದ್ದು. ಇದೇನಿದು, ನೀನು ಯಾವ ಕಡೆ ನೋಡ್ತೀಯೋ ಆ ಕಡೆ ಜನ ಹೊತ್ತಿ ಉರಿತಾರೆ, ಅಷ್ಟು ಭಯಾನಕವಾದದ್ದು ನಿನ್ನ ದೃಷ್ಟಿ. ಇದೇನು ವಿಚಿತ್ರ ನಿನ್ನದು ಅಂತ ನಾವು ನೋಡ್ತಿರ್ತೀವಿ. ಎಷ್ಟೋ ಜನ ತುಂಬ ಮಡಿವಂತರು, ಶ್ರೋತ್ರಿಯರು, ಸಭ್ಯರು, ಸದಾಚಾರಿಗಳು ಅಂತ. ಅವರ ಅಂತರಂಗವೆಲ್ಲ ಇಂಥದ್ದೇ ಆಗಿಬಿಟ್ಟಿರುತ್ತೆ. ಅವರು ಅಷ್ಟಾಕ್ಷರಿ ಮಂತ್ರವನ್ನು ದಿವಸಕ್ಕೆ 18,000 ಮಾಡ್ತಾರೆ, ಪಂಚಾಕ್ಷರಿಯನ್ನು 25,000 ಮಾಡ್ತಾರೆ, ಗಾಯತ್ರಿಯನ್ನು 1,00,000 ಸರ್ತಿ ಮಾಡ್ತಾರೆ. ಎಲ್ಲ ಮಾಡಿಯೂ ಕೂಡ ಒಳ್ಳೆಯವರಾಗಿರೋದಿಲ್ಲ. ಅಯ್ಯೋ ಪಾಪ ಅನ್ನುವಂಥ ಗುಣ ಇರೋದಿಲ್ಲ ಅಂತಂದರೆ ಹೇಗೆ? ಕೆಲವರು ಹಾಗೆ, ನಾವು ವ್ರತ ಮಾಡ್ತೀವಿ, ಉಪವಾಸ ಮಾಡ್ತೀವಿ, ವನವಾಸ ಮಾಡ್ತೀವಿ, ಅದೆಲ್ಲ ಮಾಡ್ತೀವಿ ಅಂತ. ಅದೆಲ್ಲ ಮಾಡಿ ನೀವು ಲೋಕಕ್ಕೆ ಪ್ರೀತಿ, ಸ್ನೇಹ, ವಿಶ್ವಾಸಗಳನ್ನು ಕೊಡುವಂತೆ ಇದ್ದೀರಾ? ಇಲ್ಲವೇ? ನಿಮ್ಮಂತೆ ಇರ್ತಕ್ಕಂಥ ಮನುಷ್ಯರನ್ನೇ ಒಂದು ಅಂತ ಗೌರವಿಸಲ್ಲ. ಎತ್ತರ ವಿಶ್ವಂಭವತ್ಯೇಕನೀ ಏಳಂ ಅಂತ ಹೇಳಿದ್ದೆ ವೇದ ಮಂತ್ರ. ಇಲ್ಲಿ ಪ್ರಪಂಚವೆಲ್ಲವೂ ಒಂದು ಪಕ್ಷಿ ಗೂಡಾಗ್ಬಿಡುತ್ತೋ ಅಂತ. ಇವ್ರ ಮನೆ ಒಳಗೆ ಒಬ್ಬರನ್ನ ಬಂದರೆ ಸೇರಿಸ್ಕೊಳ್ಳಲ್ಲ. ಅವ್ರು ಕಾಫಿ ಲೋಟ ಕೊಟ್ಬಿಟ್ರೆ ಅದನ್ನು ಪುಣ್ಯವಾಚನದಿಂದ ತೊಳಿಬೇಕು ಅಂತ ಅಂದ್ಕೋತಾರೆ. ಇಲ್ಲಿಗೆ ಹೋಯಿತು ಅಂತ. ಹೀಗಾಗಿ ಆಚಾರವಂತರು ಅಂತ ಅನಿಸ್ಕೊಂಡವರ ಅಂತರಂಗದಲ್ಲಿರ್ತಕ್ಕಂಥ ಅನಾಚಾರ ಎಂಥದ್ದು ಅನ್ನೋದು ನಮಗೆ ತಾನಾಗಿ ಗೊತ್ತಾಗುತ್ತದೆ ಅಂತ. ಮತ್ತೊಂದು ಕವಿ ಹೇಳ್ತಾನೆ, ಕಲ್ಲೋಲ ವೆಲ್ಲಿತ ದೃಶತ್ ಪರುಷಾ ಪ್ರಹಾರೈ ರತ್ನಾನ್ಯಮೂನಿ ಮಕರಾಲಯ ಮಾವಮಂಸ್ಥಾಹ ಕಿಂ ಕೌಸ್ತುಭೇನ ವಿಹಿತೋ ಭವತೋ ನ ನಾಮ ಯಾಂಚಾ ಪ್ರಸಾರಿತಕರ ಪುರುಷೋತ್ತಮೋಪಿ. ಸಮುದ್ರಕ್ಕೆ ಅನ್ಯೋಕ್ತಿ. ಸಮುದ್ರವೇ, ನಿನ್ನ ದಡದಲ್ಲಿ ಬೇಕಾದಷ್ಟು ಕಲ್ಲುಗಳಿವೆ, ಒಡಲಲ್ಲಿ ಬೇಕಾದಷ್ಟು ಹರಳುಗಳಿವೆ, ಹವಳಗಳಿವೆ, ಮುತ್ತುಗಳಿವೆ, ಎಲ್ಲ ಇವೆ. ನೀನು ಎಲ್ಲ ಕಡೆಯಲ್ಲಿಯೂ ನಿನ್ನ ಅಲಗೈಗಳಿಂದ ಅವುಗಳನ್ನು ಬಡಿತಾ ಇರ್ತೀಯ, ಅಪ್ಪಳಿಸ್ತಾ ಇರ್ತೀಯ. ಎಷ್ಟು ಉಚಾಯಿಸಿ ಉಪೇಕ್ಷೆ ಮಾಡ್ತಾ ಇದೆಯಾ, ಅವುಗಳು ನಿನ್ನ ಹತ್ರ ಬಿದ್ದಿವೆ ಅಂತ ಇಷ್ಟ ನಿನ್ನ ಕೊಬ್ಬು. ಕಲ್ಲೋಲ ವೆಲ್ಲಿತ ದೃಶತ್ ಪರುಷಪ್ರಹಾರೈಹಿ. ಇದು ಮಾಡ್ತಾ ಇರೋದು ತಪ್ಪು. ನೋಡು, ನಿನ್ನೊಳಗಿದ್ದ ಒಂದು ಕೌಸ್ತುಭ ತನಗೆ ಬೇಕು ಅಂತ ಅಂಥ ಮಹಾ ವಿಷ್ಣು ಕೂಡ ಕೈ ಚಾಚಿಕೊಂಡು ಎದೆ ಮೇಲೆ ಇಟ್ಕೊಂಡ. ನಿನ್ನೊಳಗಿರುವ ರತ್ನಗಳಿಗೆ ಅಂಥ ಬೆಲೆ ಇದೆ, ಅದರಿಂದ ನಿನಗೆ ಬೆಲೆ ಇದೆ, ಅವುಗಳನ್ನು ನೀನು ಉಪೇಕ್ಷೆ ಮಾಡಬೇಡ ಅಂತ. ಹಿತ್ತಲ ಗಿಡ ಮದ್ದಲ್ಲ ಅಂತ ಎಷ್ಟೋ ಬಾರಿ ನಮ್ಮ ಮನೆಯಲ್ಲೇ ಕೆಲವರು ಯೋಗ್ಯರಿರ್ತಾರೆ, ವಿದ್ವಾಂಸರಿರ್ತಾರೆ, ಜ್ಞಾನಿಗಳಿರ್ತಾರೆ, ಉಪಕಾರಿಗಳಿರ್ತಾರೆ. ಅವ್ರ ಬಗ್ಗೆ ನಮಗೆ ಗಮನವೇ ಬರೋದಿಲ್ಲ. ಅಯ್ಯೋ, ನಮ್ಮ ಬೀದಿನಲ್ಲೇ ಇದ್ದಾರೆ ಬಿಡಿ, ಯಾವಾಗ ಬೇಕಾದ್ರೂ ಸಿಗ್ತಾರೆ ಅನ್ನೋದು, ನಮ್ಮ ಮನೆಯಲ್ಲೇ ಇದ್ದಾರಲ್ಲ ಅಂತ. ಈಚೆಗೆ ಒಂದು 4 ದಿವಸಗಳ ಕೆಳಗೆ ಒಂದು ಘಟನೆ ಆಯಿತು. ಒಬ್ಬರು ಆತ್ಮೀಯರ ಮನೆಯಲ್ಲಿ ಒಂದು ಸಮಾರಂಭ. ನನ್ನ ಸ್ನೇಹಿತರ ಬಂಧುಗಳು, ನಾನು ಅಲ್ಲಿಗೆ ಹೋಗಿದ್ದೆ. ಆಗ ಅವರು, ನಿಮ್ಮಿಂದ ಇವರು ಉದ್ಧಾರ ಆಗಿಬಿಟ್ರು, ಇವರಿಗೆ ಪ್ರಜ್ಞಾ ವಿಶೇಷ ಬಂದುಬಿಡ್ತು ಹಾಗೆ ಅಂತ ನನ್ನನ್ನು ಹೊಗಳುವ ಭರದಲ್ಲಿ ನನ್ನ ಸ್ನೇಹಿತರಿಗೆ ಮೊದಲೇನೂ ಬುದ್ಧಿ ಇರಲಿಲ್ಲ. ನಾನು ಅವರ ಸ್ನೇಹಿತರಾದ ಮೇಲೆ ಏನೋ ಅತಿಶಯ ಬಂತು ಅಂತ ನಾನು ಹೇಳಿದೆ. ನೋಡಿ, ಅವ್ರ ಯೋಗ್ಯತೆ ಏನು ಅಂತ ನನಗೆ ಗೊತ್ತಿದ್ದು ನಾನು ಆಸೆಪಟ್ಟು ಅವರ ಸ್ನೇಹಿತನಾಗಿದ್ದೀನಿ. ನೀವು ನನ್ನನ್ನು ಹೊಗಳೋದು ಅವ್ರನ್ನ ತೆಗಳೋದಾಗ್ತಾ ಇದೆ. ನನ್ನ ಸ್ನೇಹಿತನ ನನ್ನ ಎದುರಿಗೆ ತೆಗಳೋದನ್ನು ನಾನು ಇಷ್ಟಪಡೋಲ್ಲ, ಸುಮ್ಮನೆ ಇರಿ ಅಂತಂದೆ. ಅಂದರೆ ನಾವು ನಮ್ಮ ಮನೆಯಲ್ಲಿರ್ತಕ್ಕಂಥ ವ್ಯಕ್ತಿಗಳನ್ನು ಗೌರವಿಸೋದಿಲ್ಲ. ನನ್ನ ಸ್ನೇಹಿತರು ಸರ್ವಾತ್ಮನ ಉತ್ತಮರು, ಸಜ್ಜನರು, ಸಹೃದಯರು, ಲೋಕಕ್ಕೆ ಉಪಕಾರಿಗಳಾಗಿದ್ದಾರೆ. ಅವರು ಸೌಜನ್ಯವನ್ನು ಒಂದು ದೌರ್ಬಲ್ಯ ಅಂತ ಭಾವಿಸಿಕೊಂಡಿದ್ದಾರೆ ಜನ. ಅದು ತುಂಬ ತಪ್ಪಾದದ್ದು. ನಾನು ವೇದಿಕೆ ಮೇಲೆ ಕೂತ್ಕೊಂಡು 10 ವಿಷಯಗಳ ಬಗ್ಗೆ ಭಾಷಣ ಮಾಡ್ತೀನಿ ಅನ್ನೋ ಒಂದೇ ವಿಷಯಕ್ಕಾಗಿ ನಾನು ದೊಡ್ಡವನು ಅಂತ ಲೋಕದ ಕಂಡಲ್ಲಿ ಅನಿಸಿಬಿಟ್ರೆ ಅದು ಅವ್ರ ತಪ್ಪು. ಅವರು ಭಾಷಣ ಮಾಡದೇ ಇರ್ಬೋದು, ಬದುಕ್ತಾರೆ ಚೆನ್ನಾಗಿ, 4 ಜನ ಬದುಕಿಸ್ತಾರೆ, ಅದು ದೊಡ್ಡದಲ್ವೇ? ಒಳ್ಳೆತನ ಅನ್ನೋದಕ್ಕೆ ಒಂದೇ ರೂಪವ? ಇವತ್ತೇನಾಗಿದೆ, 10 ಬೆರಳಿಗೆ 27 ಉಂಗುರ ಹಾಕ್ಕೊಂಡು, ಹಣೆ ಮೇಲೆ ಜಗತ್ತಿನ ಲಾಂಛನಗಳನ್ನೆಲ್ಲ ಇಟ್ಟುಕೊಂಡು, ಹೆಗಲ ಮೇಲೆ
3.25 ಅಡಿ ಅಗಲ ಜರತಾರಿ ಶಾಲು ಹೊದ್ಕೊಂಡ್ಬಿಟ್ರೆ ವಿದ್ವಾಂಸರು ಅಂತ ಅನಿಸ್ಕೊಳ್ತಾರೆ. ಅದು ಯಾವುದೂ ಇಲ್ಲದೇ ಇರತಕ್ಕಂಥವ್ರು ಮಹಾವಿದ್ವಾಂಸರಿರ್ತಾರೆ. ಗೊತ್ತಾಗೋಲ್ಲ, ಆಟಾಟೋಪ ಪಟಾಟೋಪೋ ಭಯಂಕರ ಅಂತ ಹಾಗಾಗ್ಬಿಡುತ್ತೆ. ಮಾತಾಡಿಬಿಟ್ರೆ ಸಾಕು ವಿದ್ವಾಂಸರು ಅಂತ ಅಂದ್ಕೊಳ್ಳೋದು, ಕೈ ತಿರುಗಿಸಿಬಿಟ್ರೆ ಸಾಕು ನರ್ತಕರು ಅಂತ ಅಂದ್ಕೊಳ್ಳೋರು. ಹೀಗಾಗ್ಬಿಡುತ್ತೆ. ಸಂಗೀತ ಮಾಡ್ತಾ ಮಾಡ್ತಾ ಹಾಡ್ತಾ ಇದ್ದಕ್ಕಿದ್ದಂತೆ ಸಾ ಅಂತ ಎಲ್ಲೋ ಕೂಗಿಬಿಟ್ರೆ ಆಹಾ ಸಂಗೀತ ಅಂತ. ಏನದು ಸಂಗೀತವೇ? ಎಲ್ಲೋ ಒಂದು ಕಡೆ ಒಂದು ಶ್ರುತಿಯನ್ನು ಹಿಡಿದುಬಿಟ್ಟು ಹಾಗೆ ನಿಂತುಬಿಟ್ರೆ ತಾರಕದಲ್ಲಿ ಅರ್ಚಿಬಿಟ್ಟಿದ್ದೆಲ್ಲ ಶ್ರುತಿಯೇ ಸಂಗೀತವೇ. ಗತಾನುಗತಿಕೋ ಲೋಕ ನ ಲೋಕ ಪಾರಮಾರ್ಥಿಕ ಅನ್ನುವಂತೆ ಗತಾನುಗತಿಕವಾಗಿಬಿಡುತ್ತದೆ. ಅದರಿಂದ ಎಲ್ಲರೂ ಲೈಮ್ಲೈಟಿಗೆ ಬಂದವರು, ಜಗತ್ತಿನ ಢಾಳಾದ ಹೊಳತಕ್ಕೆ ಬಂದವರೆಲ್ಲ ದೊಡ್ಡವರು, ಟಿ ವಿಲಿ ಕಾಣಿಸ್ಕೊಂಡವರೆಲ್ಲ ದೊಡ್ಡವರು, ಪೇಪರಲ್ಲಿ ಕಾಣಿಸ್ಕೊಂಡವರೆಲ್ಲ ದೊಡ್ಡವರು ಅಂತ ಮಾಡಿಕೊಂಡು ನಮ್ಮ ನಡುವೆ ಇರತಕ್ಕಂಥ ನಿಜವಾದ ಉತ್ತಮರನ್ನು ಉಪೇಕ್ಷೆ ಮಾಡ್ತಾ ಇದ್ದೀವಲ್ಲ, ಇದರ ಬಗೆಗೆ ಕವಿ ಹೇಳ್ತಾ ಇದ್ದಾನೆ. ನಿನ್ನ ಅಂತರಂಗದಲ್ಲಿಯೇ, ನಿನ್ನ ಉದರದಲ್ಲಿಯೇ, ನಿನ್ನ ಮಡಲಿನಲ್ಲೇ ಇರತಕ್ಕಂಥದ್ದು ಒಂದು ಕಲ್ಲು ಅಂತ ಅಂದ್ಕೊಂಡೆ, ಆದರೆ ಅದು ಸಾಕ್ಷಾತ್ ನಾರಾಯಣನ ಕಂಠಾಲಂಕಾರವಾಗುತ್ತದೆ. ಅವನ ಎದೆಯ ಮೇಲೆ ಲಕ್ಷ್ಮಿಯ ಜೊತೆಗೆ ಸ್ಪರ್ಧೆ ಹೂಡಿ ಹೊಳೆಯುತ್ತಾ ನಿಂತುಕೊಳ್ಳುತ್ತದೆ. ಅದನ್ನು ಮರೆಯಬೇಡ ಅಂತ. ಆಮೇಲೆ ಮತ್ತೊಂದು ಕಡೆ ಸರ್ಪಾನ್ಯೋಕ್ತಿಯನ್ನೇ ಕವಿ ಹೇಳ್ತಾನೆ. ಭೂಯಾಂಸ್ತ್ಯಸ್ಯ ಮುಖಾನಿ ನಾಮ ವಿದಿತೈ ವಾಸ್ತೆ ಮಹಾಪ್ರಾಣತ ಕದ್ರಾಹ ಸತ್ಪ್ರಸವೋಯಮತ್ರ ಕುಪಿತೇ ಚಿಂತ್ಯಂ ಯಥೇತಂ ಜಗತ್ ಕುಪಿತೇ ಚಿಂತ್ಯಂ ಯಥೇದಂ ಜಗತ್ ತ್ರೈಲೋಕ್ಯಾದ್ಭುತಮೀದೃಶಂ ತು ಚರಿತಂ ಶೇಷಸ್ಯ ಏನಾಪಿ ಸಾ ಪ್ರೋನ್ಮೃಜ್ಯೈವ ನಿವರ್ತಿತ ವಿಷಧರ ಜ್ಞಾತೇಯ ದುರ್ವೃತ್ತಿತ. ಆದಿಶೇಷನ 1000 ಹೆಡೆಗಳು, 2000 ನಾಲಿಗೆಗಳು, ಅಷ್ಟು ನಾಲಿಗೆಯನ್ನು ಸುಮ್ಮನೆ ಬಳಸದೆ, ಏನೊಂದೂ ಮಾತಾಡದೆ 1000 ಹೆಡೆಗಳಿಂದ ಸಮಸ್ತ ಭೂಮಂಡಲದ ಭಾರವನ್ನು ಹೊತ್ತಿದ್ದಾನೆ ಅಂತ ಪುರಾಣ ಕಲ್ಪನೆ. ಅವನು ಕದ್ರುವಿನ ಏಕಮೇವಾದ್ವಿತೀಯ ಸತ್ಪುತ್ರ. ಆತ ಇಡೀ ಭೂಮಂಡಲವನ್ನು ತಲೆಯ ಮೇಲೆ ಹೊರುವ ಮೂಲಕ ತನ್ನೆಲ್ಲ ಒಡಹುಟ್ಟಿನವರು ಮಾಡತಕ್ಕಂಥ ದುರಾಚಾರ, ಜೀವಹಿಂಸೆ, ಮಾನವ ಲೋಕದ ಹಿಂಸೆ, ಭಯ, ತ್ರಾಸನ ಏನಿದೆ ಅದೆಲ್ಲವನ್ನು ತೊಳೆದು ಬಿಟ್ಟಿದ್ದಾನೆ ಅಂತ. ಅಂದರೆ ನೋಡಿ, ನಮ್ಮ ಪರಿಸರದಲ್ಲಿ ನಾವು ನೋಡ್ತಿರ್ತೀವಿ, ಒಂದು ಮನೆಯಿಂದ 10 ಜನ ಲೋಕಕಂಟಕರಾಗಿದ್ದರೆ ಒಬ್ಬ ಅದನ್ನೆಲ್ಲವನ್ನು ತೊಳೆಯುವಂತೆ ಮಾಡಿಬಿಡ್ತಾನೆ. ಯಾರೋ ಒಂದಷ್ಟು ಜನ ನಮಗೆ ಅಪಕಾರ ಮಾಡಿರ್ತಾರೆ, ಅದೇ ದಿಕ್ಕಿಂದ, ಅದೇ ಪ್ರಾಂತದಿಂದ, ಅದೇ ಪಂಗಡದಿಂದ ಬಂದ ಒಬ್ಬಾತ ಅದಷ್ಟು ಅಪಕಾರವನ್ನು ಮರೆಯುವಂತೆ ಒಂದು ದೊಡ್ಡ ಕೆಲಸವನ್ನು ಮಾಡಿಬಿಡ್ತಾನೆ. ಹೀಗೆ ಒಬ್ಬ ಒಂದು ಕುಲವನ್ನು, ಒಂದು ದೇಶವನ್ನು, ಒಂದು ಪ್ರಾಂತವನ್ನು, ಒಂದು ಭೂಭಾಗವನ್ನು ಉದ್ಧಾರ ಮಾಡೋದಕ್ಕಾಗುತ್ತೆ. ತನ್ಮೂಲಕವಾಗಿ ಹಿಂದಿನವ್ರದ್ದು ಎಲ್ಲ ಕೂಡ ಅಳಿಸಿ ಹೋಗಿಬಿಡುತ್ತದೆ, ಎಲ್ಲ ಅಪಖ್ಯಾತಿ ಕೂಡ, ಅವರ ನೋವೆಲ್ಲ ಅಳಿಸಿ ಹೋಗಿಬಿಡುತ್ತದೆ ಅಂತ ನಮ್ಮ ಬದುಕಿನಲ್ಲಿ ಎಷ್ಟೋ ಬಾರಿ ಅನುಭವಕ್ಕೆ ಬರ್ತಕ್ಕಂಥದ್ದಾಗಿರುತ್ತದೆ. ಎಷ್ಟೋ ಜನ ಮಾಡಿದ ನೋವನ್ನು ಒಬ್ಬ ತೊಳೆದು ಹಾಕಿಬಿಡ್ತಾನೆ. ಪ್ರೀತಿಯ ಮಹಾತ್ಮೆ ಎಂಥದ್ದು ಅಂತಂದರೆ, ಲೋಕವೆಲ್ಲ ಒಬ್ಬ ವ್ಯಕ್ತಿಯನ್ನು ನೋಯಿಸಿದ್ರೂ ಯಾರೋ ಒಬ್ಬ ವ್ಯಕ್ತಿ, ಆತನ ಜೀವನ ಸಂಗಾತಿಯಾಗಿ ಬಂದಿರಬಹುದು, ತಾಯಿಯಾಗಿರ್ಬೋದು, ಸ್ನೇಹಿತನಾಗಿರ್ಬೋದು, ಒಡಹುಟ್ಟಾಗಿರ್ಬೋದು, ಒಟ್ಟಿನಲ್ಲಿ ಯಾರೋ ಒಬ್ಬರು ಪ್ರೀತಿಯನ್ನು ತುಂಬಿಸಿ ಕೊಡುವ ಮೂಲಕ ಎಲ್ಲ ಕೊರತೆಯನ್ನೂ ತೀರಿಸಿಬಿಟ್ಟಿದ್ದಾಗುತ್ತದೆ. ನನಗೊಂದು ನೆನಪಾಗುತ್ತದೆ. ಬೆಳ್ಳೆಯವರು ಅಂತ ಒಬ್ಬರು ದಕ್ಷಿಣ ಕನ್ನಡದ ಉದ್ಯಮಿ, ವಾಣಿಜ್ಯ ವ್ಯವಹಾರಗಳನ್ನು ಮಾಡ್ತಾ ಇದ್ದವರು ಮುಂಬೈನಲ್ಲಿದ್ದರು. ಅವರಿಗೆ ಯಕ್ಷಗಾನಾದಿ ಕಲೆಗಳಲ್ಲಿ ತುಂಬ ಆಸ್ಥೆ ಇತ್ತು. ಅನೇಕ ಕಲಾವಿದರನ್ನು ತುಂಬ ಪೋಷಣೆ ಮಾಡಿದ್ರು. ಅವರು ಮುಂಬೈಗೆ ಕರೆಸಿಕೊಂಡು ಅವರಿಗೆ ಉಂಗುರ, ವಾಚು, ಸರ ಇತ್ಯಾದಿಗಳನ್ನು ಮಾಡಿಸಿಕೊಡುವುದು, ಕೈ ತುಂಬ ಹಣ ಕೊಡುವುದು, ಅವರಿಗೆ ಕಷ್ಟ ತೊಂದರೆ ಇತ್ಯಾದಿಗಳಾದಾಗ, ರೋಗ ರುಜಿನ, ಮನೆಯಲ್ಲಿ ಶುಭಾಶುಭ ಕರ್ಮಗಳು ಎಷ್ಟೋ ಎಲ್ಲ ನಡೆದಾಗ ಅದಕ್ಕೆ ಸಹಾಯ ಮಾಡೋದೆಲ್ಲ ಮಾಡ್ತಾಯಿದ್ರು. ಆಮೇಲೆ ಅವರು ಹಾಸಿಗೆ ಹಿಡಿದು ರುಗ್ಣಶಯ್ಯಲ್ಲಿ ಮಲಗಿದ್ರು. ಆಗ ಎಲ್ಲ ಕಲಾವಿದರು ಬೇಕಾದಷ್ಟು ತಗೊಂಡವರು ಹೆಚ್ಚಾಗಿ ಹೋಗಿ ನೋಡ್ತಾ ಇರಲಿಲ್ಲ, ಮಾತಾಡ್ತಾ ಇರಲಿಲ್ಲ. ಸಾಮಾನ್ಯ ದನ ಚೆನ್ನಾಗಿ ಹಾಲು ಕರಿತಾ ಇದ್ದಾಗ ಎಲ್ಲರೂ ತಟ್ತಾ ಇರ್ತಾರೆ, ಅದಕ್ಕೆ ಆರತಿ ಮಾಡ್ತಾ ಇರ್ತಾರೆ. ಆದರೆ ಅದು ಗೊಡ್ಡಾದಾಗ ರವಾನಿಸೋಣವ ಅಂತ ಅಂದ್ಕೋತಾ ಇರ್ತಾರೆ. ಈ ಥರ ಆಗುತ್ತದೆ. ಹಾಗೂ ಅವರ ಸಂದರ್ಭದಲ್ಲಿ ಉಪೇಕ್ಷೆ ಬಂತು. ಔಟ್ ಆಫ್ ಸೈಟ್ ಈಸ್ ಔಟ್ ಆಫ್ ಮೈಂಡ್ ಅಂತ ಅವ್ರನ್ನ ಮರೆತು ಬಿಟ್ಟರು. ನಮ್ಮ ಮಂಟಪ್ರಭಾಕರ್ ಉಪಾಧ್ಯಾಯರು ಏಕವ್ಯಕ್ತಿ ಯಕ್ಷಗಾನವನ್ನು ಮಾಡ್ತಾ ಇರೋದು ಅವರಿಗೆ ಗೊತ್ತಾಗಿತ್ತು. ಹಲವು ವರ್ಷಗಳ ಹಿಂದಿನ ಮಾತು ನಾನು ಹೇಳ್ತಾ ಇರೋದು. ಆಗ ಬೆಳ್ಳಿಯವರಿಗೆ ನೋಡಬೇಕಾಗಿದೆ ಅನ್ನೋ ಅಪೇಕ್ಷೆ. ಹೋದರೆ ಅವರಿಗೆ ಎದ್ದು ಹೋಗುವ ಸ್ಥಿತಿಯಲ್ಲಿಲ್ಲ, ಕಾರ್ಯಕ್ರಮ ನಡೆಯುವ ಜಾಗಕ್ಕೆ ಬರುವಂತೆ ಇಲ್ಲ. ಇವ್ರ ಕಾರ್ಯಕ್ರಮ ಮುಂಬೈನಲ್ಲಿ ಆಗ್ತಾ ಇಲ್ಲ. ಮಂಟಪರಿಗೆ ಸುದ್ದಿ ಗೊತ್ತಾಯಿತು. ಮೇಳವನ್ನು ಕಟ್ಟಿಕೊಂಡು ತಾವೇ ಮುಂಬೈಗೆ ಹೋಗಿ
ಅವರ ಮನೆಯಲ್ಲಿ ಅವರ ಆ ಒಂದು ರುಗ್ಣಶಯ್ಯೆಯ ಎದುರಿಗೆ 2 ಗಂಟೆ ಬಣ್ಣ ಹಚ್ಚಿ ಇನ್ನು 2 ಗಂಟೆ ಗೆಜ್ಜೆ ಕಟ್ಟಿ ಸಾಂಗವಾಗಿ ನರ್ತನ ಮಾಡಿ ಮುಗಿಸಿದ್ರು. ಅದನ್ನು ನೋಡಿದ ಮತ್ತೊಬ್ಬ ಕಲಾವಿದರು ಕೊಂಡದಕುಳಿ ರಾಮಚಂದ್ರ ಹೆಗಡೆಯವರು ಮಂಟಪರಿಗೆ ಕಣ್ಣೀರಿಟ್ಟು ಕೈ ಮುಗಿದು ನಮಸ್ಕಾರ ಮಾಡಿಬಿಟ್ರು. ನಿನಗೆ ಮಾತ್ರ ಸಾಧ್ಯ ಇದು, ಒಳ್ಳೆಯ ರಸಿಕರಾದ ಪ್ರೇಕ್ಷಕರ ಎದುರಿಗೆ ಕುಣಿಬೇಕು ಅನಿಸುತ್ತೆ. ರೋಗಗ್ರಸ್ತರಾಗಿ ಮಲಗಿರೋ ಒಬ್ಬನೇ ಪ್ರೇಕ್ಷಕನ ಎದುರಿಗೆ 1000 ಮೈಲಿ ದೂರ ಹೋಗಿ ಬಣ್ಣ ಹಚ್ಚಿ ಗೆಜ್ಜೆ ಕಟ್ಟಿ ಕುಣಿಯೋದು ಅಂದರೆ ಏನು? ಬೆಳ್ಳೆಯವರು ಅದಾದ 2-3 ದಿವಸಗಳಿಗೆ ತೀರ್ಕೊಂಡ್ರು. ಅವರು ಹೇಳಿದ್ರಂತೆ, ಮಂಟಪ ಎಲ್ಲ ಕಲಾವಿದರನ್ನ ನೀನು ತೀರಿಸಿದೆ ಅಂತ. ಅಂದರೆ ಈ ಥರದ್ದು ಬದುಕಿನಲ್ಲಿ ಆಗುತ್ತದೆ, ಕೇಳುವುದಕ್ಕಾದರೂ ಬರುತ್ತದೆ. ಆ ರೀತಿಯಾದದ್ದು ಆದಿಶೇಷ ಮಾಡಿದ್ದು ಅಂತ. ಒಬ್ಬ ಮಾಡಿದ ಪುಣ್ಯ ಇಡೀ ಕುಲವನ್ನು ಕಾಯುತ್ತದೆ ಅಂತಂತಾರಲ್ಲ, ಇಂಥದ್ದನ್ನು ನಾವು ಇಂಥ ಪದ್ಯಗಳ ಮೂಲಕವಾಗಿ ತಿಳ್ಕೊಳ್ಬಹುದು. ಹಾಗೆ ಬಾರೋಡ್ ಫೆದರ್ಸ್ ಅಂತೀವಲ್ಲ, ಎರವಲು ಅಲಂಕಾರಗಳು ಯಾವ ರೀತಿಯಲ್ಲೂ ಪ್ರಯೋಜನಕ್ಕೆ ಬರೋಲ್ಲ ಅಂತ ಮತ್ತೊಂದು ಪದ್ಯ. ಅದು ಶುನಕಾನ್ಯೋಕ್ತಿ, ನಾಯಿಗೆ ಅನ್ಯೋಕ್ತಿಯಾಗಿ ಹೇಳಿದ್ದು. ಆಬದ್ಧ ಕೃತ್ರಿಮ ಸಟ ಜಟಿಲಾಂಸ ಭಿತ್ತಿ ಆರೋಪಿತೋ ಮೃಗಪತೆ ಪದವೀಂ ಯದಿಶ್ವ ಮತ್ತೆ ಭಕುಂಭತ ಟಪಾಟನ ಲಂಪಟಸ್ಯ ನಾದಂಕರಿಷ್ಯತಿ ಕಥಂ ಹರಿಣಾಧಿಪಸ್ಯ. ನಾಯಿಗೇನೋ ಸಿಂಹದಂಗೆ ಜೂಲು ಗೀಲು ಕಟ್ಟಿಬಿಟ್ಟು ಬಣ್ಣವೂ ಬೆಳೆದುಬಿಟ್ಟು ಸಿಂಹಾಸನದಲ್ಲಿ ಕೂಡಿಸಿ ಮೃಗರಾಜ ಅಂತ ಪದವಿ ಕೊಟ್ಟು ಅಭಿಷೇಕ ಮಾಡಬಹುದು. ಆದರೆ ಯಾವ ಗರ್ಜನೆಯನ್ನು ಕೇಳಿ ಮದಿಸಿದ ಆನೆಗಳು ಕೂಡ ಕಂಗಾಲಾಗುತ್ತವಲ್ಲ, ಅಂಥ ಗರ್ಜನೆ ಮಾಡೋಕ್ಕೆ ಈ ನಾಯಿ ಕೈನಲ್ಲಿ ಹೇಗಾಗುತ್ತದೆ? ಮತ್ತೇಭ ಕುಂಭ ತಟಪಾಟನ ಲಂಪಟಸ್ಯ ನಾದಂ ಕರಿಷ್ಯತಿ ಕಥಂ ಹರಿಣಾಧಿಪಸ್ಯ. ಅಂದರೆ ಸ್ಥಾನ ತಂದು ಕೊಟ್ಬಿಡ್ತಾರೆ ಗಾಯನ ಸಮಾಜಕ್ಕೆ, ಗಾನಕಲಾ ಪರಿಷತ್ತಿಗೆ, ಅಕಾಡೆಮಿಗೆ, ಇದಕ್ಕೆಲ್ಲ ಮೆಂಬರ್ಗಳ ಬಲದಿಂದ ಅವರು ಸಂಗೀತ ಕಲಾರತ್ನ, ಗಾನಕಲಾ ಭೂಷಣ, ಸಂಗೀತ ವಿದ್ಯಾನಿಧಿ, ಸಂಗೀತ ಕಲಾನಿಧಿ, ಈ ಥರ ಬೇಕಾದಷ್ಟು ಬಿರುದುಗಳು ತೊಗೋಬಹುದು. ತೊಗೊಂಡು ಮಾತ್ರಕ್ಕೆ ಎಲ್ಲರೂ ಬಾಲಮುರಳಿ ಕೃಷ್ಣನಂತೆ ಹಾಡೋಕ್ಕಾಗುತ್ತೆಯಾ, ಪದ್ಮ ಸುಬ್ರಹ್ಮಣ್ಯಂತೆ ಆಡೋದಕ್ಕಾಗುತ್ತೆಯ? ಸ್ಥಾನಕ್ಕೆ ಬಂದುಬಿಡ್ಬೋದು ಫಾರ್ಮಲ್ ಆದಂಥದ್ದು. ಆದರೆ ಅದಕ್ಕೆ ಬೇಕಾಗಿರೋದು ಮಾಡೋಕ್ಕೆ ಸಾಧ್ಯವ? ಜ್ಞಾನಪೀಠ ತೊಗೋಬಹುದು ಸ್ವಾಮಿ, ಜನರ ಹೃದಯಪೀಠವನ್ನು ತೆಗೆದುಕೊಳ್ಳೋದು ಹೇಗೆ ಸಾಧ್ಯ? ಈಗಿರ್ತಕ್ಕಂಥ ಈಗ ಉಸಿರಾಡ್ಕೊಂಡಿದ್ದೀವಿ ಅನ್ನೋದರಿಂದ ಬದುಕಿದ್ದಾರೆ ಅಂತಕ್ಕಂಥ ಜ್ಞಾನಪೀಠಿಗಳು, ಜ್ಞಾನಪೀಠ ಬರದೇ ಇರತಕ್ಕಂಥ ಈಗ ಭೌತಿಕವಾಗಿ ಇಲ್ಲದೇ ಇರತಕ್ಕಂಥವ್ರ ಮುಂದೆ ಏನಾಗ್ತಾರೆ? ಇದು ತುಂಬ ಮುಖ್ಯವಾಗಿ ನಾವು ನೋಡಬೇಕಾದದ್ದು. ಹಾಗಾಗಿ ಯೋಗ್ಯತೆ ಎನ್ನುವುದು ಮತ್ತೆ ಮತ್ತೆ ಬರುತ್ತದೆ. ಗುಣಾಃ ಪೂಜಾ ಸ್ಥಾನಂ ಗುಣಿಷು ನಚಲಿಂಗಂ ನಚ ವಯಃ ಅನ್ನುವ ಭೌಭೂತಿಯ ಮಾತು ಇದೆಯಲ್ಲ, ಅದು ಎಲ್ಲೆಲ್ಲಿಗೂ ಬರತಕ್ಕಂಥದ್ದು, ಎಲ್ಲಿಯೂ ನಿಲ್ಲುವಂಥದ್ದು. ಹಾಗಾಗಿ ಗುಣೇಶು ಯತ್ನ ಕರ್ತವ್ಯ ಕಿಮಾಟೋಪೈ ಪ್ರಯೋಜನಂ ವಿಕ್ರಿಯಂತೇನ ಘಂಟಾಭಿ ಗಾವ ಕ್ಷೀರ ವಿವರ್ಜಿತಾ. ಗೊಡ್ಡದನಗಳಿಗೆ ಗಂಟೆ ಕಟ್ಟಿ ಬೆಡಗು ಮಾಡಿ ಹೆಚ್ಚಿನ ಬೆಲೆಗೆ ಮಾರೋಕ್ಕಾಗೋಲ್ಲ. ಚೆನ್ನಾಗಿ ಹಾಲು ಕೊಟ್ಟರೆ ಮಾತ್ರ ಅವುಗಳನ್ನು ಒಳ್ಳೆ ಬೆಲೆಗೆ ಮಾರೋದಕ್ಕೆ ಸಾಧ್ಯ. ಹಾಗಾಗಿ ಆಟಾಟೋಪ ಪ್ರಯೋಜನವಿಲ್ಲ, ಗುಣಗಳೇ ನಿಲ್ಲುವಂಥದ್ದು. ಇವತ್ತು ನಮ್ಮ ಕೆಲಸಗಳನ್ನು ಯಾರಾದರೂ ಆಕ್ಷೇಪ ಮಾಡಿದ್ರೆ ನಾವು ಒಂದಲ್ಲ 10 ಬಾಯಾಗಿ ಅದು ಹಾಗಲ್ಲ ಹೀಗೆ ಅಂತ ಗಲಾಟೆ ಮಾಡ್ಬೋದು. ಒಂದಿಷ್ಟು ಚೇಲಾಗಳನ್ನು ಚಮಚಗಳನ್ನು ಇಟ್ಟುಕೊಂಡು ಎಲ್ರಿಗೂ ದುಡ್ಡು ಕೊಟ್ಟು ನಮ್ಮ ಬೆಂಗಾವಲಿಗೆ ಇಟ್ಟುಕೊಂಡು ಬೀದಿ ಬೀದಿನಲ್ಲಿ ಜಾಥಾ ಧರಣಿ ಎಲ್ಲ ಹೂಡಬಹುದು. ಆದರೆ ನಾವು ಸತ್ತ ಮೇಲೆ, ನಮ್ಮವರು ಸತ್ತ ಮೇಲೆ ಯಾವುದು ಉಳಿಯುತ್ತದೆ? ನಾವು ಮಾಡಿದ ಕೆಲಸದ ಗುಣವೋ ದೋಷವೋ, ಅದಕ್ಕಿರ್ತಕ್ಕಂಥದ್ದು ಯೋಗ್ಯತೆಯೋ ಅಯೋಗ್ಯತೆಯೋ ಅದೇ ಬರ್ತಕ್ಕಂಥದ್ದು. ಭೈರಪ್ಪನವರ ಕೃತಿಗಳ ಬಗ್ಗೆ ಚರ್ಚೆ ಬಂದಾಗ ಅವ್ರು ಹೇಳಿದ್ರದೇನೆ, ಇನ್ನು 50 ವರ್ಷ ಆಗಲಿ 100 ವರ್ಷ ಆಗಲಿ ಆಮೇಲೆ ಮಾತಾಡಿ ಅಲ್ಲಿವರೆಗೂ ತೆಪ್ಪಗಿರಿ ಅಂತಂದರು. ಮತ್ತೆ ಗೊತ್ತಾಗುತ್ತದೆ ಏನು ಅಂತ. ನೋಡಿ, ಮೊನ್ನೆ ನೆಹರು ಹುಟ್ಟಿದ್ದಕ್ಕೆ 125 ವರ್ಷ ಆಯಿತು ಅಂತ ವಿಚಾರಗೋಷ್ಠಿ ಕಾಂಗ್ರೆಸ್ನವರು ಮಾಡಿದಾಗ ಅಲ್ಲೆಲ್ಲ ಇಂಟರ್ನೆಟ್ಟಲ್ಲೆಲ್ಲ ಫೋಟೋಗಳು ಬಂದಿವೆ, ಎಲ್ಲರೂ ತೂಕಡಿಸ್ತಾ ಕೂತಿದ್ರು. ನೆಹರು ಈಸ್ ನೋ ಮೋರ್ ರಿಲೆವೆಂಟ್. ಆದರೆ ರಾಮನವಮಿ ಆದರೆ ಇವತ್ತು ಕೋಟಿಗಟ್ಟಲೆ ಜನ ಸೇರ್ತಾರೆ. ಕೃಷ್ಣ ಜನ್ಮಾಷ್ಟಮಿ ಆದರೆ ಕೋಟಿಗಟ್ಟಲೆ ದೇಶದಲ್ಲಿ ಜನ ಸೇರ್ತಾರೆ. ಯಾರೂ ಎಲ್ಲಿಂದಾನೂ ಜನಗಳನ್ನು ಲಾರಿನಲ್ಲಿ ಬಸ್ಸುಗಳಲ್ಲಿ ಹಿಡ್ಕೊಂಡು ಬರಬೇಕಾಗಿಲ್ಲ, ಫುಡ್ ಪ್ಯಾಕೆಟ್ಸನ್ನು ವಿತರಣೆ ಮಾಡಬೇಕಾಗಿಲ್ಲ. ರಾಮನವಮಿ ಆದರೆ ಇದೇ ಬಸವನಗುಡಿ ರಸ್ತೆಯಲ್ಲಿ ನೀರು ಮಜ್ಜಿಗೆ ಪಾನಕವನ್ನು ಸ್ವಯಂ ಪ್ರೇರಣೆಯಿಂದ ತಂದು ಹಂಚ್ತಾರೆ. ಅದಕ್ಕೆ ಸಿದ್ದರಾಮಯ್ಯ ಸ್ಪಾನ್ಸರ್ ಮಾಡಬೇಕಾಗಿಲ್ಲ, ಸೋನಿಯಾ ಗಾಂಧಿ ಸ್ಪಾನ್ಸರ್ ಮಾಡಬೇಕಾಗಿಲ್ಲ. ಅಂದರೆ ಯೋಗ್ಯತೆ ಅನ್ನೋದಿದ್ದರೆ ರಾಮ ಯಾವಾಗಿದ್ದನು, ಎಷ್ಟು 1000 ವರ್ಷಗಳ ಕೆಳಗಿದ್ದನೋ ನಾವು ಅಳಿಯೋಕ್ಕಾದರೂ ಆದೀತೆ, ಕೃಷ್ಣನ ಕಾಲವನ್ನು ಅಳಿಯೋಕ್ಕಾದೀತೆ. ಇದು ಹುತಂಚ ದತ್ತಂಚ ತಥೈವ ತಿಷ್ಠತಿ. ಯೋಗ್ಯತೆ ಎಲ್ಲಿದ್ದರೂ ಕೂಡ ಗೌರವನೀಯವಾಗುವಂಥದ್ದು ಅನ್ನೋದನ್ನು ಕಾಣಲೇಬೇಕು. ಶೇಕ್ಸ್ಪಿಯರ್
ನಾಟಕ ಬರೀತಾ ಇದ್ದಾಗ ಯೂನಿವರ್ಸಿಟಿ ವಿಟ್ಸ್ ಅಂತ ಹೆಸರಾಗಿದ್ದವರು, ವಿಶ್ವವಿದ್ಯಾಲಯದ ಸ್ನಾತಕ ಪದವಿಗಳನ್ನು ಪಡ್ಕೊಂಡವರೆಲ್ಲ ಬರೀತಾ ಇದ್ದರು. ಗ್ರೀನ್ ಅಂತ ಒಬ್ಬ ವಿದ್ವಾಂಸ ಇದ್ದ, ನಾಟಕಕಾರ. ಅವನು ಶೇಕ್ಸ್ಪಿಯರ್ ಅಂತ ಗೇಲಿ ಮಾಡ್ತಾ ಇದ್ದ. ಶೇಕ್ಸ್ಪಿಯರ್ಗೆ ಏನು ಗೊತ್ತು, ಅವನಿಗೇನು ಗ್ರೀಕ್ ಗೊತ್ತಾ, ಲ್ಯಾಟಿನ್ ಗೊತ್ತಾ, ವ್ಯಾಕರಣ ಗೊತ್ತಾ ಅಂತ ಕೇಳ್ತಾ ಇದ್ದ. ಅದೇ ಥರ ಬೆನ್ ಜಾನ್ಸನ್ ಶೇಕ್ಸ್ಪಿಯರ್ ಬಗ್ಗೆ ಮೆಚ್ಚುಗೆ ಇದ್ದರೂ ಹಿ ನ್ಯೂ ಲಿಟಲ್ ಗ್ರೀಕ್ ಆ್ಯಂಡ್ ಲೆಸ್ ಲ್ಯಾಟಿನ್ ಅಂತ ಗೇಲಿ ಮಾಡ್ತಾ ಇದ್ದ. ಮಾರ್ಲೋ ಇವರೆಲ್ಲರಿಗಿಂತ ಮೇಲು, ಅವನು ಶೇಕ್ಸ್ಪಿಯರ್ ಮೆಚ್ಕೊಳ್ತಾ ಇದ್ದ, ಆದರೂ ಗಟ್ಟಿಯಾಗಿ ಪಾಪ ಸಮರ್ಥನೆ ಮಾಡೋಕ್ಕಾಗ್ತಾ ಇರಲಿಲ್ಲ, ಸಂಕೋಚವಾಗ್ತಾ ಇತ್ತು ಇವರ ವಿರೋಧದ ಮುಂದೆ. ಇವರೆಲ್ಲರನ್ನೂ ಜ್ಞಾಪಕ ಇಟ್ಕೊಂಡಿರೋದು ಯಾಕೆಂದರೆ ಇವರೆಲ್ಲ ಇವತ್ತು ಶೇಕ್ಸ್ಪಿಯರ್ನ ಕಾಲದಲ್ಲಿ ಇದ್ದರು ಅಂತ. ಶೇಕ್ಸ್ಪಿಯರ್ ನಾಕಾಣೆ ಪ್ರಭುಗಳಿಗೆ ಬರೆದದ್ದು. ಆದರೆ ಜಗಜ್ಜೇಗೀಯಮಾನವಾಗಿ ನಮ್ಮ ವೈಯನ್ಕೆ ಹೇಳ್ತಾರಲ್ಲ, ಶೇಕ್ಸ್ಪಿಯರ್ ಹುಟ್ಟುವ ಮುನ್ನ ಇಂಗ್ಲೀಷು ಭಾಷೆ ಇನ್ನೂ ಕನ್ಯೆ, ಕುಮಾರಿ. ಶೇಕ್ಸ್ಪಿಯರ್ನ ಬಳಿಕ ಅವಳು ಜಗತ್ತಿನ ಮಾತೆ, ಎಲ್ಲೆಲ್ಲೂ ಅವಳ ಮಾತೆ ಅಂತಂತಾರೆ. ಆಂಗ್ಲ ಭಾಷೆಗೆ ಬೇರೊಂದು ಬದುಕನ್ನು ಕೊಟ್ಟ. ಜಗತ್ತಿನ ಸಕಲ ಮಾನವರ ಅಂತರಂಗದ ಭಾಷೆಗೆ ಅವನು ಬಾಯಾದ. ಇಂಥದ್ದು ನಮಗೆ ಗೊತ್ತಾಗುವ ವ್ಯಕ್ತಿ ಮಾಹಾತ್ಮ್ಯ. ಆಮೇಲೆ ಕವಿ ಹೇಳ್ತಾನೆ, ಕೆಲವೊಮ್ಮೆ ಅಯೋಗ್ಯರು ಯೋಗ್ಯರ ಸ್ಥಾನಗಳಲ್ಲಿ ಹಾಗೇ ಬಂದು ಕೂತ್ಕೊಂಡು ಬಿಡ್ತಾರೆ. ಆಹೂತೇಷು ವಿಹಂಗಮೇಶು ಮಶಕೋ ನಾಯಾನ್ ಪುರೋ ವಾರ್ಯತೆ ಮಧ್ಯೆ ವಾರಿಧಿವ ವಸಂಸ್ತೃಣಮಣಿರ್ಧತ್ತೆ ಮಣೀನಾಂ ರುಚಂ ಖದ್ಯೋತೋಪಿ ನ ಕಂಪತೆ ಪ್ರಚಲಿತು ಮಧ್ಯೇಪಿ ತೇಜಸ್ವಿನಾಂ ದಿಕ್ಸಾಮಾನ್ಯಮಚೇತನಂ ಪ್ರಭುಮಿವ ಅನಾಮೃಷ್ಟ ತತ್ವಾಂತರಂ. ವಿಹಂಗಮೇಶು ಆಹೂತೇಶು, ಪಕ್ಷಿಗಳೆಲ್ಲ ಬನ್ನಿ, ಹಾರಾಡುವ ಎಲ್ಲ ಜೀವಿಗಳು ಬನ್ನಿ ಅಂತಂದರೆ ಸೊಳ್ಳೆ ನಾನೂ ಅಂತ ಬಂದುಬಿಡುತ್ತಂತೆ. ಮಶಕಃ ಆಯಾತ್ ಪುರಃ ನ ವಾರ್ಯತೆ. ಹಾಗೆ ಬಂದರೆ ಸೊಳ್ಳೆ ನೀನು ಪಕ್ಷಿ ಎಲ್ಲ ತೆಪ್ಪ ಹಿಂದೆ ಕೂತಿರು, ನಿನ್ನ ಹಾರಾಟ ಎಲ್ಲ ಮನುಷ್ಯರ ರಕ್ತ ಹೀರಾಟಕ್ಕಷ್ಟೇ, ದೂರ ಹೋಗು ಅಂತ ಅನ್ನೋರು ಯಾರೂ ಇಲ್ಲ ಅಂತ. ಇನ್ನು ಸಮುದ್ರದಲ್ಲಿಂದ ಬಂದ ರತ್ನಗಳೆಲ್ಲ ಎಲ್ಲಿ ಅಂತಂದರೆ ಅಲ್ಲಿ ಬಿದ್ದಿರ್ತಕ್ಕಂಥ ತೃಣಮಣಿ ಅಂತ ಒಂದು, ಅದು ಬೆಲೆ ಬಾಳುವ ಮಣಿ ಏನೂ ಅಲ್ಲ, ಅದು ಒಂದು ರೀತಿ ಹೊಳಪಿನ ಕಲ್ಲಷ್ಟೇ. ಅದು ನಾನೂ ಇದ್ದೀನಿ, ಸಮುದ್ರದಲ್ಲಿ ಹುಟ್ಟಿದ್ದೀನಿ, ಚಿಂತಾಮಣಿ ಹುಟ್ಟಿತು, ಕೌಸ್ತುಭ ಹುಟ್ಟಿತು, ನಾನು ಅಲ್ಲಿ ಹುಟ್ಟಿದ್ದೀನಿ ಅಂತ ಬಂದುಬಿಡುತ್ತೆ. ಅದನ್ನು ಯಾರು ತೆಪ್ಪಗೆ ಆ ಕಡೆ ಬಿದ್ದಿರು ಅಂತ ಎಸೆಯೋದಿಲ್ಲ. ಇನ್ನು ಅಂತರಿಕ್ಷದಲ್ಲಿ ಹೊಳಿತಕ್ಕಂಥ ಎಲ್ಲ ಜ್ಯೋತಿಸ್ಸುಗಳು ಬನ್ನಿ ಅಂತಂದರೆ ನಕ್ಷತ್ರಗಳು, ಸೂರ್ಯ, ಚಂದ್ರ ಎಲ್ಲ ಹಿಂದೂ ಮುಂದೆ ನೋಡ್ತಾ ಇದ್ದಾಗ ಮಿಂಚುಗಳು ನಾನು ಅಂತ ಬಂದು ಮುಂದೆ ನಿಂತು ಬಿಡುತ್ತೆ. ಖದ್ಯೋತೋಪಿನ ಕಂಪತೆ ಪ್ರಚಲಿತು ಮಧ್ಯೇಪಿ ತೇಜಸ್ವಿನಾಂ ದಿಕ್ ಸಾಮಾನ್ಯಂ ಅಚೇತನಂ. ಈ ಮೀಡಿಯಾಕ್ರಿಟಿಗೆ ಮಣೆ ಹಾಕ್ತಕ್ಕಂಥ ಮನೋಧರ್ಮಕ್ಕೆ ಧಿಕ್ಕಾರ ಅಂತ ಬೈತಾರೆ. ನೋಡಿ, ನಮ್ಮಲ್ಲಿ ಬಂದಿರುವ ಸಮಸ್ಯೆ ಏನಂದರೆ, ಅಯೋಗ್ಯರನ್ನು ಅಯೋಗ್ಯರು ಅಂತಂದರೆ ಅಯ್ಯೋ ಬಿಡಿ ಅವರೇನೋ ಬದುಕ್ತಾರೆ, ನೀವು ಯಾರು ಹೇಳೋದಕ್ಕೆ. ನನಗೆ ಎಷ್ಟೋ ಜನ ಉಪದೇಶ ಮಾಡಿದ್ದಾರೆ ಈ ವೇದಿಕೆಯಲ್ಲಿ, ನೀವು ಅವ್ರನ್ನ ಯಾಕೆ ಬೈತೀರಾ, ಇವ್ರನ್ನ ಯಾಕೆ ಬೈತೀರಾ ಅಂತ ಮಾರುದ್ದ ಇಮೇಲ್ಗಳು ಹಾಕಿದ್ದಾರೆ. ಅಂದರೆ ಅನ್ಯಾಯವನ್ನು ಅನ್ಯಾಯ ಅಂತ ಹೇಳಬಾರ್ದು, ಕಾರಣ ಕೊಟ್ಟು ತಿಳಿಸಬಾರ್ದು. ನೀವು ಅದನ್ನು ದುರುಪಯೋಗ ಮಾಡ್ಕೋತೀರಾ, ಹಾಗೆ ಮಾಡ್ಕೋತೀರಾ, ಹೀಗೆ ಮಾಡ್ಕೋತೀರಾ ಅಂತ. ಮೂಗರ್ಜಿ ಮಹಾ ಸಾರ್ವಭೌಮರು ಅದನ್ನು ಹೇಳಿದ್ದಕ್ಕೆ ಮತ್ತು ಮೂಗರ್ಜಿಯಿಂದಲೇ ಬೈದರು. ಅಂದರೆ ಏನಿದು ಅರ್ಥ? ನಾನೇನು ದೊಡ್ಡವನು ಅಂತಲ್ಲ, ಆಧಾರಗಳನ್ನು ಕೊಟ್ಟು ಹೇಳ್ತಾ ಇದ್ದೀನಿ. ನನ್ನ ಆಧಾರಗಳನ್ನು ಸಾಧಾರಣವಾಗಿ ತಿರಸ್ಕರಿಸಿ ಅಂತೀನಿ. ಅದು ಮಾಡಬಾರ್ದು. ಯಾಕೆಂದರೆ ಯಾರನ್ನೂ ಬೈದೇ ಇರೋರು ಒಳ್ಳೆಯವರು ಅಂತ. ಎಷ್ಟೋ ಬಾರಿ ತಮ್ಮನ್ನು ಯಾರು ಬೈದೇ ಇರಲಿ ಅಂತ ಆ ಒಂದು ನ್ಯೂಟ್ರಾಲಿಟಿ ತೊಗೊಂಡಿರ್ತಾರೆ. ನಾನ್ ಅಲೀಡ್ ಮೂವ್ಮೆಂಟ್ ಅಂತ ಇದೆಯಲ್ಲ, ಅದು ನೆಹರೂನ ಶನಿ ಸಂತಾನ. ಯಾರಿಗೂ ಅಂಟುಕೊಳ್ಳದೆ ಬದುಕ್ತೀವಿ ಅಂತಂದರೆ ಅದು ಹೆಸರುಗತ್ತೆ ಬಾಳು. ಹುಟ್ಸೋಕ್ಕಾಗೋಲ್ಲ, ಸಾಯೋಕ್ಕೆ ಮಾತ್ರ ಆಗುತ್ತೆ. ಹೆಸರುಗತ್ತೆಗೆ ಸಂತಾನವಿಲ್ಲ. ಈ ರೀತಿಯಾಗಿ ಆಗುತ್ತದೆ. ಅಂದರೆ ನ್ಯೂಟ್ರಾಲಿಟಿ ಎನ್ನುವಂಥದ್ದು ಜ್ಞಾನಿಯ ತಾಟಸ್ಥ್ಯವಾದರೆ ಪರವಾಗಿಲ್ಲ, ಅಶಕ್ತನ ತಾಟಸ್ಥ್ಯವಾದರೂ ಪರವಾಗಿಲ್ಲ. ಆದರೆ ಸಮಯ ಸಾಧಕನ ತಾಟಸ್ಥ್ಯ ಆದರೆ ತುಂಬ ಅಪಾಯಕಾರಿ. ಅದನ್ನು ಕವಿ ಹೇಳ್ತಾ ಇದ್ದಾನೆ. ಹೇಳಬೇಕು, ಇದಲ್ಲ, ಈ ಯೋಗ್ಯತೆ ಅಲ್ಲ ಅಂತ ಅನ್ನಬೇಕು. ಹಲವು ವಿಶ್ವವಿದ್ಯಾಲಯಗಳಿಂದ ನನಗೆ ಬೇರೆ ಬೇರೆ ಥೀಸಿಸ್ಗಳನ್ನು, ಪ್ರೌಢ ಪ್ರಬಂಧಗಳನ್ನು ಮೌಲ್ಯಮಾಪನ ಮಾಡಬೇಕು ಅಂತ ಬಂದಾಗ ನಾನು ಇದು ಹೀಗಲ್ಲ ಹೀಗೆ ಅಂತಂದಮೇಲೆ ಅವರು ಕಳಿಸೋದೇ ಬಿಟ್ಬಿಟ್ರು. ಈತನ ಹತ್ರ ಹೋದರೆ ತಕರಾರು, ಯಾರಿಗೂ ಡಿಗ್ರಿ ಕೊಡೋದಿಲ್ಲ ಅಂತ. ಹೀಗಾಗಿಬಿಡುತ್ತದೆ.
ಎಷ್ಟೋ ಜನ ಕೇಳ್ತಾರೆ, ಆಗ ನಾನು ಗೊತ್ತಿದ್ದಷ್ಟು ಇದು ತಪ್ಪು ಇದು ಸರಿ ಅಂತಂತೀನಿ. ಅದಕ್ಕೆ ಕೋಪ ಮಾಡ್ಕೊಂಡು ಬಿಡ್ತಾನೆ, ಮುನಿಸ್ಕೊಂಡು ಬಿಡ್ತಾನೆ, ನಿಮಗೆ ಔದಾರ್ಯ ಇಲ್ಲ ಅಂತಾರೆ. ನಾನು ಹೇಳ್ತಿರ್ತೀನಿ ನೋಡಿ, ಈ ವಿಷಯ ಒಂದು ಲೇಖನ ಬರೆಯೋಕ್ಕಷ್ಟೇ ಯೋಗ್ಯವಾದದ್ದು, ಒಂದು ಪ್ರೌಢ ಪ್ರಬಂಧ ಬರೆಯೋಕ್ಕಲ್ಲ, ಡಾಕ್ಟರೇಟ್ ಥೀಸಿಸ್ಗಲ್ಲ, ಇದು ಒಂದು ರಿಸರ್ಚ್ ಆರ್ಟಿಕಲ್ಗೆ ಆಗೋಷ್ಟಾಗುತ್ತೆ, ಇದು ಒಂದು ಪೇಪರ್ ಅಂದರೆ ನ್ಯೂಸ್ ಪೇಪರ್ ಆರ್ಟಿಕಲ್ಗೆ ಆಗೋಷ್ಟಾಗುತ್ತೆ, ಇದು 8ನೇ ಕ್ಲಾಸಿನ ಮಕ್ಕಳು ತಮ್ಮ ಸ್ಕೂಲ್ ಮ್ಯಾಗ್ಝಿನ್ಗೆ ಬರೆಯೋ ಮಟ್ಟದ್ದು ಅಂತ ಹೀಗೆ ಹಸಿಯಾಗಿ ಹೇಳ್ತೀನಿ. ನನ್ನನ್ನು ಹೇಳಿ ಸ್ವಾಮಿ ಪರವಾಗಿಲ್ಲ ಅಂತಂತೀನಿ. ನೀವು ಬಯಸ್ಕೊಳ್ಳಿ ಪರವಾಗಿಲ್ಲ, ನಾವು ಯಾಕೆ ಬಯಸ್ಕೋಬೇಕು ಅಂತಂತಾರೆ. ಅಂದರೆ ಯೋಗ್ಯತೆಯನ್ನು ಅಯೋಗ್ಯತೆಯನ್ನು ಸ್ಪಷ್ಟವಾಗಿ ಹೇಳುವುದಿದೆಯಲ್ಲ, ಅದು ಅಹಂಕಾರದಿಂದ ಅಲ್ಲ, ಒಂದು ಗುಣಮಟ್ಟವನ್ನು ಕಾಪಾಡಬೇಕು ಸಮಾಜದಲ್ಲಿ ಎನ್ನುವ ಕಳಕಳಿಯಿಂದ ಅಂತನ್ನುವಾಗ ಅದು ಬಹಳ ಕೆಟ್ಟದಾಗ್ಬಿಡುತ್ತೆ. ಕೆಲವರು ಅಂದರಕಿ ಮಂಚೆ ಅನಂತಯ್ಯ ಅಂತ ರಾಮಾಯ ಸ್ವಸ್ತಿ ರಾವಣಾಯ ಸ್ವಸ್ತಿ ಅಂತಿರ್ತಾರೆ. ಅವರಿಗೆ ಎಲ್ಲೆಲ್ಲದ ಮಾನ ಮರ್ಯಾದೆ ಬರ್ತದೆ. ನನಗೇನು ಮಾನ ಮರ್ಯಾದೆ ಬೇಕಿಲ್ಲ, ನನಗೆ ಬೇಕಿರೋದು ನಾನು ಹೇಳಿದ್ದನ್ನು ಸಾಧಾರಣವಾಗಿ ತಿರಸ್ಕರಿಸಿ ಅಂತ. ಮೊನ್ನೆ ತಾನೇ ಒಬ್ಬರು ಮಿತ್ರರು ಬಂದರು, ನೆನ್ನೆ ತಾನೇ ಬಂದರು ಮನೆಗೆ. ನೀವು ಭಗವದ್ಗೀತೆಯಲ್ಲಿ ಎಲ್ಲ ತುಂಬ ಚೆನ್ನಾಗಿ ಹೇಳಿದ್ದೀರಿ, ಆದರೆ ಕೆಲವು ಆಚಾರಗಳ ಬಗ್ಗೆ ನೀವು ತುಂಬ ಜನಗಳಿಗೆ ತೂಕಡಿಸೋರಿಗೆ ಹಾಸಿಗೆ ಹಾಸಿಕೊಡುವಂತೆ ಅನುಕೂಲ ಆಗುವಂತೆ ಮಾಡಿಬಿಟ್ಟಿದ್ದೀರಾ, ವಿಚಾರವಾದವನ್ನು ಹೇಳಿಬಿಟ್ಟು ಅಂತ. ಅವರು ಸ್ವಲ್ಪ ಆಚಾರವಂತರು, ತಾವು ಮಾಡೋದನ್ನು ಸರಿ ಅಂತ ಹೇಳಬೇಕು ಅಂತ ಅವ್ರ ಇಂಗಿತ ಇತ್ತು. ನಾನು ಹೇಳಿದೆ, ಒಳ್ಳೆಯದು ಸರ್, ನಿಜ ಹೇಳೋಣ, ನೀವು ನಿಮ್ಮ ರೆಫರೆನ್ಸ್ ಇಟ್ಕೊಂಡಿದ್ದೀರಾ, ನೀವು ಸದಾಚಾರಿಗಳು ಅಂತ, ನೀವು ಬ್ರಾಹ್ಮಣರು ಅಂತ ಅಂದುಕೊಂಡಿದ್ದೀರಾ ಅಲ್ವಾ. ಕೈ ಕಟ್ಟಿರೋ ವಾಚ್ ನೋಡಿ, ಸ್ಟೀಲ್ದು, ಬ್ರಾಹ್ಮಣ ಲೋಹಧಾರಣ ಮಾಡಿದ್ರೆ ಚಂಡಾಲ ಆಗುತ್ತಾನೆ ಅಂತ ಧರ್ಮಶಾಸ್ತ್ರದಲ್ಲಿ ಬರ್ತದೆ. ನೀವು ಕ್ರಾಪ್ ಮಾಡ್ಕೊಂಡಿದ್ದೀರಾ, ಶಿಖಾತ್ಯಾಗ ಮಾಡಿದ್ರೆ ಬ್ರಾಹ್ಮಣ್ಯ ಹೋಯಿತು, ವ್ರಾತ್ಯತ್ವ ಬಂತು ಅಂತ ಉಂಟು. ನೀವು ಹೊಲದ ಬಟ್ಟೆ ಹಾಕ್ಕೊಂಡಿದ್ದೀರಾ, ಅಸ್ಯೂತ ವಸ್ತ್ರಧಾರಣವೇ ಬ್ರಾಹ್ಮಣದ ಲಕ್ಷಣ ಅಂತ ಇದೆ. ಮತ್ತು ನೀವು ಒಂದು ಕಡೆ ಕೆಲಸ ಮಾಡ್ತಾ ಇದ್ದೀರಾ, ಸಂಬಳ ತೊಗೊಂಡ ತಕ್ಷಣ ಶೂದ್ರತ್ವ ಬಂತು ಅಂತ ಉಂಟು. ಒಬ್ಬರ ಕೈಕೆಗಳಿಗೆ ಕೆಲಸ ಮಾಡ್ತು ಅಂತಂದರೆ ಬ್ರಾಹ್ಮಣ್ಯ ಹೋಯಿತು. ಈಗ ಹೇಳಿ ಏನು ಅಂತ. ಅಂದರೆ ನಾವು ಸೇಫಾಗಿದ್ದೀವಿ ಅಂತ ಅಂದುಕೊಂಡು ನೀವು ಅದನ್ನು ಸಮರ್ಥನೆ ಮಾಡಬೇಕು ಅಂದರೆ ಅಲ್ಲಿಂದ ನೋಡಬೇಕಾಗತ್ತಲ್ವ. ಹೀಗಾಗಿ ಧರ್ಮಶಾಸ್ತ್ರಗಳಲ್ಲಿ ಸಾಮಾನ್ಯ ಧರ್ಮ ವಿಶೇಷ ಧರ್ಮ ಅಂತಿದೆ. ವಿಶೇಷ ಧರ್ಮಗಳಿಗೆ ಹೆಚ್ಚಿನ ಬೆಲೆ ಕೊಟ್ಟು ಸಾಮಾನ್ಯ ಧರ್ಮವನ್ನು ಮುಳುಗಿಸಬಾರ್ದು. ಈ ಹೊತ್ತು ವಿಶೇಷ ಧರ್ಮಗಳು ಹೇಳುವುದು ಕಷ್ಟ, ಲೋಕದಲ್ಲಿ ಇಲ್ಲ ಅದು. ಈ ಹೊತ್ತು ಇರತಕ್ಕಂಥ ಸ್ಮೃತಿ ಅಂದರೆ ಅಂಬೇಡ್ಕರ್ ಅವರ ಒಂದು ಅಧ್ಯಕ್ಷತ್ವದಲ್ಲಿ ನಮ್ಮ ಸಂವಿಧಾನ ಯಾವುದಾಯಿತು ಅದು ಭೀಮರಾವ್ ಅಂಬೇಡ್ಕರ್ ಅವರ ಭೈಮಿ ಸ್ಮೃತಿ ನಮ್ಮ ಸಂವಿಧಾನವೇ, ಇನ್ಯಾವುದೂ ಅಲ್ಲ ಅಂತ ನಾನು ಎಷ್ಟೋ ಬಾರಿ ಹೇಳಿದ್ದೀನಿ. ಯಾಕೆಂದರೆ ಎಲ್ಲಿ ಯಾವುದನ್ನು ಎಲ್ಲರೂ ನಿರಪವಾದವಾಗಿ ಅನುಸರಿಸಬೇಕು ಅಂತ ಕಾನೂನು ಬಂದಿದೆಯೋ ಅದು ಧರ್ಮಶಾಸ್ತ್ರವಾಗುತ್ತದೆ. ಸರಿಯೋ ತಪ್ಪೋ ಚರ್ಚೆ ಆಮೇಲೆ. ಇಲ್ಲ ಅಂದರೆ ಕಾನ್ಸ್ಟಿಟ್ಯೂಷನ್ ವೈಲೇಷನ್ ಅಂದರೆ ಜೈಲಿಗೆ ಹಾಕಬೇಕಾಗುತ್ತೆ. ಹೀಗಿದ್ದಾಗ ನೀವು ಎಲ್ಲಿವರೆಗೂ ಇಟ್ಕೋತೀರಾ? ಇಂಟರ್ನೆಟ್ನಲ್ಲಿ ಒಬ್ಬರು ಮಹಾನುಭಾವರು, ಅವನಿಗೇನು ಗೊತ್ತು, 4 ಸಂಸ್ಕೃತ ಶ್ಲೋಕ ಹೇಳೋಕ್ಕೆ ಬರುತ್ತೆ, ಒಂದಷ್ಟು ಪದ್ಯ ಬರೆಯೋಕ್ಕೆ ಬರುತ್ತೆ, ಅವನು ಈ ಧರ್ಮಶಾಸ್ತ್ರದಲ್ಲಿ ಮೀಮಾಂಸ ಓದಿದ್ದಾನ, ಮತ್ತೊಂದು ಓದಿದ್ದಾನ, ಏನು ಓದಿದ್ದಾನೆ, ಯಾತಕ್ಕೆ ಅಂತ. ಸರಿ, ಅವರಲ್ಲಿ ಎಲ್ಲ ಯೋಗ್ಯತೆಗಳು ಉಂಟೆ ಅಂತ ನೋಡಿ ಕೆದಕೋಕ್ಕೆ ಶುರು ಮಾಡಿದ್ರೆ ಎಲ್ಲರ ಬುಡಕ್ಕೂ ಬತ್ತಿ ಇಟ್ಟಂತಾಗುತ್ತದೆ. ಹೀಗಾಗಿ ನಾವು ನಮ್ಮ ಮಿತಿಯಿಂದ ಧರ್ಮಶಾಸ್ತ್ರಗಳನ್ನು ನೋಡ್ಕೊಂಡು ನಡೆದರೆ ಆಗುವಂಥದ್ದಲ್ಲ. ಅವುಗಳಿಗೂ ಡೇಟಿಂಗ್ ಅನ್ನೋದು ಇದೆ ಅನ್ನೋದು ಸ್ಪಷ್ಟವಾಗಿ ತೀರ್ಮಾನ ಮಾಡಿಕೊಳ್ಳಬೇಕು. ಇದನ್ನು ಇದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದೆಗೊದ್ದರು ಅಂತ ಗಾದೆ ಇದೆಯಲ್ಲ, ಆ ಥರ ಆಗುತ್ತದೆ. ಅವನು ಕಂಡಿದ್ದ ಈ ಥರ ಅನರ್ಥಗಳನ್ನು ಕಂಡಿದ್ದ, ಅದನ್ನು ಹೇಳ್ತಿದ್ದಾನೆ. ಹಾಗಾಗಿ ನಾವು ಇಲ್ಲೆಲ್ಲ ವಿವೇಕವನ್ನು ಇಟ್ಕೊಳ್ಬೇಕು. ಅನಪೇಕ್ಷಿತ ಗುರುವಚನ ಸರ್ವಾನ್ ಗ್ರಂಥೀನ್ ವಿಭೇದಯತಿ ಸಮ್ಯಕ್ ಪ್ರಕಟಯತಿ ಪರರಹಸ್ಯಂ ವಿಮರ್ಶ ಶಕ್ತಿ ನಿಜಾ ಜಯತಿ. ಆ ವಿಮರ್ಶನ ಶಕ್ತಿಯೇ ತುಂಬ ಮುಖ್ಯವಾಗಿ ಬೇಕಾದದ್ದು. ಒಂದು ಕಾಲದ್ದು ಎಲ್ಲ ಕಾಲಕ್ಕೂ ಆಗುತ್ತದೆ ಅಂತಲ್ಲ. ಸಂಗೀತದಲ್ಲಿ ಸಂಪ್ರದಾಯ ಪ್ರದರ್ಶಿನಿ ಅಂತ ಸುಬ್ಬರಾಮ ದೀಕ್ಷಿತರು ಸಂಕಲನ ಮಾಡಿಕೊಟ್ಟ ಒಂದು ಮಹಾಗ್ರಂಥ ಉಂಟು. ಅದು ಸುಮಾರು 150 ವರ್ಷಗಳ ಕೆಳಗಿನ ಸಂಗೀತ ಹೇಗಿತ್ತು ಅದನ್ನು ತೋರ್ಪಡಿಸುತ್ತದೆ. ಅದಕ್ಕೂ ಹಿಂದಿನದು ಸಂಗೀತವು ತಾವು ಯಾವುದನ್ನು ತಿಳ್ಕೊಂಡು ಬಂದಿದ್ರು ಅದರ ಬಗೆಗೆ ಪ್ರಸಿದ್ಧ ಗಾಯಕರಾದ ನಮ್ಮ ತಮಿಳುನಾಡಿನಲ್ಲಿ ತುಂಬ ಪ್ರಸಿದ್ಧರಾದಂಥ ಕೆಲವೊಂದಷ್ಟು ವಿವಾದಾಸ್ಪದರೂ ಆಗಿರ್ತಕ್ಕಂಥ ಗಾಯಕರಿದ್ದಾರೆ. ಅವರು ಒಮ್ಮೆ ಬೆಂಗಳೂರಿನಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ರು. ಆ ಕಾರ್ಯಕ್ರಮದಲ್ಲಿ ಸುಬ್ಬರಾಮ ದೀಕ್ಷಿತರ ಸಂಪ್ರದಾಯ ಪ್ರದರ್ಶಿನಿಯ ಪ್ರಕಾರ ಇರುವ ಸಂಗೀತ ಏನು ಅಂತ ಕೃತಿಗಳನ್ನು ಹಾಡಿದ್ರು. ಆಮೇಲೆ ಈ ಹೊತ್ತು ಅದೇ ಕೃತಿಗಳನ್ನು ಹೇಗೆ ಹಾಡ್ತಾರೆ ಅಂತ ಹಾಡಿದ್ರು. ಸಂಪ್ರದಾಯ ಪ್ರದರ್ಶಿನಿ ಕೇಳುವಂತೆಯೇ ಇರಲಿಲ್ಲ.
ಇವತ್ತು ಅದು ಎಷ್ಟು ರಸಮಯವಾಗಿದೆ, ಎಷ್ಟು ಪುಷ್ಟವಾಗಿದೆ, ಮೈ ತುಂಬಿಕೊಂಡಿದೆ ಅಂತಂದರೆ ಆ ಸಂಗೀತ ಹಾಗೇ ಇರಲಪ್ಪ, ಸಂಪ್ರದಾಯದಲ್ಲೇ ಇರಲಿ, ಈ ಸಂಗೀತ ಕೆಟ್ಟಿರೋ ಸಂಗೀತವೇ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಕುವೆಂಪು ಅವರು ಅವರ ತಮ್ಮ ನೆನಪಿನ ದೋಣಿ ಅನ್ನೋ ಪುಸ್ತಕದಲ್ಲಿ ತುಂಬ ಚೆನ್ನಾಗಿ ಬರೀತಾರೆ. ಅವರು ಚಿಕ್ಕ ವಯಸ್ಸಿನಲ್ಲಿ ಯಾವುದೋ ಒಂದು ತಿಂಡಿಯನ್ನು ತಿಂದಿದ್ರಂತೆ, ಅದು ಬಹಳ ರುಚಿಯಾಗಿತ್ತು ಅಂತ, ಅದನ್ನೇ ಮಾಡಿಸ್ಬೇಕು ಅಂತ ಅವರು ವೈಸ್ ಚಾನ್ಸಲರ್ ಆಗೋ ಕಾಲದಲ್ಲಿ ಅವ್ರ ಮನೆಯಲ್ಲಿ ಅವ್ರ ಮನೆಯಾಕೆ ಹೇಮಾವತಿ ಅವರಿಗೆ ಹೇಳಿದ್ರು, ಇಲ್ಲರೀ ನೀವು ಅದನ್ನು ತಿನ್ನಲಾರ್ರಿ, ಆ ಕಾಲದಲ್ಲಿ ತಿಂದ ನಾಸ್ಟಾಲಜಿ ಅಷ್ಟೇ, ನೆನಪು ಯಾವತ್ತೂ ಅದು ವರ್ತಮಾನಕ್ಕೆ ಬಂದರೆ ಚೆನ್ನಾಗಿರೋದಿಲ್ಲ ಅಂತ ಅವರು ಹೇಳಿದ್ರು. ಇಲ್ಲ ಇಲ್ಲ ಅಂತಂದರು. ತೇಜಸ್ವಿ, ಚೈತ್ರ ಇವರೆಲ್ಲರೂ ಇದ್ದರು ಮಕ್ಕಳು, ಮಾಡಿಸಿದ್ರು. ಡೈನಿಂಗ್ ಟೇಬಲ್ ಮೇಲೆ ಬಂತು. ಕುವೆಂಪು ಅವರು ಬರೀತಾರೆ, ನವನಾಗರಿಕ ಸಮಾಜದ ಮಧ್ಯೆ ಆದಿಮಾನವ ಇದ್ದಂತೆ ಇತ್ತು ಆ ಅಡುಗೆ ಅಂತ. ಅವರ ಕಾವ್ಯವೇ ಕಾವ್ಯ. ಒಂದು ತುಂಡು ಬಾಯಿಗೆ ಹಾಕ್ಕೊಂಡ್ರಂತೆ, ನುಂಗಲಾಗ್ತಾ ಇಲ್ಲ, ಉಗಳಿದ್ರೆ ಮಾನ ದಕ್ಕೋಲ್ಲ, ಆ ರೀತಿಯಾಗಿತ್ತಂತೆ. ಇಲ್ಲ ನಮ್ಮಮ್ಮ ಈ ಥರ ಮಾಡಲಿಲ್ಲ ಅಂತ ಹೇಳಿಬಿಟ್ಟು ನಿಲ್ಲಿಸ್ಬಿಟ್ರಂತೆ. ಅವರಮ್ಮ ಮಾಡ್ದಂಗೆ ಮಾಡಿದ್ದು, ಈಗ ಆ ತಿಂಡಿ ತಿನ್ನೋಕ್ಕಾಗೋಲ್ಲ ಅಷ್ಟೇ. ಹೀಗಾಗಿ ನಾವು ಇದನ್ನು ಅರ್ಥ ಮಾಡಿಕೊಳ್ಳಬೇಕು. ಕೆಲವೊಂದಿಷ್ಟು ಬಾಣಗತಿಯಲ್ಲಿ ಹೋಗ್ತಾ ಇರುತ್ತದೆ ಅಂತ. ಇವೆಲ್ಲ ವಿವೇಕವಿಲ್ಲದೆ ಗಡ್ಡುರಿಕಾ ಪ್ರವಾಹ ನ್ಯಾಯೇನ ಗತಾನುಗತಿಕ ನ್ಯಾಯೇನ ಮಾಡಿದರೆ ಏನುಂಟು? ನಮಗೆ ಇಂಟರ್ನೆಟ್ ಬೇಕು, ಸೆಲ್ಫೋನ್ ಬೇಕು, ಸ್ಯಾಟಲೈಟ್ ಕಮ್ಯುನಿಕೇಷನ್ ಬೇಕು, ಆಕಾಶದಲ್ಲೇ ಓಡಾಡ್ತಾ ಇರುವ ವಿಮಾನಗಳು ಬೇಕು, ಎಲ್ಲ ಬೇಕು. ಆದರೆ 3000 ವರ್ಷಗಳ ಕೆಳಗಿನ ಧರ್ಮಶಾಸ್ತ್ರ ಬೇಕು, ಅದು ಚತು ತಪ್ಪದಂಗೆ ಹಾಗೆ ಇರಬೇಕು ಅಂತಂದರೆ ನೀವು ಮನುಷ್ಯರೇ ಅಲ್ಲ ಅಂತ ತೀರ್ಮಾನ ಮಾಡಿ ತೋರಿಸ್ಬಿಡ್ಬೋದು ಧರ್ಮಶಾಸ್ತ್ರದಿಂದ. ನಾನು ಧರ್ಮಶಾಸ್ತ್ರಗಳನ್ನು ಆಕ್ಷೇಪ ಮಾಡ್ತಾ ಇಲ್ಲ, ಆದರೆ ಯುಕ್ತಾಯುಕ್ತ ವಿವೇಚನೆ ಮಾಡೋದಕ್ಕೆ ಹೊರಟಾಗ ನಮಗೆ ತಿಳಿಯುತ್ತದೆ, ನಮ್ಮ ಬುಡಕ್ಕೆ ಬಂದಾಗ ಅದು ಮಾತ್ರ ಇಲ್ಲ ಬಿಡಿ ಅಂತ. ಕಮ್ಯುನಿಸ್ಟರ ರೀತಿ ಬಗ್ಗೆ ಒಂದು ಉಂಟಲ್ಲ, ಕಮ್ಯುನಿಸಮ್ ಅಂದರೆ ಏನು ಅಂತ ಯಾರೋ ಕೇಳಿದ್ರಂತೆ. ಏನಿಲ್ಲಪ್ಪ, ನಿನಗೆ 2 ಬಂಗಲೆ ಇದ್ದರೆ ನಿನ್ನ ಪಕ್ಕದ ಮನೆಯವನಿಗೇನೂ ಇಲ್ಲ ಅಂದರೆ ಅವನಿಗೆ ಕೊಡಬೇಕು, ನಿನಗೆ 2 ದೊಡ್ಡ ದೊಡ್ಡ ಕಾರಿದ್ದರೆ ಅವನಿಗಿಲ್ಲ ಅಂದರೆ ಕೊಡಬೇಕು, ತುಂಬ ಚೆನ್ನಾಗಿದೆ. ಹಾಗೆ ನಿನಗೆ 2 ಎತ್ತಿದ್ದರೆ ಅವನಿಗಿಲ್ಲ ಅಂದರೆ ಒಂದು ಕೊಡಬೇಕು, ಇದು ಒಪ್ಪಿಗೆ ಆಗೋಲ್ಲ ಅಂತ. ಯಾಕೆಂದರೆ 2 ಎತ್ತು ನನ್ನ ಹತ್ರ ಇದೆ ಅದಕ್ಕೆ ಅಂತ. ಬಂಗಲೆ ಇರಲಿಲ್ಲ, ಕಾರ್ ಇರಲಿಲ್ಲ, ಅದಕ್ಕೆ ಪರವಾಗಿಲ್ಲ, ಎತ್ತಿದೆ ಅದಕ್ಕೆ ಹಂಚಿಕೊಳ್ಳೋ ಹಾಗಿಲ್ಲ. ಇಲ್ಲಿಗೆ ಬರುತ್ತದೆ ನಮ್ಮ ಮಡಿವಂತಿಕೆ. ಎಲ್ಲರದು ಅದೇ ರೀತಿಯಾಗಿ ಆಗಿರುತ್ತದೆ. ಅದರಿಂದ ವಿವೇಕವನ್ನು ಇಟ್ಟುಕೊಂಡು ನಡೆಯಬೇಕು, ಶುಷ್ಕ ಶಾಸ್ತ್ರಗಳಿಂದ ಅಲ್ಲ. ಧರ್ಮಶಾಸ್ತ್ರಗಳು ಕಾಲೇ ಕಾಲೇ ನವಾಚಾರ ನವಾವಾಣಿ ಮುಖೇ ಮುಖೆ ಅಂತ. ಕೃತೇತು ಮಾನವ ಪ್ರೋಕ್ತಾ ತ್ರೇತಾಯಾಮ್ ಶಂಖಲಿಖಿತವು ದ್ವಾಪರೇ ಯಾಜ್ಞವಲ್ಕಶ್ಚ ಕಲೋ ಪರಾಶರ ಸ್ಮೃತ ಅಂತ ಇದೆ. ಪರಾಶರ ಸ್ಮೃತಿ ಕಲಿಗೆ ಅಂತ ಇದೆ. ಅಷ್ಟು ಕಲಿಯುಗದಲ್ಲಿ ಎಷ್ಟನೇ ಕಲಿಯುಗವೋ ಇದು, ಅದು ಎಷ್ಟು ಪರಾಶರ ಸ್ಮೃತಿಗಳು ಬರಬೇಕೋ ಗೊತ್ತಿಲ್ಲ. ಇವುಗಳನ್ನು ನೋಡಿದಾಗ ನಮ್ಮಲ್ಲಿ ನಮಗೇ ಬರುತ್ತದೆ ತೀರ್ಮಾನ ಹೇಗೆ ಮಾಡಿಕೊಳ್ಳಬೇಕು ಅಂತ. ಅದರಿಂದ ಸ್ಥಾನಮಾನಗಳ ಬಗೆಗೆ ಚಿಂತೆ ಮಾಡದೆ ವಿವೇಕವನ್ನು ಆಶ್ರಯಿಸಬೇಕು. ಕೋಲಾಹಲಕ್ಕೆ ಅವಕಾಶವಿಲ್ಲ ಅಂತ ಕವಿ ಹೇಳ್ತಾನೆ. ಮತ್ತು ಕೆಲವರು ನಮ್ಮಲ್ಲಿ ಅದುಂಟು ಇದುಂಟು ಅಂತ ಅಂತಾರೆ. ನಿಮ್ಮ ಸಾಧನ ಸಾಮಗ್ರಿ ಕೆಲವು ಕಡೆ ಬೇಕಾಗೋದಿಲ್ಲ, ಇನ್ನೇನೋ ಬೇಕಿರುತ್ತದೆ ಅಂತ ತುಂಬ ಚೆನ್ನಾಗಿ ಶತಪದಿಯನ್ನು ಕುರಿತ ಅನ್ಯೋಕ್ತಿ. ಮಿಲಿಪೀಡ್, ಸೆಂಟಿಪೀಡ್ ಅಂತೆಲ್ಲ ಕರೀತಾರೆ. ನಮ್ಮ ಕಡೆ ಬಸವನ ಹುಳು ಅಂತ ಅದನ್ನು ಹೇಳ್ತಾರೆ. ಆದರೆ ಕರಾವಳಿ, ದಕ್ಷಿಣ ಕನ್ನಡದ ಕಡೆಗೆಲ್ಲ ಕೂಡ ಈ ಶಂಕದ ಹುಳುವನ್ನು ಬಸವನ ಹುಳು ಅಂತ ಕರೀತಾರೆ. ಇವುಗಳಿಗೆ 1000 ಕಾಲಿನ ಹುಳ, 100 ಕಾಲಿನ ಹುಳ ಇತ್ಯಾದಿಯಾಗಿ ಹೇಳ್ತಾರೆ. ಅದು ನಿಧಾನವಾಗಿ ಹೋಗುತ್ತದೆ, ಆದರೆ ಕಾಲು ಮಾತ್ರ 1000 ಇರುತ್ತೆ. ಅದನ್ನು ಮಿಲಿಪೀಡ್, ಸೆಂಟಿಪೀಡ್ ಅಂತ ನಾವು ನೋಡ್ತೀವಿ. ಆ ಥರದ್ದು ಅವು. ಅದರ ಬಗೆಗೆ ಒಂದು ಅನ್ಯೋಕ್ತಿ. ಶತಪದೀ ಸತಿ ಪಾದಶತೆ ಕ್ಷಮ ಯದಿನ ಗೋಷ್ಪದಮಪ್ಯತಿವರ್ತಿತು ಕಿಮಿಯತಾ ದ್ವಿಪದಸ್ಯ ಹನುಮತೋ ಜಲನಿಧಿಕ್ರಮಣೇ ವಿವದಾಮಹೇ. ಶತಪದಿ ಸತಿ ಪಾದಶತೆ ಕ್ಷಮ. ಶತಪದಿಗೆ 100 ಕಾಲುಂಟು, ಆದರೆ ನ ಗೋಷ್ಪದಮಪಿ ಅತಿವರ್ತಿತು ಕ್ಷಮ. ಒಂದು ಹಸು ಸ್ವಲ್ಪ ಕೆಸರಿನ ಜೌಗಿನ ನೆಲದಲ್ಲಿ ಹೆಜ್ಜೆ ಇಟ್ಟರೆ ಆ ಗೊರಸಿನ ಗುರುತು ಅಲ್ಲಿ ಮುದ್ರಿತವಾಗಿ ಹಳ್ಳ ಬಿದ್ದು ಅದರೊಳಗೆ ನೀರು ತುಂಬಿಕೊಳ್ಳುತ್ತಲ್ಲ, ಅದು ಗೋಷ್ಪದ ಮಾತ್ರ ಜಲಸ್ಥಾನ ಅಂತ. ಗೊರಸು ಊರಿದರೆ ಆಗುವ ಹಳ್ಳ ಗೋಷ್ಪದ ಅಂತ ಕರೀತಾರೆ. ಅಷ್ಟು ನೀರನ್ನು ದಾಟೋಕ್ಕಾಗೋಲ್ಲ ಪಾಪ, 100 ಅಲ್ಲ 1000 ಕಾಲಿದ್ರು. ಆದರೆ 2 ಕಾಲಿರುವ ಹನುಮಂತ ಶತಯೋಜನ ವಿಸ್ತಾರವಾದ ಸಮುದ್ರವನ್ನು ದಾಟದ. ಅದರಿಂದ ನನಗಿಂಥ ಕಾಲುಗಳಿವೆಯಲ್ಲ, ನಾನು ಯಾಕೆ ದಾಟೋಕ್ಕಾಗಲಿಲ್ಲ ಅಂದರೆ ಆಗ್ತಿಲ್ಲ ಅಷ್ಟೇ. ನನಗೆ ಅಷ್ಟು ವ್ಯಾಸಂಗ ಇದೆ, ಎಷ್ಟು ಡಿಗ್ರಿ ಇದೆ, ಅಷ್ಟು ದುಡ್ಡಿದೆ, ಇಷ್ಟೆಲ್ಲ ಇದೆ ಅಂದರೆ ಅದು ಮಾಡೋಕ್ಕಾಗಲಿಲ್ಲಪ್ಪ ಅಷ್ಟೇ. ಏನು ಮಾಡೋದು? ಅದರ ಬೆಲೆ ಬೇರೆ.
ಅದು ಬಿಟ್ಟು ಇನ್ಯಾವುದೂ ಅಲ್ಲ. ನಾನು ಇಷ್ಟೆಲ್ಲ ಓದಿದ್ದೀನಿ, ನನಗೆ ಸಂಗೀತ ಹಾಡೋಕ್ಕಾಗಲ್ವಾ ಅಂತಂದರೆ ಅದಕ್ಕೆ ಬೇರೆ ಇದೇ ತಯಾರಿ ಬೇಕು. ಅದರ ಅಳತೆಗೋಲೇ ಬೇರೆ, ಅದರ ರೀತಿಯೇ ಬೇರೆ, ಅದರ ತಯಾರಿಯೇ ಬೇರೆ. ಅದು ಇದರಿಂದ ಬರುವಂಥದ್ದಲ್ಲ. ಬ್ರಹ್ಮಜ್ಞಾನಿಗೆ ಎಲ್ಲವೂ ಗೊತ್ತು ಅಂದರೆ ಎಲ್ಲವೂ ಪರಮಾರ್ಥತಃ ಏನು ಅಂತ ಗೊತ್ತು, ವ್ಯವಹಾರತಃ ಏನು ಅಂತ ಅಲ್ಲ. ಇದು ತಿಳ್ಕೊಳ್ಳದೆ ಎಷ್ಟೋ ಜನ ಬ್ರಹ್ಮಜ್ಞಾನಿ ಎಲ್ಲ ಮಾಡ್ತಾನೆ ಅಂತ ಅಂದ್ಕೋತಾರೆ. ಅದು ತುಂಬ ದೊಡ್ಡ ಅವಿವೇಕ. ರಮಣ ಮಹರ್ಷಿಗಳು ಬ್ರಹ್ಮಜ್ಞಾನಿಗಳು, ಮಹಾನುಭಾವರು. ಆದರೆ ಅವರು ಕಾವ್ಯಕಂಠ ಗಣಪತಿ ಮುನಿಗಳಷ್ಟು ಸಂಸ್ಕೃತದಲ್ಲಿ ಪಂಡಿತರಾಗಿರಲಿಲ್ಲ. ತಾವು ಏನಾದರೂ ಬರೆದರೆ ಅದನ್ನು ನಾಯನ ಅಂತ ಅವ್ರನ್ನ ಕರೀತಾ ಇದ್ರು, ತಂದೆ ಅಂತ ತೆಲುಗಿನಲ್ಲಿ ಅರ್ಥ. ಕಾವ್ಯಕಂಠರ ಹತ್ತಿರ ಪರಿಷ್ಕಾರ ಮಾಡಿಸ್ಕೊಳ್ತಾ ಇದ್ರು. ಅಂದರೆ ಏನು, ಅವರಿಗೆ ಪರಮಾರ್ಥ ಗೊತ್ತಿತ್ತು, ಸಂಸ್ಕೃತ ಭಾಷೆಯ ಪರಮಾರ್ಥ ಗೊತ್ತಿತ್ತು. ಏನದು? ಎಲ್ಲ ಭಾಷೆಯ ಪರಮಾರ್ಥ ಇಷ್ಟೇ. ಜ್ಞಾತೃಜ್ಞೇಯ ಜ್ಞಾನ ತ್ರಿಪುಟಿಯ ಸಮಾಹಾರದಿಂದ ಉಂಟಾಗತಕ್ಕಂಥ ಯಾವುದಿದೆ ಸಮ್ಯಕ್ ಜ್ಞಾನ, ಅದರ ಕಡೆಗೆ ಹೋಗ್ತಕ್ಕಂಥದ್ದು ಅಂತ. ಆದರೆ ವ್ಯವಹಾರ ಜ್ಞಾನ ಯಾವುದೋ ಪಾಣಿನಿಯ ಸೂತ್ರಗಳು, ಅದರೊಳಗೆ ಅವರು ಕಾವ್ಯಕಂಠಷ್ಟು ಪರಿಣತಿ ಇರಲಿಲ್ಲ. ತಿಳ್ಕೊಂಡಿದ್ರು ಒಂದಷ್ಟು, ಆದರೆ ಅವರ ಮಟ್ಟದ್ದಲ್ಲ. ಹಾಗೆಯೇ ಶಾರದಾದೇವಿಯವರು ಬ್ರಹ್ಮಜ್ಞಾನಿಯೇ. ಅವರಿಗೆ ಲೋಕಸಾಮಾನ್ಯ ವ್ಯವಹಾರದ್ದು ಗೊತ್ತಾಗ್ತಿರಲಿಲ್ಲ. ಶ್ರೀರಾಮಕೃಷ್ಣ ಪರಮಹಂಸರು ಬ್ರಹ್ಮಜ್ಞಾನಿಗಳೇ, ಆದರೆ ಅವರಿಗೆ ಸರಿಯಾಗಿ ಓದು ಬರಹ ಗೊತ್ತಿರಲಿಲ್ಲ, ಲಿಪಿಜ್ಞಾನ ಇರಲಿಲ್ಲ. ಬ್ರಹ್ಮಜ್ಞಾನ ಬೇರೆ, ಲಿಪಿಜ್ಞಾನ ಬೇರೆ. ಲಿಪಿಜ್ಞಾನ ವ್ಯವಹಾರದ್ದು, ಬ್ರಹ್ಮಜ್ಞಾನ ವ್ಯವಹಾರಾತೀತವಾದದ್ದು. ಹೀಗಾಗಿ ಈ ಪೃಥಕ್ಕರಣ ಉಂಟು. ನನಗಿದೆಯಲ್ಲ, ಅದರಿಂದ ಅದು ಯಾಕೆ ಆಗೋಲ್ಲ ಅಂದರೆ ಅದಷ್ಟೇ. ಈಗ 100 ರೂಪಾಯಿಗಳನ್ನು ಸೇರಿಸ್ಬಿಟ್ಟು ಇದು 100 ರೂಪಾಯಿ ಅಂತಂದರೆ ನೋಟನ್ನು ತೆಗೀರಿ ಅಲ್ಲಿಂದ ಅಂತಂದರೆ ಇದನ್ನು ಯಾರು ಮುಂದೇನಾದ್ರು ಇಟ್ಟರೆ ಅವ್ರು ನೋಟ್ ಕೊಡ್ತಾರೆ ಹೊರತು ಇದರಿಂದ ಹಾಗೆ ನೋಟ್ ಹುಟ್ಟಿಬಿಡೋಲ್ಲ ಅಂತ ಹೇಳಬೇಕಾಗುತ್ತದೆ. ಆ ರೀತಿಯಾಗಿ ಈ ನೋಟ್ನಲ್ಲಿ 100 ರೂಪಾಯಿಗಳಿವೆ ಅಂದರೆ ಕಿತ್ತುಕೊಡಿ ಅಂದರೆ ಕಿತ್ತುಕೊಟ್ರೆ ಎಲ್ಲೂ ಚಲಾವಣೆಗಿರೋದಿಲ್ಲ. 100 ತುಂಡುಗಳು ಮಾಡಿದ್ರೆ 100 ರೂಪಾಯಿ ನೋಟನ್ನು ಎಲ್ಲಾಗುತ್ತದೆ. ಅದು ಮೌಲ್ಯದಿಂದ ಅಷ್ಟಿದೆ ಅಂತ. ಈ ರೀತಿಯಾಗಿ ಆ ವಿವೇಕವನ್ನು ತಿಳ್ಕೊಳ್ಬೇಕು. ನನಗಿಷ್ಟುಂಟು ಸಾಧನ ಸಂಪತ್ತಿ, ಅಷ್ಟುಂಟು ಅಂದರೆ ಅದಿದ್ದರೂ ಏನೂ ಮಾಡೋಕ್ಕಾಗೋದಿಲ್ಲ. ಇದನ್ನು ನಾವು ನೋಡ್ಕೊಳ್ಬೇಕು. ತುಂಬ ಜನ ನಮಗೆ ಅಷ್ಟಿದೆ ಸಾಧನೆ, ಇಷ್ಟಿದೆ, ಅದು ಯಾಕೆ ನಮಗೆ ಹಾಗಾಗಲಿಲ್ಲ, ಅದು ಯಾಕೆ ನಮಗೆ ಬರಲಿಲ್ಲ ಅಂತಾರೆ. ಅದು ಬೇರೆಯೇ ಬೇಕಪ್ಪ. ಜೀವನವದೊಂದು ಕಲೆ, ಕಲೆಯ ಕಲಿಸುವುದೆಂತು 1000 ನಿಯಮಯುಕ್ತಿಗಳ ನೊರದಡಿಯುಂ ಯಾವುದೋ ವಿವರ ಹೊಂದಿರದೆ ಪೂರ್ಣವದಲ್ಲ, ಆ ವಿವರ ನಿನ್ನೊಳಗೆ ಮಂಕುತಿಮ್ಮ ಅಂತ ಹೇಳಿದಂತೆ. ಆಮೇಲೆ ಕವಿ ಹೇಳ್ತಾನೆ, ಅದು ಸ್ಪರ್ಶಮಣಿಯನ್ನು ಕುರಿತ ಅನ್ಯೋಕ್ತಿ. ಬುದ್ಧ್ಯಾಮಹೇನ ಬಹುಧಾಪಿ ವಿಕಲ್ಪಯಂತಹ ಕೈರ್ನಾಮಭಿರ್ವ್ಯಪದಿಶೇಮ ಮಹಾಮತೀಸ್ತಾನ್ ಯೇಷಾಮಶೇಷ ಭುವನಾಭರಣಸ್ಯ ಹೇಮ್ನಃ ತತ್ವಂ ವಿವೇಕ್ತುಮುಪಲಃ ಪರಮಂ ಪ್ರಮಾಣಂ. ಅಯ್ಯೋ, ಏನು ಮಾಡೋದು? ಬುದ್ಧ್ಯಾಮಹೇನ ಬಹುಧಾಪಿ ವಿಕಲ್ಪಯಂತಹ, ಎಷ್ಟೆಷ್ಟು ಯೋಚನೆ ಮಾಡಿದ್ರೂ ನಮಗೆ ಗೊತ್ತಾಗ್ತಾ ಇಲ್ಲ. ನ ಬುದ್ಧ್ಯಾಮಹೇ, ನಮಗೆ ತಿಳಿತಾ ಇಲ್ಲ. ಕೈಹಿ ನಾಮ ಅಭಿವ್ಯಪದಿಶೇಮ ಮಹಾಮತೀಸ್ತಾನ್, ಇನ್ಯಾರು ಮೇಧಾವಿಗಳು ಅಂತ ನಾವು ಯಾರಲ್ಲಿ ಹೋಗಿ ಬೇಡೋಣ? ನೋಡಿ, ಅಶೇಷ ಭುವನಾಭರಣಸ್ಯ ಹೇಮ್ನಃ, ಜಗತ್ತಿಗೆಲ್ಲ ಅಲಂಕಾರಗಳನ್ನು ಒದಗಿಸಿಕೊಡಬಲ್ಲ ಬಂಗಾರವನ್ನು ಪರೀಕ್ಷೆ ಮಾಡೋದಕ್ಕೆ ಒಂದು ಕಲ್ಲು ಬೇಕು. ಹೊರಗಲ್ಲಿಗೆ ಇಟ್ಟು ಬಂಗಾರವನ್ನು ಇಡ್ತಾರೆ. ಬಂಗಾರವನ್ನು ವಜ್ರಕ್ಕೆ ತಿಕ್ಕಿ ಅದರ ಮೌಲ್ಯ ನೋಡೋಕ್ಕಾಗೋಲ್ಲ, ಕಲ್ಲಿಗೆ ತಿಕ್ಕಿ ನೋಡಬೇಕು. ಏನಿದೆ ಅನ್ಯಾಯ? ಅಂದರೆ ಯೋಗ್ಯರನ್ನು ತಿಳ್ಕೊಳ್ಳೋದಕ್ಕೆ ಅಯೋಗ್ಯರ ಅಂತ ಇದು ಒಂದು ಅರ್ಥ. ಬಂಗಾರದ ಯೋಗ್ಯತೆ ತಿಳ್ಕೊಳ್ಳೋದಕ್ಕೆ ಕಲ್ಲಿಗ ಆಗೋದು ಅಂತ. ಏನು ಮಾಡೋದು? ಬೆಟ್ಟದ ಎತ್ತರ ಅಳೆಯೋದಕ್ಕೆ ಮತ್ತೊಂದು ಬೆಟ್ಟಕ್ಕೆ ಆಗೋದಿಲ್ಲ, ಗಜಗಡ್ಡಿಗೆ ಆಗುತ್ತೆ. ಅದನ್ನು ನಾನು ಎಷ್ಟೋ ಬಾರಿ ಹೇಳಿದ್ದೀನಿ. ನಾನು ಬೆಟ್ಟವಲ್ಲ ಸ್ವಾಮಿ, ಬೆಟ್ಟವನ್ನು ಅಳೆಯೋ ಗಜಗಡ್ಡಿ ಅಂತ. ನನಗೆ ಅಳೆಯೋಕ್ಕೆ ಬರುತ್ತೆ, ನಾನು ಬೆಟ್ಟವಲ್ಲ. ಬೇರೆಯವರು ತಪ್ಪು ಸರಿ ಹೇಳ್ತೀನಿ, ನಾನು ಸರಿಯಾಗೇ ಇರ್ತೀನಿ ಅಂತಲ್ಲ, ತಪ್ಪು ಸರಿ ಏನು ಅಂತ ನನಗೆ ಗೊತ್ತಿರುತ್ತೆ ಅಂತ. ಡಾಕ್ಟ್ರಿಗೆ ರೋಗ ಬರಬಾರ್ದು ಅಂತ ಏನಾದರೂ ಇದೆಯೇನ್ರಿ ನಿಯಮ? ರೋಗ ಬರದೇವರು ಡಾಕ್ಟ್ರ್ ಹತ್ರ ಹೋಗ್ತೀವಿ ಅಂದರೆ ನಾವು ರೋಗದಿಂದ ನೆಗೆದು ಬಿದ್ದು ಹೋಗ್ತೀವಿ ಅಷ್ಟೇ. ಹೀಗಾಗಿ ವೈದ್ಯರ ವ್ಯಾಧಿ ಪಥ್ಯ ಹೇಳೋ ವೈದ್ಯ ತಾನು ಅಪಥ್ಯ ಮಾಡಬಹುದು, ಆದರೆ ಅವನು ಹೇಳೋ ಪಥ್ಯ ಮಾಡಿದ್ರೆ ನಮಗೆ ಆರೋಗ್ಯ ಬರುತ್ತದೆ ಅನ್ನೋದಂತೂ ನಿಶ್ಚಯ. ಬಂಗಾರದ ಯೋಗ್ಯತೆಯನ್ನು ಹೊರಗಲ್ಲಿನಿಂದ ತಿಳ್ಕೊಳ್ಬಹುದು ಅಷ್ಟೇ. ಅದು ಯಾವುದಾದ್ರೆ ನಿಮಗೇನೋ ಕಲ್ಲೋ ಮಣ್ಣೋ ಏನಾದರೂ ಏನು ಅಂತ ಇನ್ನೊಂದು ಅರ್ಥವೂ ಬರ್ತದೆ. ಅಂದರೆ ಅದರ ಕೆಲಸ ಅದು ಮಾಡಿದ್ರೆ ಆಯಿತು, ಅದರ ಜಾತಿ ಕುಲ ಗೋತ್ರ ಸ್ಥಾನಮಾನ ಕಟ್ಕೊಂಡು ನಮಗೇನಾಗಬೇಕಾಗಿದೆ? ನಮ್ಮ ಮನೆಗೆ ಹಾಲು ತಂದು ಕೊಡ್ತಕ್ಕಂಥವನು ಹಿಂದುವೋ ಮುಸ್ಲಿಮೋ ಕ್ರಿಸ್ತನೋ ಜೈನನೋ ಬೌದ್ಧನೋ ನಾಸ್ತಿಕನೋ ಆಸ್ತಿಕನೋ ಅಲ್ಲರಿ, ಹೊತ್ತಿಗೆ ಸರಿಯಾಗಿ ಗಟ್ಟಿ ಹಾಲು ಅಳತೆಗೆ ತಕ್ಕಂತೆ ತಂದು ಕೊಡ್ತಾನ ಅಷ್ಟೆ.
ಇಷ್ಟಾದರೆ ಸಾಕು. ಅವನು ಯಾವನಾದರೆ ನಮಗೇನು? ನಾನು ಬಯಸ್ತಕ್ಕಂಥ ಸಚ್ರೋತ್ರಿಯ ಬ್ರಾಹ್ಮಣನಾದವನು ನೀರು ಹಾಲನ್ನು ಅಮಾವಾಸ್ಯೆಗೆ ಪೂರ್ಣಿಮೆಗೆ ಯಾವಾಗಲೂ ಹೊತ್ತು ಗೊತ್ತಿಲ್ಲದೆ ತಂದುಕೊಟ್ಟು ಹೆಚ್ಚಿನ ಬೆಲೆ ತಗೋತಾನೆ ಅಂತಂದರೆ ಬೇಡವೇ ಬೇಡ ಆ ಬ್ರಾಹ್ಮಣ್ಯ ಅಂತ ಯಾರು ಅಂತಾರೆ ಅಲ್ವೇ? ಹೀಗಾಗಿ ಆ ಕೆಲಸವನ್ನು ಮಾಡುವ ಯೋಗ್ಯತೆ, ಕ್ಷಮತ್ವ ಇದ್ದರೆ ಆಗುತ್ತದೆ ಅಂತನ್ನುವುದು ಬರುತ್ತದೆ. ಅಂದರೆ ಒಂದು ಸುಭಾಷಿತಕ್ಕೆ ಎಷ್ಟು ಬಗೆಯ ಅರ್ಥಛಾಯೆಗಳು ಬರುವುದಕ್ಕೆ ಸಾಧ್ಯ ಅನ್ನುವುದನ್ನು ಕವಿ ತೋರ್ಪಡಿಸ್ತಾ ಇದ್ದಾರೆ. ಕಸ್ಯಾ ನಿಮೇಶ ನಯನೇ ವಿದಿತೆ ದಿವೌಕೋ ಲೋಕಾದೃತೆ ಜಗತಿತೆ ಅಪಿ ವೈಗೃಹೀತ್ವ ಪಿಂಡ ಪ್ರಸಾರಿತ ಮುಖೇನ ತಿಮೇ ಕಿಮೇ ತದ್ದೃಷ್ಟಂ ನ ಬಾಲಿಶ ವಿಷದ್ಬಡಿಶಂ ತ್ವಯಾಂತಹ. ಹೇ ತಿಮೆ, ತಿಮಿ ಅಂದರೆ ಒಂದು ಬಗೆಯ ಮೀನು, ಅದನ್ನು ನುಂಗುವಂಥದ್ದು ತಿಮಿಂಗಿಲ, ಅದನ್ನು ನುಂಗುವಂಥದ್ದು ತಿಮಿಂಗಿಲ. ಹೀಗೆ ಬೇಕಾದಷ್ಟು ಪ್ರವಾಹದಂತೆ ಉಂಟು. ಗಿಲತೀತಿ ಗಿಲಹ, ತಿಮಿಂಗಿಲತೀತಿ ತಿಮಿಂಗಿಲಹ ಅಂತ ಅಲುಕ್ ಸಮಾಸ. ಅನಿಮೇಷ ನಯನೆ, ಎವೆ ಇಕ್ಕದೆ ನೋಡಬಲ್ಲೆ ನೀನು. ಮೀನುಗಳು ಕಣ್ರೆಪ್ಪೆ ಇಲ್ಲವಾದ ಕಾರಣ ಕಣ್ಣು ಬಿಟ್ಕೊಂಡೇ ಇರ್ತವೆ. ಹಾಗಾಗಿ ಅನಿಮೇಷ ಅಂತ ಮೀನುಗಳಿಗೆ ಹೇಳ್ತಾರೆ. ಹಾಗೆ ದೇವತೆಗಳು ಕೂಡ ಅನಿಮೇಷರಂತೆ. ಅವರು ರೆಪ್ಪೆ ಬಡಿಯೋದಿಲ್ಲ, ಅಂದರೆ ಎವೆ ಇಕ್ಕುವುದಿಲ್ಲ. ದೇ ಡೋಂಟ್ ಬ್ಯಾಟ್ ದೇರ್ ಐಲಿಡ್ಸ್. ಹಾಗಾಗಿ ಮೀನು ದೇವತೆಗಳು ಇಬ್ಬರೂ ಅನಿಮೇಷರೇ. ಏ ಮೀನೇ, ನೀನೂ ಅನಿಮೇಷ, ನಾನೂ ದೇವತೆ ಅಂತಂದುಕೊಂಡು ನೀನು ಕೋಲಾಹಲ ಮಾಡಬೇಡ. ಗಾಳದ ತುದಿಗೆ ಸಿಕ್ಕಿಸಿರ್ತಕ್ಕಂಥ ಎರೆಹುಳದ ತುಂಡಿಗೆ ಬಾಯಿ ಬಿಟ್ಟುಕೊಂಡಿರುವ ನಿನಗೆ ಸದಾ ಕಣ್ಣು ಬಿಟ್ಕೊಂಡಿದ್ರು ಅದರ ಹಿಂದೆ ಗಾಳ ಇದೆ, ಅದನ್ನು ಕೊಕ್ಕೆ ಹಾಕಿ ಎಳೀತಕ್ಕಂಥ ಬೆಸ್ತಾ ಇದ್ದಾನೆ, ನಿನ್ನ ಪ್ರಾಣ ಹೋಗುತ್ತೆ ಅಂತ ಗೊತ್ತಿಲ್ಲ. ನಾನೂ ದೇವತೆಗಳಿಗೆ ಸಮಾನ ಅಂತ ಅಂದ್ಕೋಬೇಡ ಅಂತ. ನೋಡಿ, ನಾವು ಎಷ್ಟೋ ಜನ ನಾವು ವಾಪಸ್ತಬ್ಬರು, ನಾವು ಅಶ್ವಲಾಯನರು, ನಾವು ಕಾಶ್ಯಪರು, ನಾವು ಕೌಶಿಕರು, ಆ ಋಷಿಗಳ ಪರಂಪರೆಯವರು ಅಂತ ಅಂದ್ಕೊಂಡು ನಾವು ಅದೇ ಋಷಿಗಳೇ ಅಂತ ಅಂದ್ಕೊಂಡು ಬಿಡ್ತಾರೆ. ನಿಜ, ಧನ್ಯತೆ ಇದೆ. ಪ್ರವರ ಹೇಳ್ಕೊಂಡು ನಮಸ್ಕಾರ ಮಾಡುವಾಗ ಹೌದು, ಈ ಋಷಿಗಳ ವಂಶದಲ್ಲಿ ಬಂದವರು, ಅದಕ್ಕೆ ತಕ್ಕಂತೆ ಇರಬೇಕು ಅಂತ ವಂಶವೃಕ್ಷದ ಶ್ರೋತ್ರಿಯರ ಗತಿ ಕೇಳದವಲ್ಲ. ಹೀಗಾಗಿ ಆ ಧನ್ಯತೆಯ ಭಾವ ಬೇರೆ, ಗರ್ವ ಬೇರೆ. ಹಾಗಾಗಿ ನಮಗೆ ಎಷ್ಟೋ ಬಾರಿ ಆ ಥರದ್ದಿರುತ್ತದೆ. ನಾವು ಅದೇ ಆಗಿಬಿಟ್ಟಿದ್ದೀವಿ ಅಂತ ಹೇಳಿಬಿಟ್ಟು ಅಹಂ ಬ್ರಹ್ಮಾಸ್ಮಿ ಅಂತ ಜಪ ಮಾಡಿದ್ರೆ ಏನು ಬಂತು? ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು ಬಹಳ ಚೆನ್ನಾಗಿ ಹೇಳ್ತಾರೆ. ಯಾರೋ ಒಬ್ಬ ಅಹಂ ಬ್ರಹ್ಮಾಸ್ಮಿ ಅಂತ ಗರ್ಜನೆ ಮಾಡ್ತಾ ಇದ್ದಂತೆ ಸನ್ಯಾಸಿ. ಆಗ ಒಬ್ಬ ಟಾಂಗ ಹೊಡಿತಕ್ಕಂಥ ಸಾಬಿ ಮೈ ಗಾಡಿವಾಲ ಹೂँ, ಮೈ ಟಾಂಗಾವಾಲ ಹೂँ, ಮೈ ಗಾಡಿವಾಲ ಹೂँ ಅಂತ ಕೂಗ್ತಾ ಇದ್ದಂತೆ. ಚಿಲ್ಲಾಮತ್, ಕೂಗಬೇಡ, ಏನದು, ನೀನು ಗಾಡಿವಾಲ ಅಂತ ಗೊತ್ತೇ ಇದೆಯಲ್ಲ ಅಂತ. ಅಯ್ಯ, ಹಾಗೆ ನೀನು ಬ್ರಹ್ಮ ಅಂತ ಗೊತ್ತೇ ಇದೆಯಲ್ಲ, ಯಾಕೆ ಬಡ್ಕೋತೀಯ ಅಂತಂದನಂತೆ. ಆಗಿದ್ದರೆ ಮತ್ತೆ ಮತ್ತೆ ಹೇಳಿಕೊಳ್ಳಬೇಕಾಗಿಲ್ಲ ಅಂತ. ಅಂದರೆ ನಾವು ಅದು ಆಗಿಬಿಟ್ಟಿದ್ದೀವಿ ಅಂತ ಭ್ರಮೆ ಮಾಡಿಕೊಂಡು ಬಿಡ್ತೀವಿ. ಶ್ರದ್ಧೆ, ನಂಬಿಕೆ, ಹೆಮ್ಮೆ, ಕೃತಜ್ಞತೆ, ಅಭಿಮಾನ, ಕಾರ್ಯದಕ್ಷತೆ ಅದೆಲ್ಲ ಸದ್ಗುಣಗಳೇ ಹೌದು. ಅದರ ಜೊತೆಗೆ ಅವುಗಳನ್ನು ಅಕ್ಷರಶಃ ನೆಚ್ಚಿಕೊಂಡು ಬಿಡುವುದು ಕೆಲವೊಮ್ಮೆ ಅವಿವೇಕವಾಗುತ್ತದೆ, ಅನರ್ಥವಾಗುತ್ತದೆ. ಇಲ್ಲಿ ಬರ್ತಕ್ಕಂಥ ಸಮಸ್ಯೆ ಅದು. ಕೊಟ್ಟ ಬಿರುದುಗಳನ್ನೆಲ್ಲ ನಾವು ಯಥಾರ್ಥ ಅಂತ ಭಾವಿಸ್ಕೊಂಡು ಬಿಟ್ಟರೆ ಗತಿ ಏನು? ನನಗೂ ಕೊಟ್ಟಿದ್ದಾರೆ ಸಕಲಶಾಸ್ತ್ರ ಪಂಡಿತ ಅಂತ ಬಿರುದು. ಎಂಥದ್ದದು? ಸಕಲಶ ಅಸ್ತ್ರ ಪಂಡಿತ. ಒಂದು ತಂಬಿಗೆ ತುಂಬ ನೀರು, ಬಿಸಿನೀರು, ಕೈನಲ್ಲಿ ಒಂದು ಕತ್ತಿ ಇಟ್ಕೊಂಡಿರ್ತಕ್ಕಂಥ ಪಂಡಿತ ಅಂತಷ್ಟೇ ಅರ್ಥ, ಕ್ಷೌರಿಕ ಅಂತ ಅರ್ಥ. ತಿರುಪತಿ ಕ್ಷೌರದಂತೆ ಒಂದಿಷ್ಟು ವೇದಾಂತ, ಒಂದಿಷ್ಟು ವ್ಯಾಕರಣ, ಒಂದಿಷ್ಟು ಛಂದಸ್ಸು, ಒಂದಿಷ್ಟು ಸಂಗೀತ ಅಂತ ಚಿಲ್ಲರೆ ಅಂಗಡಿಗೆ ಆಗೋಷ್ಟು ನಾನು ಇಟ್ಕೊಂಡಿದ್ದೀನಿ ಎನ್ನುವುದೇ ಹೊರತು ಇನ್ಯಾವ ಅಸೀಮವಾದಂಥ ಆಮೂಲಚೂಲವಾದ ಪಾಂಡಿತ್ಯ ಅಂತ ಅಲ್ಲ. ಹಾಗಾಗಿ ಬಡವ ನೀನು ಮಡಗದಂಗಿರು ಅಂತ ಆ ಬಿರುದುಗಳನ್ನು ಘೋಷಣೆ ಮಾಡಿಕೊಳ್ಳದೆ ತೆಪ್ಪಿಗಿರಬೇಕು. ಅಭಿಮಾನದಿಂದ ಆತ್ಮೀಯರು ಹೇಳಿದ್ದೆಲ್ಲ ಸತ್ಯವಾಗೂ ಹಾಗಿದ್ದರೆ ಎಲ್ಲರೂ ಚಿರಂಜೀವಿಗಳಾಗ್ತಾಯಿದ್ರು, ಎಲ್ಲರೂ ಮಹೇಂದ್ರರು, ದೇವೇಂದ್ರರು ಆಗ್ತಾಯಿದ್ರು ಅಲ್ವೇ? ತಾಯಿ ಮಗುಗೆ ಹೇಳ್ತಾಳೆ, ನನ್ನ ಚಿನ್ನ, ನನ್ನ ರನ್ನ, ನನ್ನ ರಾಜ ಅಂತ. ನಿಜವ ಅದೆಲ್ಲ? ಹೀಗೆ ಆಶಂಸೆಗಳೆಲ್ಲ, ಆಶೀರ್ವಾದಗಳೆಲ್ಲ ವಾಸ್ತವ ಆಗೋದು ಹೇಗೆ? ಇದರ ಬಗ್ಗೆ ಎಚ್ಚರ ಇರಬೇಕು ಅಂತ ಕವಿ ಹೇಳ್ತಾನೆ. ಮತ್ತು ಲೋಕಹಿತಕಾರಿಗಳು ಹೇಗೂ ಇರ್ತಾರೆ. ಅದನ್ನು ನಾರಾಯಣ ಅನ್ಯೋಕ್ತಿ, ಮಹಾವಿಷ್ಣುವಿನ ಅನ್ಯೋಕ್ತಿಯಾಗಿ ಕವಿ ತುಂಬ ಚೆನ್ನಾಗಿ ಹೇಳ್ತಾನೆ. ಪುಂಸ್ತ್ವಾದಪಿ ಪ್ರವಿಚಲೇತ್ ಯದ್ಯಧೋಪಿ ಆಯಾತ್ ಯದಿ ಪ್ರಣಯನೇನ ಮಹಾನಪಿ ಸ್ಯಾತ್ ಅಭ್ಯುದ್ಧರೇತ್ ತದಪಿ ವಿಶ್ವಮತೀದೃಶೀಯಂ ಅಭ್ಯುದ್ಧರೇತ್ ತದಪಿ ವಿಶ್ವಮಿತೀದೃಶೀಯಂ ಕೇನಾಪಿ ದಿಕ್ ಪ್ರಕಟಿತ
ಪುರುಷೋತ್ತಮೇನ ಕೇನಾಪಿ ಯೇಷಾ ದಿಕ್ ಪ್ರಕಟಿತ. ಈ ದಿಕ್ಕು, ಈ ದಾರಿ, ಈ ಒಂದು ಮಾರ್ಗದರ್ಶನ ಆ ಮಹಾವಿಷ್ಣು ಮಾಡಿದ್ದಾನೆ. ಏನದು? ಒಳ್ಳೆಯ ಕೆಲಸ ಆಗಬೇಕು ಅಂದರೆ ತಾನು ಗಂಡಸು ಅನ್ನುವ ಗಂಡಸತನವನ್ನು ಬಿಟ್ಟು ಹೆಣ್ಣಾಗಬೇಕು. ಪುಂಸ್ತ್ವಾದಪಿ ಪ್ರವಿಚಲೇತ್. ಮತ್ತು ಪಾತಾಳಕ್ಕೂ ಹೋಗಿ ಹೊಲಸಿನ ಮಧ್ಯದಲ್ಲೂ ಇರಬೇಕು. ಹಾಗೆ ಯಾರ ಮುಂದೂ ಕೈಚಾಚಿ ಬೇಡಲೂ ಬೇಕು. ಒಟ್ಟಿನಲ್ಲಿ ಲೋಕಹಿತ ಆಗಬೇಕು ಅಂತ. ಸ್ತ್ರೀಯಾಗಿ ಮೋಹಿನಿ ರೂಪದಿಂದ ದೈತ್ಯ ದುಷ್ಟರಿಗೆ ಅಮೃತ ಸಿಗದಂತೆ ದೇವ ಶಿಷ್ಟರಿಗೆ ಅಮೃತ ದಕ್ಕುವಂತೆ ಮಾಡಬೇಕು. ವರಾಹನಾಗಿ ಪಾತಾಳಕ್ಕೆ ಹೋಗಿ ಆ ಭೂಮಿಯನ್ನು ಸಮುದ್ಧರಣ ಮಾಡಬೇಕು. ಹೊಲಸು ತಿನ್ನುವ ಪ್ರಾಣಿಯಾಗಿ ಭೂಮಿಯನ್ನು ಉದ್ಧರಿಸಬೇಕು. ಬಲಿಯ ಯಜ್ಞ ಸದನಕ್ಕೆ ವಾಮನನಾಗಿ ಹೋಗಿ ತ್ರಿಲೋಕವಂದಿತ ನಾರಾಯಣ ಕೈಚಾಚಿ ಬೇಡಬೇಕು. ಇದೆಲ್ಲ ಒಳ್ಳೆಯ ಕೆಲಸಕ್ಕಾಗಿ, ಲೋಕಹಿತಕ್ಕಾಗಿ ಅಂತ. ನಾವು ಡಿಗ್ನಿಟಿ ಅಂತನ್ನೋದನ್ನು, ಸ್ಥಾನಮಾನ ಅನ್ನೋದನ್ನು ಇಟ್ಟುಕೊಂಡ್ರೆ ಯಾವ ರೀತಿಯಿಂದಲೂ ಎಷ್ಟೋ ಬಾರಿ ಲೋಕಹಿತವನ್ನು ಮಾಡೋಕ್ಕಾಗೋದಿಲ್ಲ. ಅದಕ್ಕಾಗಿ ಲೋಕ ಕ್ಷೇಮ ತತ್ಪರರಾದವರು ಇಂಥ ಕೆಲಸ ಮಾಡುವುದಕ್ಕೂ ಸಂಕೋಚವಿಲ್ಲದೆ ಸಿದ್ಧವಾಗಬೇಕು ಅನ್ನೋದನ್ನು ಮಹಾವಿಷ್ಣು ಸ್ವಯಂ ವರ್ತನೆಯಿಂದ ತೋರ್ಪಡಿಸ್ತಾ ಇದ್ದಾನೆ ಎನ್ನುವ ಧ್ವನಿಯನ್ನು ಕವಿ ಕೊಡ್ತಾನೆ. ಆಮೇಲೆ ಮತ್ತೊಂದು ಪದ್ಯದಲ್ಲಿ ಬೆಕ್ಕಿನ ಬಗ್ಗೆ ಹೇಳ್ತಾನೆ. ಮಾರ್ಜಾರಾನ್ಯೋಕ್ತಿ. ತತ್ಪ್ರತ್ಯರ್ಥಿತಯಾ ವೃತೋ ನತು ಕೃತಃ ಸಮ್ಯಕ್ ಸ್ವತಂತ್ರೋ ಭಯಾತ್ ಸ್ವಸ್ಥಸ್ತಾನ್ ನ ನಿಪಾತಯೇದಿತಿ ಯಥಾ ಕಾಮಂ ನ ಸಂಪೋಷಿತಃ ಸಂಶುಷ್ಯನ್ ಪ್ರಶದಂಶಯೇಷ ಸಂಶುಷ್ಯನ್ ಪ್ರಶದಂಶಯೇಷ ಕುರುತಾಂ ಮೂಕಃ ಸ್ಥಿತೋಪ್ಯತ್ರ ಕಿಂ ಗೇಹೇ ಕಿಂ ಬಹುನಾತ್ ಅಧುನಾ ಗೃಹಪತೇಶ್ಚೌರಾಶ್ಚರಂತ್ಯಾಖವಃ. ಪ್ರಶದಂಶ, ಎಲೆ ಬೆಕ್ಕೆ, ಏನು ನಿನ್ನ ಗತಿಯಾಯಿತು? ತ್ವತ್ಪ್ರತ್ಯರ್ಥಿತೆಯ, ನೀನು ಇಲಿಗಳ ವೈರಿ ಅಂತ ಅಂದುಕೊಂಡು ವೃತಃ ನಿನ್ನನ್ನು ಸ್ವೀಕರಿಸಿದ್ರು. ಆದರೆ ನಿನಗೆ ಪೂರ್ತಿ ಸ್ವಾತಂತ್ರ್ಯ ಕೊಡಲಿಲ್ಲ. ಬೆಕ್ಕನ್ನು ಇಲಿಗಳನ್ನು ಮರ್ದಿಸುತ್ತದೆ ಅಂತ ಹೇಳಿಬಿಟ್ಟು ಅದನ್ನು ಮನೆಗೆ ತಂದಿಟ್ಕೊಂಡ್ರು. ಆದರೆ ಅದಕ್ಕೆ ಪೂರ್ತಿ ಸ್ವಾತಂತ್ರ್ಯ ಕೊಡಲಿಲ್ಲ. ಯಾಕೆ? ಪೂರ್ತಿ ಸ್ವಾತಂತ್ರ್ಯ ಕೊಟ್ಟರೆ ಅದು ಏನು ಮಾಡಿಬಿಡ್ತು ಅಂತ. ಮನೆಯಿಂದ ಆಚೆಗೆ ಹೋಗ್ಬೋದು, ಮತ್ತೊಂದು ಮಾಡ್ಬೋದು. ಮತ್ತು ಸ್ವಸ್ಥಸ್ಥಾನ್ನ ನಿಪಾತ ಏದಿತಿ, ಪಾತ್ರೆ ಪರಡಿ ಇತ್ಯಾದಿಗಳನ್ನು ಉರುಳಿಸ್ಬೋದು, ಹಾಲು ಕುಡಿದು ಬಿಡ್ಬೋದು, ಮೊಸರು ನೆಕ್ಕು ಬಿಡ್ಬೋದು, ಬೆಣ್ಣೆ ತಿಂದು ಬಿಡ್ಬೋದು ಅಂತ ಇಲ್ಲಿ ಬಾ ಅಲ್ಲಿ ಬಾ, ಅಲ್ಲಿ ಹೋಗಬೇಡ ಇಲ್ಲಿ ಹೋಗಬೇಡ, ಈ ರೀತಿಯಾಗಿ ಶಿಸ್ತನ್ನು ಮಾಡಿದ್ರು. ನಿನ್ನನ್ನು ಸ್ವೀಕರಿಸಿದ್ರು, ನಿಂಗೆ ಸ್ವಾತಂತ್ರ್ಯ ಕೊಡಲಿಲ್ಲ. ಆಮೇಲೆ ನಿನ್ನನ್ನು ತುಂಬ ಪೋಷಣೆ ಮಾಡಿಬಿಟ್ರೆ, ಸಿಕ್ಕಾಪಟ್ಟೆ ತೀನಿ ಹಾಕಿಬಿಟ್ರೆ ಹೊಟ್ಟೆ ತುಂಬಿದ ನಿನ್ನ ಬೇಟೆ ಆಡೋದಿಲ್ಲ ಅಂತ ಹೊಟ್ಟೆ ಇಟ್ಟರು. ಹೀಗೆ ಮಾಡಿದ ಮೇಲೆ ನಿನ್ನ ಕಣ್ಣೆದುರಿಗೆ ಇಲಿಗಳು ಕುಣಿದಾಡ್ತಾ ಇದ್ರು, ನೀನು ಏನು ತಾನೇ ಮಾಡೋದಕ್ಕಾಗುತ್ತೆ ಅಂತ. ಎಷ್ಟೋ ಬಾರಿ ಸಂಸ್ಥೆಗಳನ್ನು, ಉದ್ಯಮಗಳನ್ನು ಸರಿಯಾಗಿ ನಡೆಸ್ಕೊಳ್ಬೇಕು ಅಂತ ಕೆಲಸಗಾರರನ್ನು ನೇಮಿಸ್ಕೊಳ್ತೀವಿ. ಆದರೆ ಅವರಿಗೆ ಪೂರ್ತಿ ಸ್ವಾತಂತ್ರ್ಯ ಕೊಡೋಲ್ಲ, ಫ್ರೀ ಹ್ಯಾಂಡ್ ಕೊಡೋಲ್ಲ, ಆರ್ಮ್ ಟ್ವಿಸ್ಟಿಂಗೇ ಮಾಡೋದು. ಮತ್ತು ಅವರಿಗೆ ಪೂರ್ತಿ ಸಂಬಳವನ್ನು ಕೊಡೋಲ್ಲ. ತುಂಬ ಸಂಬಳ ಕೊಟ್ಬಿಟ್ರೆ ಅವರು ಸುಮ್ಮನೆ ಇದ್ದು ಬಿಡ್ತಾರೆ. ಹಾಗಾಗಿ ತೀರಾ ಕಡಿಮೆ ಕೊಟ್ಬಿಟ್ರೆ ಬೇರೆ ಕಡೆ ಹೊಟ್ಟೋಗ್ಬಿಡ್ತಾರೆ. ಸಾಕು ಸಾಲದಂಗೆ ಕೊಡ್ತಾ ಇರಬೇಕು. ಕ್ಯಾರೆಟನ್ನು ಕತ್ತೆ ಮುಂದೆ ಕಟ್ಟಿ ಆಡಿಸ್ತಾ ಇರಬೇಕು ಅಂತಾರಲ್ಲ, ಆ ರೀತಿಯಾಗಿ ಮೂಗಿನ ಮುಂದೆ ಮೂಲಂಗಿ ಆಡಿಸ್ತಾ ಇರ್ತಕ್ಕಂಥದ್ದು ಕರಕರ್ಕಟಿ ನ್ಯಾಯ ಅಂತ ನಾನೇ ಅದನ್ನು ಸಂಸ್ಕೃತೀಕರಿಸಿದ್ದೀನಿ. ಹೀಗೆ ಮಾಡ್ತಾ ಇರಬೇಕು. ಹೀಗೆ ಮಾಡಿದ್ರೆ ಯಾರು ತಾನೇ ಕೆಲಸ ಮಾಡ್ತಾರೆ ಅಂತ. ನಮ್ಮಲ್ಲಿ ಕಾರ್ಯದಕ್ಷತೆ ಇರತಕ್ಕಂಥವ್ರಿಗೆ ಪೂರ್ಣ ಕೈ ಸಡ್ಲ ಬಿಟ್ಟು ಅವಕಾಶ ಮಾಡಿಕೊಡುವಂಥದ್ದಿಲ್ಲ. ಇದನ್ನು ಅಲ್ಲಿ ಮಾರ್ಮಿಕವಾಗಿ ಕವಿ ಹೇಳ್ತಾ ಇದ್ದಾನೆ. ಮತ್ತು ಅವರಿಂದ ಏನಾದರೂ ತೊಂದರೆ ಆಗಬಹುದು ಅಂತ ನಿರ್ಬಂಧಗಳನ್ನೇ ಮಾಡುವಂಥದ್ದು. ಅವರು ರೆಕ್ಲೆಸ್ ಆಗಿ ಡಿಸಿಷನ್ ತೊಗೊಂಡ್ಬಿಟ್ರೆ ಹೇಗೆ ನೋಡಿ, ಲೋಕಾಯುಕ್ತ ಹಲ್ಲಿಲ್ಲದ ಹಾವು ಅಂತ ಮಾಡೋದು, ಈ ಥರ ಪ್ರತಿಯೊಂದನ್ನು ಹಾಗೆ ಮಾಡ್ತಕ್ಕಂಥದ್ದು. ಈಗ ಕಪ್ಪು ಹಣ ತರಬೇಕು ಅಂದರೆ ನೋಡಿ, ಮೊದಲು ಎಷ್ಟು ಕೋಲಾಹಲ ಮಾಡ್ತು BJP, ಈಗ ಆ ಮಟ್ಟದ ಕೋಲಾಹಲ ಮಾಡ್ತಾ ಇಲ್ಲ. ಒಂದಷ್ಟು ಬಿಡಬೇಕಾ, ಇಟ್ಕೊಳ್ಬೇಕಾ, ಹೆಸರುಗಳನ್ನು ಬಯಲು ಮಾಡಬೇಕಾ ಬೇಡವಾ ಅಂತ, ಈ ರೀತಿಯಾದದ್ದು 1008 ಬಗೆಯಲ್ಲಿ. ಅದಕ್ಕೆ ಅದರದೇ ತೊಂದರೆ ಇರಬಹುದು. ಆದರೆ ಮೊದಲು ಕೂಗುವ ಕಾವಿತ್ತಲ್ಲ, ಅಷ್ಟಿಲ್ಲ ಈಗ. ಇಂಥದ್ದೆಲ್ಲ ಕಾಣಿಸಿಕೊಳ್ಳುತ್ತದೆ. ಹೀಗೆ ಅವಕಾಶ ಅನ್ನೋದನ್ನು ಪೂರ್ಣ ಪ್ರಮಾಣದಲ್ಲಿ ಕೊಡದೇ ಇದ್ದಾಗ ಎಲ್ಲಿ ಕೆಲಸಗಳಾಗುತ್ತವೆ? ಅವರಿಗೆ ಪೂರ್ಣ ಪ್ರಮಾಣದಲ್ಲಿ ಅವಕಾಶ ಕೊಡಬೇಕಲ್ವ. ಇದರ ಏಕಾಕ್ಷರ ಕವಿತೆಯಲ್ಲಿ ಎಷ್ಟು ರಸ ತರೋದಕ್ಕೆ ಸಾಧ್ಯ? ನೀವು ಕ ಅನ್ನೋದೊಂದೇ ಬಳಸಿ ಬರೀಬೇಕು, ಅಥವಾ ಲ ಮತ್ತು ಕ ಈ ಎರಡೇ ಅಕ್ಷರ ಬಳಸಿ ಪದ್ಯ ಬರೀಬೇಕು ಅಂದರೆ ಎಷ್ಟು ಪದ್ಯ ಬರೆದಾನು? 1, 2, 8, 10
ಏನು ರಾಮಾಯಣ ಬರೆಯೋಕ್ಕೆ ಸಾಧ್ಯವೇ ಅದರೊಳಗೆ? ಇಲ್ಲ. ಹೀಗೆ ತುಂಬ ನಿರ್ಬಂಧ ಮಾಡಿದರೆ ಏನೂ ಮಾಡೋಕ್ಕಾಗೋಲ್ಲ. ನನ್ನ ಮಿತ್ರ ಡಾಕ್ಟರ್ ಶಂಕರ್ ಬರೆದ ಒಂದು ಪದ್ಯ ನೆನಪಾಗುತ್ತದೆ. ತ್ರಿಲೋಕ ಪಾವನಿಯಾದ ಗಂಗೆ ನಿರ್ಬಂಧದಲ್ಲಿ ಶಿವ ಜಟಾಜೂಟದಲ್ಲಿ ಸೇರಿಕೊಂಡಾಗ ಅವಳಿಗೆ ಏನೂ ಮಾಡೋಕ್ಕಾಗಲಿಲ್ಲ. ಯಾವ ಮಟ್ಟಕ್ಕೆ ಅಂದರೆ ಪಕ್ಕದಲ್ಲೇ ಇದ್ದ ಚಂದ್ರನ ಕಳಂಕವನ್ನು ತೊಳೆಯೋಕ್ಕಾಗಲಿಲ್ಲ. ಇವತ್ತಿಗೂ ಅವಳಿಗೆ ಪಕ್ಕದಲ್ಲಿರೋ ಚಂದ್ರನ ಮುಖವನ್ನು ಕ್ಲೀನ್ ಮಾಡೋಕ್ಕಾಗಿಲ್ಲ. ನಿರ್ಬಂಧದಲ್ಲಿದ್ದವರು ಏನು ಮಾಡ್ಯಾರು ಅಂತ, ಈ ರೀತಿಯಾದ ಗತಿ ಆಗುತ್ತದೆ ಅಂತ. ಮುಂದೆ ಕವಿ ಮತ್ತೊಂದು ಅನ್ಯೋಕ್ತಿಯನ್ನು ಭಾಳ ಚೆನ್ನಾಗಿ ಹೇಳ್ತಾನೆ. ಯೇ ದಿಗ್ಧ್ವೇವ ಕೃತಾ ವಿಷೇಣ ಸುಹೃತಿರ್ಯೇಷಾಂ ಕಿಯದ್ ಭಣ್ಯತೆ ಲೋಕಂ ಹಂತು ಮನ ಅಗಸಂ ದ್ವಿರಸನ ರಂಧ್ರೇಷು ಯೇ ಜಾಗೃತಿ ವ್ಯಾಲಾಸ್ತೆಪಿ ದಧತ್ಯಮಿ ಸದಸತೋರ್ಮೂಢಾ ಮಣೀನ್ ಮೂರ್ಧಭಿಃ ನೌಚಿತ್ಯಾದ್ ಗುಣಶಾಲಿನಾಂ ಕ್ವಚಿದಪಿ ಭ್ರಂಶೋತ್ಯಲಂ ಚಿಂತೆಯ. ಇದೊಂದು ಸರ್ಪಾನ್ಯೋಕ್ತಿ ಅಥವಾ ಸರ್ಪಶಿರೋ ರತ್ನಾನ್ಯೋಕ್ತಿ ಅಂತ ಕರೀಬಹುದು. ಹಾವುಗಳು ಸ್ವಯಂ ವಿಷ ಜೀವಿಗಳು, ಹಲ್ಲಲ್ಲಿ ವಿಷ ಇಟ್ಕೊಂಡವು, ಮತ್ತು ಅವುಗಳ ನಡಿಗೆಯೋ ಡೊಂಕು, ಇನ್ನು 2 ನಾಲಿಗೆಯವು, ಮತ್ತು ಬಿಲಗಳಲ್ಲಿ ಇರ್ತಕ್ಕಂಥವು. ಕೆಟ್ಟವರು ಹಾಗೆ, ಅವರ ಬಾಯಲ್ಲಿ ವಿಷ, ನಾಲಿಗೆಯಲ್ಲಿ ಸುಳ್ಳು, ನಡಿಗೆಯಲ್ಲಿ ಡೊಂಕು, ರಂಧ್ರಗಳನ್ನೇ ಹುಡುಕ್ತಾ ಇರ್ತಾರೆ, ಬೇರೆ ಕಡೆ ಹುಡುಕನ್ನೇ ಹುಡುಕ್ತಾ ಇರ್ತಾರೆ. ಅಂಥವರು, ಅಂಥ ಹಾವುಗಳು, ಅಂಥ ದುಷ್ಟರು ಕೆಲವೊಮ್ಮೆ ಒಳ್ಳೆಯ ವಸ್ತುಗಳನ್ನು ತಲೆ ಮೇಲೆ ಇಟ್ಕೊಂಡು ಬೆರೆಸಿಬಿಡ್ತಾರೆ. ಇದನ್ನು ಏನು ಹೇಳಬೇಕು ಅಂತ ಗೊತ್ತಾಗೋದಿಲ್ಲ. ನ ಔಚಿತ್ಯಾತ್ ಗುಣಶಾಲಿನಾಂ ಕ್ವಚಿದಪಿ ಭ್ರಂಶಃ ಅಲಂ ಚಿಂತೆಯ. ಅವ್ರ ತಲೆ ಮೇಲಿಂದ ಈ ರತ್ನಗಳು ಬಿದ್ದಿಲ್ಲ ಅನ್ನೋದೇ ಒಂದು ಆಶ್ಚರ್ಯ ಅಂತ ಕವಿ ಹೇಳ್ತಾನೆ. ಅಂದರೆ ಕೆಲವೊಮ್ಮೆ ಕೆಟ್ಟವರು ಒಳ್ಳೆ ಕೆಲಸ ಮಾಡಿಬಿಡ್ತಾರೆ. ಅದಕ್ಕೇನನ್ನೋಣ, ಅವ್ರನ್ನ ಪೂರ್ತಿ ಒಳ್ಳೆಯವರು ಅಂತಂದು ಬಿಡೋಣ, ಗ್ರಾಚಾರ ಕೆಟ್ಟು ಒಳ್ಳೇದು ಮಾಡಿದ್ರು ಅಂತ ಅನ್ಬೇಕಷ್ಟೆ, ಇನ್ನೇನೂ ಅಲ್ಲ. ಇಂದು ವಿಜಯವಾಣಿಯಲ್ಲಿ ಪ್ರೇಮಶೇಖರ ಅನ್ನುವರು ಒಂದು ಅಂಕಣ ಬರೆದಿದ್ದಾರೆ. ಅವರು ಅಂಕಣ ಚೆನ್ನಾಗಿ ಬರೀತಾರೆ, ನಾನು ತಪ್ಪದೆ ಓದ್ತೀನಿ, ಬಹಳ ಒಳ್ಳೆಯ ಬರವಣಿಗೆ ಅಂತ. ಇವತ್ತು ಇಂದಿರಾ ಗಾಂಧಿಯವರ ಜನ್ಮದಿವಸ. ಸಹಜವಾಗಿ ಪ್ರಶಂಸೆ ಮಾಡಿದ್ದಾರೆ. ಅವರು ಯಾವ ಒಂದು ಸುವರ್ಣ ಬಾಂಗ್ಲಾ ವಿಮೋಚನೆಯ ಆ ಯುದ್ಧ ಮಾಡಿದ್ರು ಅದು ನಿರ್ಣಾಯಕವಾದ ಯುದ್ಧವಾಗಿತ್ತು ಅಂತೆಲ್ಲ ಹೇಳಿ ಬಹಳ ಕೊಂಡಾಡಿದ್ದಾರೆ. ಆದರೆ ಆ ಯುದ್ಧ ಆದ ಮೇಲೆ ಆದದ್ದು ಏನು ಅಂತ ಬರೆದಿಲ್ಲ. ಇಂದಿರಾ ಗಾಂಧಿಯವ್ರನ್ನ ಕೊಂಡಾಡಿದ್ದಾರೆ ಸರಿ, ಮತ್ತು ಆದ ಅನರ್ಥ ಏನು ಅದನ್ನು ಬುಟ್ಟೋನೇ ಹೇಳಿದ್ದಾನೆ. ವಿ ಲಾಸ್ಟ್ ದಿ ವಾರ್ ಬಟ್ ಒನ್ ದಿ ಟ್ರೀಟಿ ಅಂತ. ಶಿಮ್ಲಾ ಒಂದು ಸಂಧಾನ ಅಂತ ಯಾವುದು ಮಾಡಿಕೊಂಡ್ರು, ಶಿಮ್ಲಾ ಟ್ರೀಟಿ ಅಂತ ಮಾಡಿಕೊಂಡಿದ್ರೊಳಗೆ ಹತ್ತತ್ರ 1,80,000ಕ್ಕೂ ಹೆಚ್ಚು ಜನ ಒತ್ತೆಯಾಳುಗಳನ್ನೆಲ್ಲ ಇರಿಸ್ಕೊಂಡಿದ್ರು. ಅವ್ರನ್ನ ಯಾವ ನಿಯಮವೂ ಇಲ್ಲದೆ, ಯಾವ ಕರಾರು ಇಲ್ಲದೆ ಬಿಟ್ಟುಕೊಟ್ಟಿದ್ದಾಯಿತು. ಕಾಶ್ಮೀರವನ್ನು ನೀವು ಬಿಟ್ಟುಕೊಡ್ಬೇಕು, POK, ಪಾಕ್ ಆಕ್ಯುಪೈಡ್ ಕಾಶ್ಮೀರ್, ಆಜಾದ್ ಕಾಶ್ಮೀರ್ ಅಂತ ಏನು ಕರೀತಾರೆ, ಅದನ್ನು ಪೂರ್ತಿ ಬಿಟ್ಟುಕೊಡ್ಬೇಕು, ಗಡಿಯಿಂದ ಆಚೆಗೆ ಓಡಿಸ್ಬೇಕು ನಿಮ್ಮನ್ನು ಅಂತ ಹೇಳಿ ಕರಾರು ಮಾಡ್ಕೋಬೋದಾಗಿತ್ತು. ಏನೂ ಮಾಡ್ಕೊಳ್ಳಿಲ್ಲ. ಬಿಟ್ಟು ಸಪ್ಪೆ ಮುಖ ಹಾಕ್ಕೊಂಡು ಗೆಲುಮುಖದಿಂದ ಹೋಗಿದ್ದಾಯಿತು. ಪ್ರಾಯಶಃ ನೊಬೆಲ್ ಪ್ರಶಸ್ತಿಯ ಆಸೆಗೋ ಏನೋ ಇಂದಿರಾ ಗಾಂಧಿ ನಮ್ಮ ಭಾರತಕ್ಕೆ ಗೂಟನಾಮ ಹಚ್ಚಿದ್ರು. ಅಂದರೆ ಆಕಸ್ಮಿಕವಾಗಿ ಒಳ್ಳೇದು ಮಾಡಿದ್ದು, ಯುದ್ಧ ಗೆದ್ದಿದ್ದು ಅಷ್ಟೇ ಹೊರತು ಆಕೆ ಏನು ದೇಶಕ್ಕೆ ತುಂಬ ದೊಡ್ಡ ಒಳ್ಳೇದು ಮಾಡಿದ್ದು ಅಂತ ಅಲ್ಲ ಅಂತ ನನಗನ್ನಿಸುತ್ತದೆ. ಭ್ರಷ್ಟಾಚಾರವನ್ನು ತಂದುಕೊಟ್ಟಿದ್ದೇ ಆಕೆ. ಪ್ರೇಮಶೇಖರ ಅವರು ಬಹಳಷ್ಟು ಒಳ್ಳೆಯ ಲೇಖನಗಳನ್ನು ಒಳ್ಳೆಯದಾಗಿ ಬರೆದವರು. ಯಾಕಪ್ಪ ಹೀಗೆ ಮಾಡಿದ್ರು ಆಕಸ್ಮಿಕವಾಗಿ ಅಂತ ನನಗನ್ನಿಸ್ತು. ಕಾರಣ ಪ್ರಿವಿ ಪರ್ಸ್ ಅನ್ನುವುದು ವಲ್ಲಭಾಯ್ ಪಟೇಲರು ಸೇರಿದಂತೆ ಎಲ್ಲರೂ ದೇಶ ಅವರಿಗೆ ಮಾಡಿದ ಪ್ರಾಮಿಸ್ ಅದನ್ನು ಮಾತು ಮುರಿದರಲ್ಲ. ಮಹಾರಾಜರುಗಳು ಎಷ್ಟು ಜನ 550ಕ್ಕೂ ಹೆಚ್ಚು ಸಂಸ್ಥಾನಗಳವರಿಗೆಲ್ಲರಿಗೂ ನಿಮಗೆ 3 ತಲೆಮಾರು ಇದನ್ನು ಕೊಡ್ತೀವಿ ಅಂತೆಲ್ಲ ಹೇಳಿ ಮಾಡಿದ್ದು ಮಾತು ಮುರಿದರು. ಅನಂತಮೂರ್ತಿಯವರು ಮಾತು ಸೋತ ಭಾರತ ಅಂತ ಬರೆದ್ರು, ಇದರೊಳಗೆ ಏನೂ ಬರೆದಿಲ್ಲ. ಅವ್ರ ಶೀರ್ಷಿಕೆಯೇ ಒಂದು, ಹೂರಣವೇ ಒಂದು, ತೋರಣವೇ ಒಂದು. ಅವ್ರ ರೀತಿಯೇ ಅಂಥದ್ದು ಬಿಡಿ. ಆರ್ ಯು ಅನಂತಮೂರ್ತಿ ಅಂದರೆ ಯು ಆರ್ ಅನಂತಮೂರ್ತಿ ಅಂತ ಹೇಳ್ತಾರೆ. ಆ ತರಹ ಅಂತ ನನ್ನ ಗುರುಗಳು ತಿಳಿಸ್ತಾ ಇದ್ದರು ವಿನೋದವಾಗಿ. ಅಂದರೆ ಆ ವಿಡಂಬನೆಯ ಹಿಂದೆ ಇರುವ ತಾತ್ಪರ್ಯ ಇಷ್ಟೇ. ಯಾವ ರೀತಿಯಾದದ್ದು ಮಾತನ್ನು ದೇಶದ ನಾಯಕರೇ ಉಳಿಸ್ಕೊಳ್ಳದೆ ಇದ್ದರೆ ಯಾರಿಗೆ ವಿಶ್ವಾಸ ಬರುತ್ತದೆ? ಐ ಪ್ರಾಮಿಸ್ ದಿ ಬೇರರ್ 100 ರೂಪೀಸ್ ಅಂತೆಲ್ಲ ಗವರ್ನರ್ಗಳು ಬರೆದು ಕೊಡ್ತಕ್ಕಂಥ ನೋಟುಗಳು ಕಡಲೆಪುರಿ ಕಟ್ತಕ್ಕಂಥ ಪೊಟ್ಟಣಗಳಾಗ್ಬಿಟ್ರೆ ಗತಿ ಏನು? ಬ್ಯಾಂಕ್ಗಳಲ್ಲಿ ಭರವಸೆ ಹೇಗೆ? ಹೀಗೆಲ್ಲ ರಾಷ್ಟ್ರೀಕೃತ ಮಾಡಿದ ಬ್ಯಾಂಕ್ಗಳಿಂದ ಒಳ್ಳೆಯದಾಯ್ತೆ ಕೆಟ್ಟದ್ದಾಯ್ತೆ ಅಂತ ನಾವು ನೋಡಬೇಕಾಗಿದೆ ಬೇಕಾದಷ್ಟು.
ಬೇಕಾದಷ್ಟು ಅನರ್ಥಗಳಿಗೆ ಕಾರಣವಾದದ್ದು ಅದೇನೆ. ಗುಂಪುಗಾರಿಕೆ, ಜಾತಿ ರಾಜಕೀಯಗಳೆಲ್ಲ ಪ್ರಕಾಶವಾಗಿ ಬೆಳೆದದ್ದು, ಆಕಾಶಕ್ಕೇರಿದ್ದು ಆಕೆಯ ಕಾಲದಲ್ಲಿ, ವ್ಯಕ್ತಿ ಪೂಜೆ ಶಿಖರಕ್ಕೆ ಬೆಳೆದದ್ದು ಆ ಕಾಲದಲ್ಲೇ ಅಂತ ನೋಡಿದಾಗ ಇದನ್ನು ವಿವೇಚಿಸಬೇಕಾಗಿತ್ತು. ಸತ್ತ ದಿವಸ ಅಂತ ಕೊಂಡಾಡೋದು ಅಂತಂದರೆ ಶ್ರಾದ್ದಕ್ಕೆ ಆ ಲೇಖನ ಬರೆಯೋದು, ಅಂಕಣ, ಹಾಗಾಗಬಾರ್ದು. ಇದನ್ನು ಕವಿ ಈ ಥರದ್ದನ್ನೆಲ್ಲ ಧ್ವನಿಸುವಂತೆ ಬರೀತಾನೆ, ಭಲ್ಲಟ. ಅದನ್ನು ನಾವು ನೋಡಬೇಕು. ಮತ್ತೊಂದು ಬಹಳ ಚೆನ್ನಾಗಿರತಕ್ಕಂಥ ಅನ್ಯೋಕ್ತಿ, ಅತ್ಯಂತ ತಿರಸ್ಕೃತ ವಾಚ್ಯ ಧ್ವನಿಯಲ್ಲಿದೆ. ಅದು ಆಮ್ರಾನ್ಯೋಕ್ತಿ ಅಂತನ್ನಬಹುದು. ನಾಮಾಪ್ಯನ್ಯತರೋರ್ನಿಮೀಲಿತಮಭೂತ್ ತತ್ತಾವದುನ್ಮೀಲಿತಂ ಪ್ರಸ್ಥಾನೇ ಸ್ಖಲತಃ ಸ್ವವರ್ತ್ಮನಿ ವಿದೇಹೇ ಅಪ್ಯುದ್ಗೃಹೀತಃ ಕರಃ ಲೋಕಶ್ಚಾಯಮನಿಷ್ಟದರ್ಶನ ಕೃತಾತ್ ದೃಗ್ವೈಷಸಾನ್ಮೋಚಿತೋ ಯುಕ್ತಂ ಕಾಷ್ಠಿಕಲೂನವಾನ್ ಯದಸಿತಾಂ ಆಮ್ರಾಲಿಮಾಕಾಲಿಕೀಂ. ಒಬ್ಬ ಹಾದಿಹೋಕ, ಅವನು ಕೊಡಲಿ ಹಿಡಿದಂತಹ ಕಟ್ಟಿಗೆಯವನು ಅಕಾಲದಲ್ಲಿ ಹೂ ಬಿಟ್ಟು ತುಂಬ ಸೊಂಪಾಗಿದ್ದ ಮಾವಿನ ಕೊಂಬೆಯೊಂದನ್ನು ಕತ್ತರಿಸಿದ್ದಾನೆ. ಅಂದರೆ ಇನ್ನೂ ವಸಂತ ಬಂದಿಲ್ಲ, ತತ್ಪೂರ್ವದಲ್ಲಿಯೇ ಸೊಗಸಾಗಿ ಮೊಗ್ಗುಗಳಿಂದ ಕೂಡಿದ ಮಾವಿನ ಮರದ ಟೊಂಗೆಯೊಂದನ್ನು ನಿರ್ದಯವಾಗಿ ಕತ್ತರಿಸಿದ್ದಾನೆ. ಅದಕ್ಕೆ ಕವಿ ಹೇಳ್ತಾ ಇದ್ದಾನೆ, ಆಹಾ, ಏನು ಒಳ್ಳೆ ಕೆಲಸ ಮಾಡಿದ್ಯಪ್ಪ, ಇನ್ನು ಯಾವ ಮರಕ್ಕೂ ಅವಮಾನ ಆಗದಂತೆ ನೋಡಿಕೊಂಡೆ. ಅದು ಮಾತ್ರವಲ್ಲ, ನೀನು ಎಲ್ಲ ಮಿಕ್ಕ ವೃಕ್ಷ ಪ್ರಪಂಚದ ಮರ್ಯಾದೆಯನ್ನು ನೀನು ಉಳಿಸಿದೆ. ಮತ್ತು ನೀನು ಈ ಹೂ ಬಿಟ್ಟಂಥ ಈ ಮರಕ್ಕೆ ಘಾಸಿ ಮಾಡುವ ಮೂಲಕವಾಗಿ ಬ್ರಹ್ಮನಿಗೆ ಸವಾಲು ಹಾಕಿದಂಥ ಹೂವಿನ ಮರಕ್ಕೆ ಬಲಿ ಹಾಕಿ ಸರಿಯಾಗಿ ಮಾಡಿದ್ಯಾ. ಬ್ರಹ್ಮ ವಸಂತ ಋತುವಿನಲ್ಲಿ ಮಾವಿನ ಮರ ಹೂ ಬಿಡಬೇಕು ಅಂತ ಹೀಗೆಲ್ಲ ವಿಧಿ ನಿಯಮ ಮಾಡಿಕೊಂಡಿದ್ದ. ಅದೆಲ್ಲವನ್ನು ಧಿಕ್ಕರಿಸಿ ಇದು ಹೂ ಬಿಟ್ಬಿಡ್ತಲ್ಲ, ಅದಕ್ಕೆ ನೀನು ಕೊಡಲಿ ಪೆಟ್ಟು ಹಾಕಿ ತುಂಬ ಸರಿಯಾಗಿರ್ತಕ್ಕಂಥದ್ದು ಮಾಡಿದ್ದೀಯ. ಅದು ಮಾತ್ರವಲ್ಲ, ಅಕಾಲದಲ್ಲಿ ಹೂ ಬಿಟ್ಟರೆ ಅಪಾಯ, ಅಮಂಗಳ, ಅಪಶಕುನ ಅಂತ ಜನ ಭಯ ಪಡ್ತಾರೆ. ಆ ಜನರ ಭಯ ಪಡದಂತೆ ಅವರಿಗೆ ಭರವಸೆ ಅಂತಂದು ಕೊಟ್ಟಿದ್ದೀಯ. ಆಹಾ, ಎಷ್ಟು ದೊಡ್ಡ ಒಳ್ಳೆಯ ಕೆಲಸವನ್ನು ಮಾಡಿಬಿಟ್ಟಿದೆಯಾ. ಯುಕ್ತಂ ಕಾಷ್ಠಿಕ ಲೂನವಾನ್ ಯದಸಿ ತಾಂ ಆಮ್ರಾಲಿ ಮಾಕಾಲಿಕೀಂ. ತುಂಬ ಒಳ್ಳೆಯ ಕೆಲಸ ಮಾಡಿದ್ದೀಯಾ ಅಂತ. ಆದರೆ ಇದರ ಧ್ವನಿ ಎಂಥ ಪಾಪಿಷ್ಟವಾದ ಕೆಲಸ ಮಾಡಿದ್ದೀಯೋ ನೀಚನೆ ಅಂತ. ನೋಡಿ ಪಾಪ, ಯಾರೋ ಏನೋ ಕಷ್ಟದಲ್ಲಿ ಕೂಡ ಒಳ್ಳೆ ಕೆಲಸ ಮಾಡಿಬಿಡ್ತಾರೆ, ಒಳ್ಳೆಯದಾಗಿ ಬಂದುಬಿಡ್ತಾರೆ. ಬಡತನದಲ್ಲಿ ಸ್ಲಮ್ನಲ್ಲಿ ಕೂಡ ಮಹಾಮೇಧಾವಿಗಳಾಗಿ ಉದ್ಯಮಶೀಲರಾಗಿ ಹೊರಹೊಮ್ಮಿಬಿಡ್ತಾರೆ. ಅವ್ರನ್ನ ಬಡಿದು ಮೂಲೆ ಕೂಡಿಸ್ತಕ್ಕಂಥದ್ದು. ಅಂದರೆ ಆ ಮಾವಿನ ಮರ ವಸಂತಕ್ಕೂ ಮುಂಚೆನೇ ಹೂ ಬಿಟ್ಟಿದೆ ಅಂದರೆ ಹಣ್ಣು ಬಿಡಲಿ ಒಳ್ಳೇದಲ್ವಾ ಅಂತಲ್ಲ, ಅದನ್ನು ಬಲಿ ಹಾಕ್ತೀನಿ ಅಂತ. ಅಶಕ್ತೋಹಂ ಗೃಹಾರಂಭೆ ಶಕ್ತೋಹಂ ಗೃಹಭಂಜನೆ. ಮನೆ ಕಟ್ಟೋಕ್ಕಾಗದಿದ್ರೆ ಏನು, ಮನೆ ಕೆಡವಕ್ಕಂತೂ ಬರುತ್ತೆ ಅಂತ. ನಮ್ಮಲ್ಲಿ ಎಷ್ಟೋ ಜನ ವಿಘ್ನ ಸಂತೋಷಿಗಳು ಹಾಗೇ ಇದ್ದಾರೆ. ಒಳ್ಳೆ ಕೆಲಸ ನಡೀತಾ ಇದ್ದರೆ ಅದಕ್ಕೆ ಕಲ್ಲು ಹಾಕ್ತಕ್ಕಂಥವ್ರು. ಇಲ್ಲಿ ನೋಡಿ, ಬೇರೆ ಮರಗಳು ಯಾವುದೂ ಹೂ ಬಿಟ್ಟಿರಲಿಲ್ಲ, ಆಗ ಇನ್ನೀನು ಯಾಕೆ ಬಿಡೋಕ್ಕೆ ಹೋದೆ ಅಂತ. ಈ ಡೆಮಾಕ್ರಸಿಯ, ಕಮ್ಯುನಿಸಮ್ನ ಒಂದು ಅವಲಕ್ಷಣ ಏನಂದರೆ ಮೀಡಿಯಾಕ್ರಿಟಿಯನ್ನು ಎನ್ಕರೇಜ್ ಮಾಡ್ತಕ್ಕಂಥದ್ದು, ಘನತೆಯನ್ನು ಬೆಳೆಸದೇ ಇರತಕ್ಕಂಥದ್ದು. ಎಲ್ಲರೂ ಸಮ ಅಂದರೆ ಏನರ್ಥ? ಉತ್ತಮರು ಯಾರೂ ಇಲ್ಲ ಅಂತ ಅರ್ಥ. ಅಧಮರು ಮೇಲೆ ಬಂದರು ಅಂತಲ್ಲ, ನನ್ನ ಮೇಲೆ ಯಾರೂ ಇಲ್ಲ ಅಂತಷ್ಟೇ. ನಾವು ನೋಡಿ ಸಂತೋಷ ಪಡ್ತೀವಿ. ಕರೆಂಟ್ ಇಲ್ವಾ ಅಂದರೆ ಪಕ್ಕದ ಮನೆ ಇರಲಿಲ್ಲ ಪರವಾಗಿಲ್ಲ ಅಂತ. ಇದು ನಮ್ಮ ದೃಷ್ಟಿ ಅಲ್ವಾ? ಅದನ್ನು ಹೇಳ್ತಾ ಇದ್ದಾನೆ. ಮತ್ತು ಬ್ರಹ್ಮನಿಗೆ ಸಡ್ಡು ಹಾಕ್ಬಿಡ್ತಲ್ಲ ಅಂತ. ಇದು ತುಂಬ ಅಂಥ ದೊಡ್ಡ ವಿದ್ವಾಂಸರೆಲ್ಲ ಇರುವಾಗ ಇವನು ಯಾರು ಬಾಯಿ ಬಿಡೋದಕ್ಕೆ? ಸ್ವಾಮಿ ಅವನು ಹೇಳಿರೋದು ಸರಿ ಇಲ್ವಾ ತಪ್ಪಾ ನೋಡಿ, ಅದನ್ನು ನೋಡಿ, ಅದು ಬಿಟ್ಟು ಮತ್ತೆ ಇನ್ನೇನು. ಅವ್ರು ಹಂಗೆ ಹೇಳಿಬಿಟ್ಟಿದ್ದಾರಲ್ಲ, ಅದು ಆಗಲೇ ಆಗೋದು ಅಂತ ಇವ್ರು ಯಾರು ಹೇಳೋದಕ್ಕೆ? ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಮೂಲಾವಿದ್ಯಾ ನಿರಾಸಹ ಅಂತ ಗ್ರಂಥ ಬರೆದರು. ಗ್ರಂಥ ಬರೆದಾಗ ಅವರ ವಿದ್ಯಾಗುರುಗಳಾದಂತಹ ಮಹಾವಿದ್ವಾನ್ ತರ್ಕಪಂಚಾನನ ವಿದ್ಯಾನಿಧಿ ಮಹಾಮಹೋಪಾಧ್ಯಾಯ ಹಾನಗಲ್ ವಿರೂಪಾಕ್ಷಾಸ್ತ್ರಿಗಳು ಗ್ರಂಥವು ತುಂಬ ಉತ್ತಮವಾಗಿದೆ, ಆದರೆ ಸಂಪ್ರದಾಯ ವಿರುದ್ಧವಾಗಿದೆ ಅಂತ ಅದರ ಬಗ್ಗೆ ಮೈಸೂರು ಮಹಾರಾಜರಿಗೆ ಅಭಿಪ್ರಾಯ ಕೊಟ್ಟರು. ಅದನ್ನು ತೆಗೆದೂ ಓದದೆ ಚಂದ್ರಶೇಖರ ಭಾರತಿ ಸ್ವಾಮಿಗಳು ಸರ್ವಶಾಸ್ತ್ರವಿದಪಿ ಅಸಂಪ್ರದಾಯವಿದು ಮೂರ್ಖವದೇವ ಉಪೇಕ್ಷಣೀಯ ಅಂದುಬಿಟ್ರು. ಓದದೆಯೇ ಅಲ್ಲೇನು ಗೊತ್ತಾಗ್ಬಿಡುತ್ತೆ, ಶೀರ್ಷಿಕೆ ನೋಡಿದ ತಕ್ಷಣ ಗೊತ್ತಾಗ್ಬಿಡ್ತು. BGL ಸ್ವಾಮಿಯವರು ತಮಿಳು ತಳಗಣ ನಡುವೆ ಪುಸ್ತಕದಲ್ಲಿ ಬರೀತಾರೆ. ತಮಿಳಿನ ಒಂದು ಕಾವ್ಯ, ಪಂಚಮಹಾಕಾವ್ಯಗಳಲ್ಲಿ ಒಂದು
ಅದಲ್ಲ, ಅದು 1ನೇ ಶತಮಾನದ್ದು ಅಂತ ತಮಿಳರ ನಂಬಿಕೆ. ಅದಕ್ಕೆ ಒಂದು ಖಂಡನ ಸಭೆ ಮಾಡಿದ್ರು. ಎಲ್ಲರೂ ಬಂದು ವೀರಾವೇಶದಿಂದ ಮಾತಾಡಿದ್ರು. ಆದರೆ ಅದರೊಳಗೆ ಏನು ಬರೆದಿದೆ, ಅದಕ್ಕೆ ಏನು ಉತ್ತರ ಅಂತ ಯಾರೂ ಹೇಳಿಲ್ಲ. ಎಲ್ಲರೂ ಬೈದರು. ಇವರು ಕೇಳಿದ್ರಂತೆ BGL ಸ್ವಾಮಿ, ಅಲ್ಲರಿ ಪುಸ್ತಕ ಓದಿಲ್ವಲ್ಲ ನೀವು, ಏನನ್ನೂ ಹೇಳ್ತಾ ಇಲ್ಲ, ಅವ್ರು ಕೊಟ್ಟ ಆಧಾರಗಳನ್ನು ನೀವು ಸಾಧಾರಣವಾಗಿ ನಿರಾಕರಿಸ್ತಿಲ್ವಲ್ಲ ಅಂದರೆ, ಯಾಕೆ ಸಾರು ಮಾಡಬೇಕು, ಪುಸ್ತಕದ ಶೀರ್ಷಿಕೆಯಲ್ಲಿಯೇ ಇದೆಯಲ್ಲ, ಶಿಲಪ್ಪಧಿಕಾರಂ 11ನೇ ಶತಮಾನದ ಕೃತಿ ಅಂತ ಸಾಕಷ್ಟು ಬೈಯೋದಕ್ಕೆ ಅಂತ. ಅಷ್ಟೇ, ಮೂಲ ವಿದ್ಯಾ ನಿರಾಸ, ಮೂಲ ವಿದ್ಯೆ ಇಲ್ಲ ಅಂತ ಬರೆದಿದ್ದಾರಲ್ಲ ಅದೇ ತಪ್ಪು. ಯಾಕಿಲ್ಲ ಅಂತ ಬರೆದಿದ್ದಾರೆ ಅದನ್ನು ನೋಡಬೇಕು. ಅದನ್ನು ನೋಡದೇ ಇದ್ದರೆ ಹೇಗೆ? ಧಿಯೋಪಿ ಪುಂಸಾಂ ಮಲಿನೀಭವಂತಿ. ಅವರು ಪಾಪ ಎಲ್ಲ ವಿದ್ವಾಂಸರುಗಳಿಗೂ ಎಲ್ಲರಿಗೂ ಸಂಪರ್ಕ ಮಾಡಿದ್ರು, ಎಲ್ಲ ಮಾಡಿದ್ರು. ಅವರು ಎತ್ತಿರೋ ಉಪಪತ್ತಿಗಳನ್ನು ಶಬ್ದಶಾರಣ್ಯದಿಂದ ಉತ್ತರಿಸಿದ್ವಿ ಅಂತ ಅನ್ಬೇಕೆ ಹೊರತು ಅನುಭವದ ಗಟ್ಟಿತನದಿಂದ ಉತ್ತರಿಸೋದು ಕಷ್ಟ ಇದೆ. ಇದನ್ನು ಅರ್ಥ ಮಾಡಿಕೊಳ್ಬೇಕು. ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರ ಪದ್ಧತಿಯಿಂದ ನೋಡಿದಾಗ ವೇದಾಂತ ಅನುಭವಶಾಸ್ತ್ರವಾಗುತ್ತದೆ. ಹಾಗಲ್ಲದೆ ಇದ್ದಾಗ ವೇದಾಂತವು ಶ್ರದ್ಧಾಜಾಡ್ಯದ ಶಾಸ್ತ್ರವಾಗುತ್ತದೆ. ಇದು ಅಲ್ಲಿರತಕ್ಕಂಥ ಒಂದು ವ್ಯತ್ಯಾಸ. ಆ ಅಪಾಯದಿಂದ ತಪ್ಪಿಸಿದ್ದಾರೆ ವೇದಾಂತವನ್ನು ಸಚ್ಚಿದಾನಂದೇಂದ್ರ ಸರಸ್ವತಿಗಳು ಅಂತ ಅನ್ನಬೇಕಾಗುತ್ತದೆ. ಹೀಗೆ ಬ್ರಹ್ಮ ಸೃಷ್ಟಿಗೆ ನೀನು ಸಡ್ಡ ಹೊಡೆದಿದ್ದೀಯಲ್ಲ, ಅದಕ್ಕೆ ನಿನ್ನ ಮುರಿತೀನಿ ಅಂತ. ಅಯ್ಯೋ ಸ್ವಾಮಿ, ಒಬ್ಬನೇ ಬ್ರಹ್ಮ, ಬೇಕಾದಷ್ಟು ಬ್ರಹ್ಮರಿದ್ದಾರೆ. ಬಕದಾಲ್ಬೇರು ಜೈಮಿನಿ ಭಾರತದಲ್ಲಿ ಬರ್ತದೆ, 20 ಜನ ಬ್ರಹ್ಮರನ್ನು ಕಂಡಿದ್ರು ಅಂತ. ಅರಸಿಕೆಯೋಳ 500 ಸಾಸಿರ ನಳಿನಭವರೆಡೆಗೆಡೆವರೆಂಬಗ್ಗಳಿಕೆ ಎತ್ತಲು ಅಂತ ಕುಮಾರವ್ಯಾಸ ಹೇಳ್ತಾನೆ. ಪರಮಾತ್ಮ ಒಮ್ಮೆ ಆಕಳಿಸಿ ನಿದ್ರೆನಲ್ಲಿ ಮೈ ಮುರಿದರೆ ಅಲಸಿಕೆಯಲ್ಲಿ ಸಾಸಿರ ನಳಿನಭವರು ಎಡೆಗೆಡೆವರು ಸಾವಿರಾರು ಬ್ರಹ್ಮರು ಆಗೋಗ್ಬಿಡ್ತಾರೆ ಅಂತ. ಹೀಗಿರುವಾಗ ಈ ಬ್ರಹ್ಮನ ಸಡ್ಡು ಹೊಡೆದ್ರೆ ಏನು, ಎಂಥದ್ದು ತಪ್ಪು ಉಂಟಲ್ಲ. ಎಷ್ಟೋ ಕಾಲ ಪಾಶ್ಚಾತ್ಯರಲ್ಲಿ ಅರಿಸ್ಟಾಟಲ್ಗೆ ವಿರುದ್ಧವಾಗಿದೆ ಅಂತ ವಿಜ್ಞಾನವನ್ನೇ ಮುಂದೆ ತರ್ತಾ ಇರಲಿಲ್ಲ. ಕುದುರೆಗೆ ಎಷ್ಟು ಹಲ್ಲು, ಅರಿಸ್ಟಾಟಲ್ನ ಪುಸ್ತಕ ತೆಗೆದು ನೋಡು. ಒಂದು ಕುದುರೆ ಎದುರಿಗೆ ಇದೆಯಲ್ಲ, ಬಾಯಿ ಬಿಡಿಸಿ ತೆಗೆದು ಎಣಿಸಿ ನೋಡಿದ್ರೆ ಆಗುತ್ತದಲ್ಲ, ಇಲ್ಲ. ಅರಿಸ್ಟಾಟಲ್ ಸುಳ್ಳಾಗ್ಬಿಟ್ರೆ ಹೇಗೆ ಅಂತ. ಪಾಶ್ಚಾತ್ಯ ವೈದ್ಯಕೀಯ ಶಾಸ್ತ್ರದಲ್ಲಿ ರೋಮನ್ ದೇಶದಲ್ಲಿ ಒಬ್ಬ ಇದ್ದ, ಗ್ಯಾಲನ್ ಅಂತ. ಆತ ಅವನು ತುಂಬ ಸಂಕೋಚ ಪಟ್ಟುಕೊಂಡು ಆ ಗ್ಯಾಲನ್ನಿಗೆ ವಿರುದ್ಧವಾಗಿದ್ದರೆ ಕಷ್ಟ ಅಂತ ಆ ದೃಷ್ಟಿಯಿಂದ ಪಾಶ್ಚಾತ್ಯ ವೈದ್ಯಕೀಯ ಶಾಸ್ತ್ರವೆಲ್ಲ ಸ್ಥಗಿತವಾಗಿಬಿಡ್ತು ಅಂತ ವಿದ್ವಾಂಸರು ಹೇಳ್ತಾರೆ. ಹೀಗಾಗಿ ಐನ್ಸ್ಟೀನ್ ಅಂತವನು ಹೈಸನ್ಬರ್ಗ್ ಮೊದಲಾದವರಿಗೆ ಇಂಥ ಒಂದು ತೊಂದರೆ ಕೊಟ್ಟುಬಿಟ್ಟ. ಗಾಡ್ ಡಸ್ ನಾಟ್ ಪ್ಲೇ ಡೈಸ್ ಅಂತ ಅಂದುಬಿಟ್ಟು ಪ್ರಾಬಬಿಲಿಟಿ ಥಿಯರಿಯನ್ನು ಪೂರ್ತಿಯಾಗಿ ನಿರಾಕರಣೆ ಮಾಡಿಬಿಟ್ಟ. ಇದು ದೊಡ್ಡ ಅನರ್ಥವಾಯಿತು. ಆಮೇಲೆ ಅವನು ಗಟ್ಟಿಯಾದ ಮನಸ್ಸು ಮಾಡಿಕೊಂಡು ಹೊರಗೆ ತಂದದ್ದಾಯಿತು. ಇದರಿಂದ ನಮಗೆ ಗೊತ್ತಾಗುತ್ತದೆ. ಹೀಗೆ ಹಿಂದೆ ಅವ್ರು ಹೇಳಿಬಿಟ್ಟಿದ್ದಾರಲ್ಲ ಅಂತಾರೆ, ಸರಿ ಅವ್ರು ಹೊರಟೇ ಹೋಗ್ಬಿಟ್ರಲ್ಲ, ಅವರು ಸತ್ತೋಗಿದ್ದಾರೆ, ನೀವು ಸತ್ತೋಗ್ಬಿಡಿ ಅಂತ ಅನ್ಬೇಕು. ನನ್ನ ಸ್ನೇಹಿತರು ಮಂಟ ಪ್ರಭಾಕರ್ ಉಪಾಧ್ಯಾಯರು ಹೇಳ್ತಾಯಿದ್ರು, ಕೊಕ್ಕರ್ಣೆ ನರಸಿಂಹ, ಹಾರಾಡಿ ರಾಮಗಾಣಿಗ, ಮಠಪಾಡಿ ವೀರಭದ್ರ ನಾಯಕರು, ಸರಿ ದೊಡ್ಡವರು ಸ್ವಾಮಿ, ಅವರು ಇಲ್ಲ, ಇವತ್ತು ಅವ್ರ ರೆಕಾರ್ಡಿಂಗ್ಗಳು ಇಲ್ಲ. ನೀವು ಯಕ್ಷಗಾನ ನೋಡಬೇಕು ಅಂದರೆ ಏನು ಮಾಡ್ತೀರಾ? ಏನೂ ಇಲ್ಲ. ಅವ್ರ ಜೊತೆಗೆ ನೀವು ಸ್ವರ್ಗನೋ ನರಕನೋ ಸೇರಿಬಿಡಿ, ಅಲ್ಲೇ ಅವ್ರು ಕುಣಿತ ನೋಡ್ತಾ ಇರಿ ಅಷ್ಟೇ, ಇನ್ನು ಬರಬೇಡಿ ಇಲ್ಲಿಗೆ ಅಂತಂದರು. ಕಠೋರವಾಗಿ ಕೇಳಬಹುದು, ಆದರೆ ವಾಸ್ತವ ಅದೇನೆ. ಅದನ್ನೇ ನೆನೆಸ್ಕೊಳ್ತಾ ಇದ್ದರೆ ಬೋಳಿ ತಲೆ ನೆನೆಸ್ಕೊಂಡ್ಲು ಅಂತ, ತುರುಬು ನೆನೆಸ್ಕೊಂಡ್ಲು ಅಂತ ಗಾದೆ ಆಗುತ್ತದೆ. ಇಲ್ಲಿ ಏನು ಅನ್ನೋದು ನೋಡಬೇಕು. ಹಾಗಾಗಿ ಮತ್ತು ಲೋಕಕ್ಕೆ ಅಕಾಲದಲ್ಲಿ ಪುಷ್ಪ ಆಗಿಬಿಟ್ರೆ ಅಪಶಕನ ಅಂತ. ಅಯ್ಯೋ ರಾಮನೇ, ಈ ಶಕುನಗಳನ್ನೆಲ್ಲ ನೆಚ್ಚಿಕೊಂಡ ಮಾಡ್ತಕ್ಕಂಥದ್ದು ಬದುಕು ಹಾಗೆಲ್ಲ ಇರತಕ್ಕಂಥದ್ದಲ್ಲ. ಅರ್ಥೋಸ್ಯರ್ಥೋ ಹಿ ನಕ್ಷತ್ರಂ ಕಿಂ ಕರಿಷ್ಯಂತಿ ತಾರಕಾಹ, ಕೌಟಿಲ್ಯ ಹೇಳ್ತಾನೆ. ಅರ್ಥಕ್ಕೆ ಅರ್ಥವೇ ನಕ್ಷತ್ರ, ಜಾತಕ ಕುಂಡ್ಲಿ ಏನು ಮಾಡುತ್ತದೆ ಅಂತಂದ. ನಮ್ಮ ಕನ್ನಡ ನಾಡಿನವನೇ ಆದಂತಹ ರಾಷ್ಟ್ರಕೂಟ ಆಸ್ಥಾನದಲ್ಲಿ ಇದ್ದ ಸೋಮದೇವ ಯಶಸ್ತಿಲಕ ಚಂಪುನಲ್ಲಿ ಹೇಳ್ತಾನೆ, ಯಶಾಂ ಆತ್ಮಬಲಂ ನಾಸ್ತಿ ತೇಷಾಂ ಅಂಬರಸ್ಥಿತಂ ತಾರಾಬಲಂ ಕಿಂ ಕುರ್ಯಾತ್ ಅಂತ. ಯಾರಿಗೆ ಎದೆ ಒಳಗಿನ ಬಲವೇ ಇಲ್ಲವೇ ಅವರಿಗೆ ಆಕಾಶದಲ್ಲಿರುವ ತಾರಾಬಲ ಏನು ಮಾಡುತ್ತೆ ಅಂತ. ಹೀಗಾಗಿ ಈ ದಾರ್ಢ್ಯ ಬೇಕು, ಈ ಭಯ ಎಲ್ಲ ಪಟ್ಕೊಳ್ಬಾರ್ದು. ಒಬ್ಬ ಪ್ರಾಮಾಣಿಕವಾಗಿ ವಿಚಾರವಂತಿಕೆಯಿಂದ ಹೇಳ್ದ ಅಂತ ಅವನನ್ನೇ ಮುರಿದು ಬಿಟ್ಟಿಯಲ್ಲ, ದೊಡ್ಡ ಕೆಲಸ ಮಾಡದೆ ಅಂತ ತಿರಸ್ಕಾರದಿಂದ ಹೇಳುವ ಮೂಲಕವಾಗಿ ಅವನು ಮಾಡಿದ ಅನರ್ಥ ಎಂಥದ್ದು ಅನ್ನೋದನ್ನು ತಿಳಿಪಡಿಸ್ತಾ ಇದ್ದಾನೆ ಕವಿ. ಎಷ್ಟು ವೈಜ್ಞಾನಿಕವಾದ ದೃಷ್ಟಿ, ಎಷ್ಟು ಉದಾರ ಗಂಭೀರವಾದಂಥ ಮನೋಧರ್ಮ ಈತನದು ಅಂತ ನಮಗೆ ಗೊತ್ತಾಗುತ್ತದೆ. ಆಮೇಲೆ ಕವಿ ಹೇಳ್ತಾನೆ, ಒಂದು ವೃಷಭದ ಅನ್ಯೋಕ್ತಿ,
ಊಢಾ ಯೇನ ಮಹಾಧುರಸ್ಸು ವಿಷಮೇ ಮಾರ್ಗೇ ಸತೈಕಾಕಿನ ಸೋಢೋ ಯೇನ ಕದಾಚಿದೇವನ ನಿಜೇ ಗೋಷ್ಠೇನ್ಯ ಶೌಂಡಧ್ವನಿ ಆಸೀದ್ಯಸ್ತು ಗವಾಂಗಣಸ್ಯ ತಿಲಕಸ್ತಸ್ಯೈವ ಸಂಪ್ರತ್ಯಹೋ ಧಿಕ್ಕಷ್ಟಂ ಧವಲಸ್ಯ ಜಾತ ಜರಸೋ ಗೌಪಣ್ಯಮುದ್ಘೋಷ್ಯತೆ. ಧಿಕ್ಕಷ್ಟಂ ಧವಲಸ್ಯ ಜಾತ ಜರಸಃ ಗೋಹೋ ಪಣ್ಯಂ ಉದ್ಘೋಷ್ಯತೆ. ಪಣ್ಯಂ ಉದ್ಘೋಷ್ಯತೆ ಅಂದರೆ ಹರಾಜು ಹಾಕ್ತಕ್ಕಂಥದ್ದು ಅಂತ. ಅದು ಯಾತಕ್ಕೆ ಕಟುಕರಿಗೆ ಹರಾಜು ಹಾಕ್ತಾ ಇರೋದು ಅದನ್ನು ಹೇಳ್ತಾ ಇದ್ದಾನೆ. ಯಾವ ಒಂದು ವೃಷಭ ಬಲವಾದ ಬಂಡಿಯನ್ನು ಎಳೆಯೋದಕ್ಕೆ ಮಹಾದುರಹ ಊಢ ದೊಡ್ಡ ದೊಡ್ಡ ಭಾರವಾದ ನೊಗವನ್ನು ಹೊತ್ತಿತ್ತೋ, ಯಾವುದು ಕೆಸರಿನ ಕಗ್ಗಾಡಿನ ಕಲ್ಲು ಮುಳ್ಳಿನ ಈ ಏರುಪೇರುಗಳ ಮಾರ್ಗದಲ್ಲೂ ಒಂಟಿಯಾಗಿ ಹೋಗಿ ದೊಡ್ಡ ಬಂಡಿಗಳನ್ನು ಎಳೆದುಕೊಂಡು ಗುರಿ ಮುಟ್ಟಿಸ್ತೋ, ಯಾವುದು ತಾನು ಹಟ್ಟಿಯಲ್ಲಿದ್ದರೆ ಮತ್ತೊಂದು ಗೂಳಿ ರಂಕೆ ಹಾಕದಂತೆ ತಾನು ಆರ್ಭಾಟ ಮಾಡ್ತಾ ಇತ್ತೋ, ಯಾವುದು ಗೋಗಣಕ್ಕೆ ತಿಲಕಪ್ರಾಯವಾಗಿತ್ತೋ ಅಂಥದ್ದು ಮುದಿಯಾಯಿತು ಅಂತ ಈಗ ಹರಾಜು ಹಾಕ್ತಾ ಇದ್ದಾರಲ್ಲ ಅಂತ. ನಾವು ವ್ಯಕ್ತಿಗಳನ್ನು ಅವರು ಗಟ್ಟುಮುಟ್ಟಾಗಿದ್ದಾಗ ಚೆನ್ನಾಗಿ ಬಳಸ್ಕೊಂಡು ಆಮೇಲೆ ಏನು ಕೆಲಸಕ್ಕೆ ಬರ್ತಾ ಇಲ್ಲ ಅಂತ ತಿರಸ್ಕಾರ ಮಾಡೋದ್ರ ಬಗ್ಗೆ ಹೇಳ್ತಾ ಇದ್ದಾನೆ. ಪ್ರತಿಯೊಂದು ಮನೆಯಲ್ಲೂ ಆಗ್ತಾ ಇರ್ತದೆ. ಮನೆಯ ಹಿರಿಯರು ದುಡಿಯೋವರೆಗೂ ಸಂಪಾದಿಸುವವರೆಗೂ ಅವ್ರಿಗೆ ಬೆಲೆ ಕೊಟ್ಟು ಆಮೇಲೆ ಭಾರವಾದರು ಅಂತ ಅವ್ರನ್ನ ಬೇರೆ ಬೇರೆ ರೀತಿಯಲ್ಲಿ ತಳ್ತಕ್ಕಂಥದ್ದು. ತೆಲುಗಿನ ಕವಿ ಕರುಣಶ್ರೀಯವರು ಹೂಗಳ ಬಗ್ಗೆ ಬರಿತಾ ಪುಷ್ಪವಿಲಾಪಮು ಅನ್ನೋ ಕಾವ್ಯದಲ್ಲಿ ಹೇಳ್ತಾರೆ, ಖಂಡಕಾವ್ಯದಲ್ಲಿ. ಆ ಹೂಗಳನ್ನು ಚೆನ್ನಾಗಿದ್ದಾಗ ನೇಣು ಹಾಕಿ ಶೂಲಕ್ಕೇರಿಸಿ ಅಲಂಕಾರ ಮಾಡ್ಕೋತೀವಿ ಅಂತ. ಸೂಜಿಲಿ ಪೋಣಿಸ್ತಕ್ಕಂಥದ್ದು ಶೂಲಕ್ಕೇರಿಸೋದು, ದಾರದಿಂದ ಕಟ್ತಕ್ಕಂಥದ್ದು ನೇಣು ಹಾಕೋದು. ಊಲ ದಾರಾಲತೋ ಮಮ್ಮು ಗೊಂತು ಕುರಿ ಬಿಗಿಂಚಿ ಸೂದಲಲೋ ಗೃಚ್ಚಿ ಗೃಚ್ಚಿ ಮುಡುಚುಕೊಂದರು ಅಕಟ ಕರುಣಲೇನಿವಾರು ಮೀ ಆಡುವಾರು ಅಂತ ಅವ್ರು ಹೇಳ್ತಾರೆ. ಅಲಂಕಾರ ಮಾಡಿಕೋತಾರೆ. ಮತ್ತು ಇವರುಗಳನ್ನು ಎಣ್ಣೆಯಲ್ಲಿ ಹಾಕಿ ಬೇಯಿಸಿ ಪುಲುಮುಕೊಂದರು ಮೈಗೆ ಹಚ್ಚಿಕೊಳ್ತಾರೆ. ದುರ್ವಾಸನೆ ಬರೋ ಮೈಗಳಿಗೆ ಹತ್ತರಾಗಿ ಹಚ್ಚಿಕೊಳ್ತಾರೆ. ಅಷ್ಟು ಮಾತ್ರವಲ್ಲ, ದೊಡ್ಡವರು ಬರ್ತಾರೆ ಅಂದರೆ ಹೂವನ್ನು ಹಾಸಿ ಅದರ ಮೇಲೆ ಅವರು ನಡೆದುಕೊಂಡು ತುಳಿದು ಬರಬೇಕು. ನಿಜವಾಗಿ ಹೂಗಳು ದಲಿತರು, ಇನ್ಯಾರೂ ದಲಿತರಲ್ಲ. ಆಮೇಲೆ ಇನ್ನಂತೂ ಪ್ರಸ್ಥಾಶೋಭನ ಅಂದರೆ ಮುಗ್ದೇ ಹೋಯಿತು. ಹಾಸಿಗೆಯೆಲ್ಲ ಹೂವನ್ನು ಚೆಲ್ಲಾಡಬೇಕು. ದುನ್ನಪೋತು ಒಲೆ ದೊರ್ಲು ತುಂಡೂರು ಅಂತ ಅವ್ರು ಬರೀತಾರೆ. ತೊಂಡು ಕೋಣಗಳ ಹಾಗೆ ಹೊರಳಾಡ್ತಾರೆ ಹಾಸಿಗೆಯ ಮೇಲೆ. ಮತ್ತು ವಾಡಿ ಒತ್ತಲೈನ ಬಾಡಿ ಬತ್ತಿ ಬರಡಾದ ನಮ್ಮನ್ನು ಆ ಪೈನ ಗೆಂಟೆದರು ಪೆಂಟ ದಿಬ್ಬ ಪೈ ತಿಪ್ಪೆ ಮೇಲೆ ನಮ್ಮನ್ನು ಮತ್ತೆ ಒಣಗಿದ್ದವ್ರನ್ನ ಎಸ್ತು ಬಿಡ್ತಾರೆ. ಬುದ್ಧದೇವನಿ ಭೂಮಿಲೋ ಜನಿಯಿಂಚಿ ನಾವು. ಬುದ್ಧನ ಭೂಮಿಯಲ್ಲಿ ಹುಟ್ಟಿದ್ದೀಯಾ, ನಿನಗೆ ನಿನ್ನ ಹೃದಯದಲ್ಲಿ ಒಂದು ಹೂವು ಅರಳಲಿಲ್ವ ಪರಮಾತ್ಮನಿಗೆ ಕೊಡೋದಕ್ಕೆ? ಮೈಲ ಬಡಿಪೋಯಿ ನೋಯಿ ನೀ ಮನುಜ ಜನ್ಮ ಅಕಟ ಬಂಡೆವಾರೆನದೋಯಿ ನೀ ಗುಂಡೆಕಾಯಿ. ನಿನ್ನ ಹೃದಯ ಕಲ್ಲಾಯ್ತಾ, ನಿನ್ನ ಮನುಷ್ಯ ಜನ್ಮವೇ ಮೈಲಿಗೆ ಆಯಿತು, ಹಾಳಾಯಿತು, ಹೋಗುವಂತ ಥೂ ನಿನ್ನ ಅಂತ ಬೈದು ಆ ಹೂಗಳಂದುವೋ. ಅದಕ್ಕೆ ನಾನು ಯಾವ ಹೂವು ತರದೆ ಖಾಲಿ ಕೈನಲ್ಲಿ ನಿನ್ನ ಪೂಜೆ ಮಾಡ್ತಾ ಇದ್ದೀನಿ ಸ್ವಾಮಿ ಅಂತ ಕಡೆಗೆ ಮುಗಿಸ್ತಾರೆ. ನೇನಕ ಪೂಲ ಮುಕ್ಕಗೋನಿ ಚಿವಾಲುನ ಕೊಮ್ಮವಂಚಿ ಗೋರಾಡೆ ನಡು ಅಂತಲೋನ ಬಾವುರು ಮನ್ನವಿ. ಅವೆಲ್ಲ ಒಂದು ಹೂ ಬಳ್ಳಿಯನ್ನು ಹಿಂಗೆ ಬಾಗಿ ಕೀಳಬೇಕು ಅನ್ನೋಷ್ಟೊಳಗೆ ಇಷ್ಟೆಲ್ಲ ಹಾಡಿಬಿಟ್ಟುವೋ. ಅದರಿಂದ ನನಗೆ ಸಂಕಟವಾಗಿ ಖಾಲಿ ಕೈಯಲ್ಲಿ ಬಂದೆ ಅಂತ ಕಾವ್ಯ ಮುಗಿಯುತ್ತದೆ. ಹಾಗೆ ನಡೆಯುವ ಕಾಲದಲ್ಲಿ ನಾಣ್ಯ ಅಂತ, ಆಮೇಲೆ ಕೃತಜ್ಞತೆಯೂ ಇಲ್ಲದೆ ಅವರನ್ನು ದೂರ ಮಾಡತಕ್ಕಂಥದ್ದು ಯಾವ ನ್ಯಾಯ? ಒಂದು ಸ್ವಲ್ಪವಾದರೂ ಬೇಡವಾ ಕೃತಜ್ಞತೆ? ಒಂದು ಕಾಲದಲ್ಲಿ ನಮ್ಮನ್ನು ಚೆನ್ನಾಗಿ ನೋಡಿಕೊಂಡಿತ್ತಲ್ವ ಅನ್ನುವ ಗೌರವ ಪ್ರೀತಿ ಬೇಡವಾ ಅಂತನ್ನುವುದನ್ನು ಕವಿ ಕೇಳ್ತಾ ಇದ್ದಾನೆ. ಇದು ಪರಂಪರೆಯ ಬಗ್ಗೆ ಗೌರವ ಕೊಡುವಾಗ ನಾವು ಮನಸ್ಸಿನಲ್ಲಿ ಇಟ್ಕೊಳ್ಬೇಕಾದದ್ದು. ಅವರೇನು ಇವರೇನು ಅದೆಂಥದ್ದು ಇದೆಂಥದ್ದು ಅಂತ ಆಕ್ಷೇಪ ಮಾಡುವಾಗ ಅವರು ಆ ಮಟ್ಟದಲ್ಲಿ ಮಾಡಿದ್ರಲ್ಲ, ಅದು ತುಂಬ ದೊಡ್ಡದಾದದ್ದು. ಅಭಿನವಗುಪ್ತನಂಥವನು ಪೂರ್ವ ಸಿದ್ಧಾಂತದ ಅಲಂಕಾರಿಕರ ಅಭಿಪ್ರಾಯಗಳನ್ನು, ರಸಸಿದ್ಧಾಂತದ ಬೇರೆ ಬೇರೆ ಪ್ರಸ್ಥಾನಗಳನ್ನೆಲ್ಲ ನಿರಾಕರಿಸ್ತಾರೆ. ಆದರೂ ಕಡೆಗೆ ಹೇಳ್ತಾರೆ, ಊರ್ಧ್ವೋರ್ಧ್ವಂ ಆರುಹ್ಯ ಯದರ್ಥ ತತ್ವಂ ಧಿ ಪಶ್ಯತಿ ಶ್ರಾಂತಿಮವೇದಯಂತೆ ಫಲಂ ತದಾದ್ಯೈಃ ಪರಿಕಲ್ಪಿತಾನಾಂ ವಿವೇಕ ಸೋಪಾನ ಪರಂಪರಾಣಾಂ ಅಂತ ಅವರು ಮಾಡಿರುವ ಕೆಲಸಗಳ ಮೆಟ್ಟಲುಗಳನ್ನು ಹತ್ತಿ ನಮಗೆ ಹೆಚ್ಚಿನ ಬೆಳಕನ್ನು ಕಾಣುವುದಕ್ಕೆ ಆಯಿತು. ಇದೆಲ್ಲ ಪೂರ್ವಸೂರಿಗಳ ಪ್ರಯತ್ನ ಫಲ ಅಂತ. ಈ ಹೊತ್ತು ನಾವುಗಳ ಅನುಕೂಲವಂತರಾಗಿದ್ದೀವಿ ಅಂತಂದರೆ ಅದಕ್ಕೆ ನಮ್ಮ ತಂದೆ ತಾಯಿಗಳು, ಅಜ್ಜ ಅಜ್ಜಿಯರು, ಮುತ್ತಜ್ಜ ಮುತ್ತಜ್ಜಿಯರು ಎಷ್ಟು ಜನ ಕಷ್ಟಪಟ್ಟಿದ್ದಾರೆ.
ಇವತ್ತೊಂದು ಅಕ್ಷರವನ್ನು ಓದೋಕ್ಕಾಯ್ತು ಅಂತಂದರೆ ಅದನ್ನು ಕಂಡವರು ಯಾರು? ಅಕ್ಕಿಯೊಳಗನ್ನವನ್ನು ಮೊದಲಾರು ಕಂಡವರು, ಲೆಕ್ಕರದ ಬರಹಕ್ಕೆ ಮೊದಲಿಗನದಾರು, ಲೆಕ್ಕವೆರಿಸಿಲ್ಲ ಜಗತ್ತನ್ನಾದಿ ಬಂಧುಗಳ. ಅವ್ರನ್ನ ಗೌರವಿಸಬೇಕಲ್ವಾ, ನೋಡಬೇಕಲ್ವಾ, ಅವ್ರು ಮಾಡಿದ ಪ್ರಯತ್ನ ದೊಡ್ಡದು ಅಂತ ಭಾವಿಸಬೇಕು. ನಾವು ದೇವಸ್ಥಾನಗಳಿಗೆ ಹೋಗಿ ಪ್ರದಕ್ಷಿಣೆ ನಮಸ್ಕಾರ ಮಾಡೋದು ಸರಿ. ವಿಜ್ಞಾನಿಗಳು ಈ ಥರ ಲೋಕೋಪಕಾರಿಗಳಾದವರ ಕೆಲಸಗಳ ಕಾರ್ಯಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ಪ್ರದಕ್ಷಿಣೆ ನಮಸ್ಕಾರ ಮಾಡಿ ಬರಬೇಕು ಅಂತ ನನಗೆ ಪ್ರಾಮಾಣಿಕವಾಗಿ ಅನಿಸುತ್ತೆ. ಈಚೆಗೆ ಮೆನ್ಲೋ ಪಾರ್ಕಿಗೆ ಹೋಗಿದ್ದೆ ಅಮೆರಿಕಾಗೆ ಹೋದಾಗ. ಮೆನ್ಲೋ ಪಾರ್ಕ್ನ ಮಾಂತ್ರಿಕ ಅಂತ ಕರೀತಾಯಿದ್ರು ಥಾಮಸ್ ಆಲ್ವಾ ಎಡಿಸನನ್ನು. ಆತನ ಸ್ಮಾರಕ ಅಲ್ಲಿ ಮಾಡಿದ್ದಾರೆ. ನಾನು ಅದಕ್ಕೆ ಪ್ರದಕ್ಷಿಣೆ ಮಾಡಿ ಪ್ರವರ ಹೇಳ್ಕೊಂಡು ನಮಸ್ಕಾರ ಮಾಡಿ ಬಂದೆ. ಕೃತಜ್ಞತೆ ತೋರಿಸ್ತಿದ್ರೆ ಹೇಗೆ? ಈ ಹೊತ್ತಿನ ದೀಪ ಇರ್ಬೋದು, ರೆಕಾರ್ಡಿಂಗ್ ಸಿಸ್ಟಮ್ ಇರ್ಬೋದು, ಸಿನಿಮಾ ಇರ್ಬೋದು, ಪ್ರೊಜೆಕ್ಟರ್ ಇರ್ಬೋದು, ಕರೆನ್ಸಿ ಎಣಿಸ್ತಕ್ಕಂಥ ಮಷಿನ್ ಇರ್ಬೋದು, ಮತದಾನ ಮಾಡುವ ಮಷಿನ್ ಇರ್ಬೋದು, ಸಿಮೆಂಟ್ ಇರ್ಬೋದು, ಒಂದು ಎರಡು ಎಲ್ಲ ಆ ಪುಣ್ಯಾತ್ಮನ ಸಂಶೋಧನೆಯ ಫಲ, ಆವಿಷ್ಕಾರದ ಫಲ. ಈ ಥರ ಎಷ್ಟು ಜನ ಇರ್ತಾರೆ. ಅದನ್ನು ಗೌರವಿಸಬೇಕು. ಅದು ಈ ಕಾಲಕ್ಕೆ ಔಟ್ಡೇಟ್ ಆಯಿತು ಅಂತ ಉಪೇಕ್ಷೆ ಮಾಡುವುದು ಅಲ್ಲ. ಹೀಗೆ ಪ್ರಾಚೀನವನ್ನು ಗೌರವಿಸಿ ನವೀನವನ್ನು ಆಧರಿಸಿ ಅಂತಕ್ಕಂಥದ್ದು ಕವಿಯ ತಾತ್ಪರ್ಯ. ಆಮೇಲೆ ಹೇಳ್ತಾನೆ ಕವಿ, ಏತತ್ತಸ್ಯ ಮುಖಾತ್ ಕಿಯತ್ ಕಮಲಿನಿ ಪತ್ರೇ ಕಣಂ ವಾರಿಣೋ ಯನ್ಮುಕ್ತಾ ಮಣಿರಿತ್ಯಮಂಸ್ತ ಸಜಡಃ ಶೃಣ್ವನ್ ಯದಸ್ಮಾದಪಿ ಅಂಗುಲ್ಯಗ್ರ ಲಘುಕ್ರಿಯಾ ಪ್ರವಿಲಯಿನಿ ಪ್ರವಿಲಯಿನ್ಯಾದೀಯಮಾನೇ ಶನೈಃ ಕುತ್ರೋಡ್ಡೀಯ ಗತೋ ಮಮಿತ್ಯನು ದಿನಂ ನಿದ್ರಾತಿ ನಂತಶುಚ. ಮೂರ್ಖರ ಬಗೆ ಎಂಥದ್ದು ಅನ್ನೋದನ್ನು ಕವಿ ಮಾರ್ಮಿಕವಾಗಿ ಮಾಡ್ತಾ ಇದ್ದಾನೆ. ಇದು ಅನ್ಯೋಕ್ತಿಪ್ರಾಯವಷ್ಟೇ. ತಾವರೆಯ ಎಲೆ ಮೇಲೆ ಒಂದು ನೀರಿನ ಹನಿ ಮುತ್ತಿನ ಮಣಿ ಆಗಿರೋದನ್ನು ಒಬ್ಬ ಪೆದ್ದ ನೋಡಿ ಮುತ್ತು ಮುತ್ತು ಅಂತ ಭಾವಿಸ್ಕೊಂಡು ಬಿಡ್ತಾ ಇದ್ದ ಅಂತ. ಅಯ್ಯೋ, ಅದಕ್ಕ್ಯಾಕಂತೀಯ? ಆ ಒಂದು ಮುತ್ತಿನ ಮಣಿ ಆಗಿದ್ದ ನೀರನ್ನು ಬೆರಳಿಂದ ಮುಟ್ಟಿದ ತಕ್ಷಣ ಅದು ಜಾರಿ ಎಲ್ಲೋ ಹೋಯಿತು, ಮುತ್ತೇ ಕಳೆದೋಯ್ತು ಅಂತ ಅಳ್ತಾ ಇದ್ದವನು ಇನ್ನೊಬ್ಬ ಇದ್ದಾನೆ, ಅವನನ್ನು ನೋಡಿ ಸಮಾಧಾನ ಪಟ್ಕೊ ಅಂತ. ಅಂದರೆ ನಮ್ಮ ಬದುಕುಗಳಲ್ಲಿ ಅಯ್ಯೋ ಇವರು ಪೆದ್ರು, ಗಂಡನ ಹೆಂಡತಿ, ಹೆಂಡತಿನ ಗಂಡ, ತಂದೆ ತಾಯಿಗಳನ್ನ ಮಕ್ಕಳು, ಮಕ್ಕಳನ್ನ ತಂದೆ ತಾಯಿಗಳು ಹೀಗೆ ದೂರ್ಕೋತಾನೆ ಇರ್ತಾರೆ. ಅಯ್ಯೋ ನೋಡಿ ಇವ್ರಿಗೇನು ಬುದ್ಧಿನೇ ಇಲ್ಲ ಅಂತ. ಇವರಿಗಿಂತ ಮಹಾಮೂರ್ಖರು ಇನ್ನೂ ಇದ್ದಾರೆ ಅಂತ ಸಮಾಧಾನ ಪಟ್ಕೊಳ್ಳಿ ಅಂತ ಹೇಳಬೇಕಾಗುತ್ತದೆ. ಅದಕ್ಕೆ ನಲಿನೀ ಪತ್ರಗತವಾದ ಜಲಬಿಂದುವನ್ನು ಮುತ್ತು ಅಂತ ಭ್ರಮಿಸಿಕೊಂಡವನೊಬ್ಬನಾದರೆ, ಅದು ಜಾರಿ ಬಿತ್ತು ಅಂದರೆ ಕಳ್ಕೊಂಡೆ ಅಂತ ದುಃಖಪಟ್ಟವನೊಬ್ಬ. ಹೀಗಿರುವ ಜಗತ್ತಿನಲ್ಲಿ ನೀವು ತುಂಬ ವಿವೇಕವನ್ನು ಹುಡುಕಬೇಡಿ ಅಂತ ಕವಿ ಹೇಳ್ತಾ ಇದ್ದಾನೆ. ಇನ್ನೊಂದು ದೊಡ್ಡವರಿಗೆ ಬಂದ ಕಷ್ಟವನ್ನು ಕವಿ ಹೇಳ್ತಾನೆ. ನೀಚರೆದರಿಗೆ ತಗ್ಗಬೇಕಾದ ದುಸ್ಥಿತಿ. ಬೇಕೇನ ಕುಣತಾ ಸರೋಷ ಪುರುಷಂ ಯತ್ಕೃಷ್ಣ ಸರ್ಪ ಅನನೆ ದಾತುಂ ಗಂಡ ಚಪೇಟ ಮುಜ್ಜಿತಭಿಯಾ ಹಸ್ತ ಸಮುಲ್ಲಾಸಿತ ಯಚ್ಚಾಧೋ ಮುಖಮಕ್ಷಿಣೀ ಪಿದದತಾ ನಾಗೇನ ತತ್ರ ಸ್ಥಿತಂ ತತ್ಸರ್ವಂ ವಿಷಮಂತ್ರಿಣೋ ಭಗವತಃ ಕಸ್ಯಾಪಿ ಲೀಲಾಯಿತಂ. ಒಂದು ಭಯಂಕರವಾದ ಕಾಳಿಂಗ ಸರ್ಪ, ಅದನ್ನು ಒಬ್ಬ ವಿಷವೈದ್ಯ ಮಾಂತ್ರಿಕ ತನ್ನ ಮಂತ್ರಬಲದಿಂದ ಕಟ್ಟು ಹಾಕಿಬಿಟ್ಟ. ಬಾಯಿ ಕಟ್ಟು ಹೋಯಿತು. ಈಗ ಒಂದು ಕಪ್ಪೆ ಬಂದು ದಾತುಂ ಗಂಡ ಚಪೇಟಂ ಉಜ್ಜಿತ ಭಿಯ ಹಸ್ತ ಸಮುಲ್ಲಾಸಿತ, ಅದಕ್ಕೆ ಕಪಾಳಕ್ಕೆ ಹೊಡಿತೀನಿ ನೋಡು ಅಂತ ಒಂದು ಕಪ್ಪೆ ಕೈ ಎತ್ತಿ ರಪರಪ ಅಂತ ಹೊಡಿತೀನಿ ಅಂತ ಜಳಪಿಸ್ತಂತೆ. ಪಾಪ ಅಧೋಮುಖಂ ಅಕ್ಷಿಣೀ ಪಿದದತ ನಾಗೇನ ತತ್ರಸ್ಥಿತಂ, ಅದು ಹೆಡೆಯನ್ನು ಕೆಳಗಾಕಿ ಕಣ್ಣು ಮುಚ್ಕೊಂಡು ಹೊಡೆಯಯ್ಯ ಅಂತಿತ್ತಂತೆ. ಇದೆಲ್ಲ ಅನರ್ಥ ಆ ಒಬ್ಬ ವಿಷವೈದ್ಯ ಮಾಂತ್ರಿಕನಿಂದ ಆದದ್ದು ಅಂತ. ಅಂದರೆ ವಿಧಿ ಎಷ್ಟೋ ಬಾರಿ ತುಂಬ ಅಸಾಮಾನ್ಯರಾದ ಶಕ್ತಿಶಾಲಿಗಳನ್ನು, ಸಾಮರ್ಥ್ಯಶಾಲಿಗಳನ್ನು ಅಸಹಾಯರನ್ನಾಗಿ ಮಾಡಿಬಿಡುತ್ತೆ. ಆಗ ಎಂಥ ಜುಜುಬಿ ಮನುಷ್ಯನೂ ಅವ್ರ ಮೇಲೆ ಕೈ ಮಾಡೋಕ್ಕೆ ಹೊರಟೋಗ್ಬಿಡ್ತಾನೆ. ಇದು ನಮ್ಮ ಬದುಕಿನಲ್ಲಿಯೇ ಕಂಡಿರುವಂಥ ಸತ್ಯವಾಗಿರುತ್ತದೆ. ಅವರು ಎಂತೆಂಥದ್ದನ್ನೆಲ್ಲ ಮಾಡಬಲ್ಲವರಾಗಿದ್ದವರು, ಈ ಕಷ್ಟ ಅಂತ ಬಂದಿದ್ದಾರೆ. ಕೋಟಿಗಟ್ಟಲೆ ವ್ಯವಹಾರ ಮಾಡುವವರು. ಯಾವುದೋ ಒಂದು ತೊಂದರೆ, ಬಿಸ್ನೆಸ್ ಮೆನ್ ಅಂತ ಯಾರಿರ್ತಾರೆ ಅವರಿಗೆ ಲಿಕ್ವಿಡ್ ಕ್ಯಾಶ್ ಅನ್ನೋದು ಸಾಮಾನ್ಯವಾಗಿರೋದು ಕಡಿಮೆ. ಎಲ್ಲೆಲ್ಲೋ ತೊಡಗಿಸಿರ್ತಾರೆ. ಅವ್ರಿಗೇನೋ 50,000 60,000 ಬೇಕಾಗಿರುತ್ತೆ. ಈಗ ಬಾ, ಆಗ ಬಾ, ಹೋಗಿ ಬಾ ಅಂತ ಲಕ್ಷಕ್ಕಿಂತ ಹೆಚ್ಚು ದುಡ್ಡು ಇಲ್ಲದೇ ಇರತಕ್ಕಂಥವನು ಆಟ ಆಡಿಸಿದ್ರೆ ಅವ್ರಿಗೆ ಎಂಥ ಸಂಕಟ ಆಗಬೇಕು. ಏನು ಮಾಡೋದು, ಕಾಲ ಹಾಗಾಗಿಬಿಟ್ಟಿರುತ್ತೆ.
ದುರ್ಯೋಧನ ಚತುಸ್ಸಮುದ್ರ ವಸುಮತಿ ನಾಥ ತೊಡೆ ಮುರ್ಕೊಂಡು ಬಿದ್ದಾಗ ತೋಳುಗಳು ನರಿಗಳು ಆ ಮುರಿದ ತೊಡೆ ಮೇಲೆ ನಿಂತುಕೊಂಡು ಅವನ ಕಿವಿ ಮೂಗನ ಕಿತ್ತು ತಿಂದವು ಅಂತ. ಯಾಕಾಯಿತು? ಆ ಅಸಹಾಯಕ ಸ್ಥಿತಿ ಬಂದದ್ದರಿಂದ. ಹೀಗಾಗಿ ಇಷ್ಟಷ್ಟು ಕಷ್ಟ. ಈ ಇನ್ನೊಂದು ಅನ್ಯೋಕ್ತಿ ಉಂಟು, ಅಲ್ಲಿ ಬರುತ್ತದೆ, ಕೆಸರಿಗೆ ಬಿದ್ದ ಆನೆಯನ್ನು ಕಂಡು ಒಂದು ನರಿ ಗೇಲಿ ಮಾಡುತ್ತಂತೆ, ನನ್ನ ಬಾಲ ಚಾಚ್ತೀನಿ, ಆ ಬಾಲನ ಹಿಡ್ಕೊಂಡು ದಡಕ್ಕೆ ಬಾ ಅಂತ. ಎಲ್ಲಾದರೂ ಉಂಟೆ? ಹುಲಿ ಹಳ್ಳಕ್ಕೆ ಬಿದ್ದಾಗ ಆಳಗೊಂದು ಕಲ್ಲು ಅಂತ ಗಾದೆ ಇದಕ್ಕೆ ತಾನೇ ಇರ್ತಕ್ಕಂಥದ್ದು. ಆಮೇಲೆ ಕವಿ ಮತ್ತೊಂದು ಪದ್ಯವನ್ನು ಹೇಳ್ತಾನೆ. ಪ್ರಾಣ ಯೇನ ಸಮರ್ಪಿತಸ್ತವ ಬಲಾತ್ ಏನೈವ ಮುತ್ಥಾಪಿತಃ ಸ್ಕಂಧೇ ಯೇನ ಚಿರಂ ಧೃತೋಸಿ ವಿದಧೇ ಯಸ್ತೆ ಸಪರ್ಯಾಮಪಿ ತಸ್ಯಾಂತಸ್ಮಿತಮಾತ್ರಕೇಣ ಜನಯನ್ ಜೀವಾಪಹಾರಂ ಕ್ಷಣಾತ್ ಭ್ರಾತಃ ಪ್ರತ್ಯುಪಕಾರಿಣಾಂ ಧುರಿಪರಂ ವೇತಾಲ ಲೀಲಾಯಸೆ. ಒಬ್ಬ ದುಷ್ಟನನ್ನು ಕುರಿತು ಹೇಳ್ತಕ್ಕಂಥದ್ದು. ನಿನ್ನಲ್ಲಿ ಪ್ರಾಣವನ್ನು ತುಂಬಿದ, ಮತ್ತೆ ನೀನು ಏನಾಗಿದ್ದಿ, ಗೋರಿ ಒಳಗಿನ ಹೆಣವಾಗಿದ್ದೆ, ಅಲ್ಲಿಂದ ಎಬ್ಬಿಸಿದ, ಹೆಗಲಿಗೆ ಏರಿಸಿಕೊಂಡ, ಓಡಾಡಿಸಿದ, ನಿನ್ನನ್ನು ಹೀಗೆ ಬದುಕಿಸಿದವನನ್ನು ಹೆಗಲೇರಿ ಕೂತವನು ನೀನು, ಕಡೆಗೆ ಅವನದೇ ಪ್ರಾಣ ತೆಗೆಯುವ ಬೇತಾಳ ಆಗಿಬಿಟ್ಟಿಯಲ್ಲ, ಎಂಥದ್ದು ಅಂತ. ಅಂದರೆ ವೇತಾಳವನ್ನು ವಶೀಕರಣ ಮಾಡಿಕೊಳ್ಬೇಕು ಅಂದರೆ ಶವವನ್ನು ಆ ಗೋರಿಯಿಂದ ಎಬ್ಬಿಸಬೇಕು, ಭೂಸ್ಥಾಪಿತವಾದದ್ದು, ಮತ್ತು ಅಲ್ಲಿಂದ ಕೆರಳಿಸಿ ಅದನ್ನು ಬೆನ್ನಿಗೆ ಹಾಕಿಕೊಂಡು ಬಂದು ಅದಕ್ಕೆ ವಿಧಿವತ್ ಪೂಜೆಯನ್ನೆಲ್ಲ ಮಾಡಿ ಬಲಿ ಕೊಟ್ಟು ಚೈತನ್ಯ ತರಿಸ್ಕೊಳ್ಳೋದು ಅಂತ. ಆದರೆ ಎಷ್ಟೋ ಬಾರಿ ಈ ಸಾಧಕರೇ ಅದಕ್ಕೆ ಬಲಿಯಾಗಿಬಿಡ್ತಾರೆ. ನಮಗೆ ಗೊತ್ತೇ ಇರತಕ್ಕಂಥದ್ದು ವಿಕ್ರಮಾದಿತ್ಯನ ಕಥೆ ಇತ್ಯಾದಿಯಾಗಿ. ಇಲ್ಲಿ ಹೇಳೋದೇನೆಂದರೆ, ಒಬ್ಬ ದುಷ್ಟನಿಗೆ ಒಳ್ಳೆಯವನು, ಅವನು ಪೂರ್ತಿ ಇಲ್ಲವಾಗಿದ್ದವನು, ಶವಪ್ರಾಯವಾಗಿದ್ದವನನ್ನು ಉದ್ಧರಿಸಿ ಹೆಗಲ ಮೇಲೆ ಇಟ್ಕೊಂಡೆಲ್ಲ ಗೌರವಿಸದೆ ಕಡೆಗೆ ಅವನನ್ನೇ ನುಂಗು ನೊಣದದ್ದಾಯ್ತಲ್ಲ ಅಂತ. ಆಮೇಲೆ ಸಮುದ್ರಾನ್ಯೋಕ್ತಿ ಎನ್ನುವುದನ್ನು ಕವಿ ಹೇಳ್ತಾನೆ. ಅಯಂ ವಾರಾಮೇಕೋ ನಿಲಯೈತಿ ರತ್ನಾಕರಯಿತಿ ಶ್ರಿತೋಸ್ಮಾಭಿಸ್ತೃಷ್ಣಾ ತರಲಿತ ಮನೋಭಿರ್ ಜಲನಿಧಿ ಕಯೇವಂ ಜಾನೀತೆ ನಿಜಕರ ಪುಟೀಕೋಟರಗತಂ ಕ್ಷಣಾದೇನಂ ತಾಮ್ಯತ್ತಿಮಿರ ನಿಕರಂ ಆಪಾಸ್ಯತಿ ಮುನಿ. ಇವನು ಮಹಾಸಮುದ್ರ, ಎಲ್ಲ ನದಿಗಳ ನೀರನ್ನು ತುಂಬಿಕೊಂಡವನು, ರತ್ನಾಕರ, ಇವನಿಗೆ ಪಾರವೇ ಇಲ್ಲ, ಇವನಿಗೆ ಅಂತ್ಯವೇ ಇಲ್ಲ ಅಂತ ನಾವು ಭಾವಿಸಿಕೊಂಡು ಇವನು ಶಾಶ್ವತ ಅಂತ ಏನೆಲ್ಲ ಆಸೆ ಇಟ್ಟುಕೊಂಡು ಬಂದ್ವಿ. ಆದರೆ ಯಾರಿಗೆ ಗೊತ್ತಿತ್ತು, ಒಬ್ಬ ಋಷಿ, ಕುಬ್ಜನಾದ ಋಷಿ, ಕೇವಲ ಅಂಗೈಯಲ್ಲಿ ಅದರ ಎಲ್ಲ ತಿಮಿಂಗಿಲ ಗಿಲಾದಿಗಳ ಸಮೇತವಾಗಿ ನೀರನ್ನಷ್ಟು ಆಪೋಷಣ ತೊಗೊಂಡ್ಬಿಡ್ತಾನೆ ಅಂತ. ನೋಡಿ, ನಾವು ಎಷ್ಟೋ ಬಾರಿ ದೊಡ್ಡವರು ತುಂಬ ಸಹಾಯ ಮಾಡ್ತಾರೆ ಅಂತ ಏನೆಲ್ಲ ಆಸೆ ಇಟ್ಕೊಂಡು ಹೋಗ್ತೀವಿ. ಆದರೆ ಅವರು ವಿಧಿವೈಕಟ್ಟಿಂದ ತುಂಬ ಇನ್ನೂ ತಲೆ ಎತ್ತಲಾಗದೆ ಮುಳುಗಿ ಹೋಗ್ತಕ್ಕಂಥ ದುಸ್ಥಿತಿನಲ್ಲಿರ್ತಾರೆ. ನಮಗದು ಗೊತ್ತಾಗಿರೋಲ್ಲ. ನಾವು ಅವ್ರು ತುಂಬ ಅನುಕೂಲವಂತರು ಅಂತ ಹೋಗ್ಬಿಟ್ಟು ಚಂದ ಎತ್ತೋಣ, ಯಾವುದೋ ಒಂದು ಒಳ್ಳೆ ಕೆಲಸ ಮಾಡೋಣ ಅಂತ ಹೋಗಿರ್ತೀವಿ. ಪಾಪ ಅವರೇ ಚಂದ ಎತ್ತುವ ಚಂದ ಸಾಹೇಬರಾಗಿರೋ ಸ್ಥಿತಿಗೆ ಬಂದಿರ್ತಾರೆ. ಶೆಟ್ಟಿ ವ್ಯಾಪಾರ ಹೆಚ್ಚಾದಷ್ಟು ದಿವಾಳಿಗೆ ಕಡೆಗೆ ಬರ್ತಾ ಇರ್ತಾನೆ, ದಿವಾಳಿ ಆದಷ್ಟು ವ್ಯಾಪಾರ ಹೆಚ್ಚು ಅಂತ ಹೀಗೆಲ್ಲ ಗಾದೆ ಉಂಟಲ್ಲ. ಪ್ರದರ್ಶನ ಮಾಡಿಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಪಾಪ ಅವ್ರ ಕಷ್ಟ ಅವ್ರದ್ದಾಗಿರುತ್ತದೆ. ನಾವು ನಮ್ಮ ದೌರ್ಭಾಗ್ಯವನ್ನು ನಿಂದಿಸ್ಕೊಳ್ಬೇಕಲ್ಲದೆ ಬೇರೆ ಏನೂ ಆಗುವುದಿಲ್ಲ. ಅದರಿಂದ ದೊಡ್ಡವರು ಅಂತ ಭಾವಿಸಿಕೊಂಡವರು ಎಷ್ಟೋ ಬಾರಿ ನಮಗೆ ಅನುಕೂಲ ಮಾಡೋಕ್ಕಾಗಲಿಲ್ಲ ಅಂದರೆ ಅದು ಅವರ ತಪ್ಪಾಗಿರೋಲ್ಲ, ಅವರೂ ಎಣಿಸದೇ ಇರೋಷ್ಟು ತೊಂದರೆ ಆಗಿರುತ್ತದೆ ಅಂತ. ಅಂದರೆ ನಾವು ನಮಗೆ ಲಾಭ ನಷ್ಟಗಳನ್ನು ಮಾತ್ರ ನೋಡ್ತಾ ಇರ್ತೀವಿ, ಮಿಕ್ಕದ್ದನ್ನು ಕಾಣೋದಿಲ್ಲ, ಅದು ತಪ್ಪು ಅಂತ ಹೇಳ್ತಾನೆ. ಮತ್ತೊಂದು ತುಂಬ ಮಾರ್ಮಿಕವಾದ ಅನ್ಯೋಕ್ತಿ ಶುಕಾನ್ಯೋಕ್ತಿ. ವಿಶಾಲಂ ಶಾಲ್ಮಲ್ಯಾನಯನ ಸುಭಗಂ ವೀಕ್ಷ್ಯ ಕುಸುಮಂ ಶುಕಸ್ಯಾಸೀತ್ ಬುದ್ಧಿ ಫಲಮಪಿ ಭವೇತ್ ಅಸ್ಯ ಸದೃಶಂ. ಶುಕಸ್ಯಾಸೀತ್ ಬುದ್ಧಿ ಫಲಮಪಿ ಭವೇದಸ್ಯ ಸದೃಶಂ ಚಿರಾಸೀನಂ ತಸ್ಮಿಂಶ್ಚ ಫಲಮಪಿ ದೈವಾತ್ ಪರಿಣತಂ ವಿಪಾಕೆ ತೂಲೋಂತಃ ಸಪದಿ ಮರುತಾ ಸೋಪ್ಯಪಹೃತಃ. ಒಂದು ಗಿಣಿ ಬೂರುಗದ ಮರಕ್ಕೆ ಬಂತು, ಶಾಲ್ಮಲಿ ವೃಕ್ಷಕ್ಕೆ. ಅದು ಕೆಂಪಿಗೆ ದೊಡ್ಡ ಹೂ ಬಿಟ್ಟಿದ್ದನ್ನು ನೋಡ್ತು. ಆಹಾ, ಈ ಹೂವು
ಇನ್ನೆಷ್ಟು ದೊಡ್ಡ ಹಣ್ಣನ್ನು ಬಿಡ್ಬೋದು, ಅದೆಷ್ಟು ರಸಭರಿತವಾಗಿರ್ಬೋದು, ಈ ಮರವೆಲ್ಲ ಹೂವು ಮರವೆಲ್ಲ ಹಣ್ಣಾಗಿ ನನಗೆ ಜನ್ಮ ಇಡೀ ಸಮೃದ್ಧವಾಗುವಷ್ಟು ಸಿಗುತ್ತದೆ ಅಂತ ಅಂದುಕೊಂಡು ಅದು ವಸಂತದ ಆದಿಯಲ್ಲೇ ಹೂ ಬಿಟ್ಬಿಟ್ಟಿರುತ್ತೆ. ಮತ್ತು ಗ್ರೀಷ್ಮದವರೆಗೂ ಕಾಯ್ತಂತೆ ಪಾಪ. ದಿನ ನೋಡೋದು, ಹೂವು ಕೀಚಾಯಿತು, ಮಿಡಿಯಾಯಿತು, ಕಾಯಾಯಿತು, ಇನ್ನು ಹಣ್ಣು 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 ಅಂತ ಅಂದುಕೊಳ್ತಾ ಇದೆ. ಅದು ಹಸುರಾಗಿದ್ದು ಕೆಂಪಾಗುತ್ತೆ ಅಂತ ನೋಡಿದ್ರೆ ಕಂದಾಗ್ಬಿಡ್ತದು. ಸೂರ್ಯನ ಬಿಸಿಲಿಗೆ ಒಡೆದು ಅದರ ಹೊರಗಿನ ಅಸ್ಥಿ ಕವಚ ಫಳ್ಳಂತ ಒಡೆದು ಅದು ಏನೋ ಹಣ್ಣು ಅಂತ ಅದು ಕೊಕ್ಕಿನಲ್ಲಿ ಹಿಡ್ಕೊಳ್ಳೋಕ್ಕೆ ಹೋದರೆ ಅದು ಬೂರ್ಗದ ಹತ್ತಿ ಅದನ್ನು ಗಾಳಿ ಎತ್ಕೊಂಡು ಹೊರಟೋಗ್ಬಿಡ್ತು, ಅದೂ ಸಿಗಲಿಲ್ಲ. ಚಿರಾಸೀನಂತಸ್ಮಿಂಶ್ಚ ಫಲಮಪಿಚ ದೈವಾತ್ ಪರಿಣತಂ ವಿಪಾಕೆ ತೂಲಹ ಅಂತಹ ಸಪದಿ ಮರುತಾ ಸೋಪಿ ಅಪಹೃತಃ ಅಂತ. ನಾವು ಏನೋ ಅಂದ್ಕೊಂಡಿರ್ತೀವಿ, ಕಡೆಗೆ ಏನೂ ಸಿಗೋದಿಲ್ಲ. ದೊಡ್ಡ ನಷ್ಟದಲ್ಲೂ ಒಂದು ಸ್ವಲ್ಪ ಲಾಭ ಇರುತ್ತೆ ಅಂತಂತಾರೆ, ಅದೂ ಆಗಲಿಲ್ವಲ್ಲ ಅಂತ. ಇದು ನಮಗೆ ಬದುಕು ಕಲಿಸ್ತಕ್ಕಂಥ ಕಠೋರವಾದ ಪಾಠವಾಗಿರುತ್ತದೆ. ನೋಡಿ, ಕೆಲವೊಮ್ಮೆ ಮನೆಗೆ ಯಾರೋ ಮುಖ್ಯವಾದವರು ಬರ್ತಾರೆ, ಅವ್ರ ಮೂಲಕವಾಗಿ ನಾವೇನೋ ಅನುಕೂಲವನ್ನು ಮಾಡಿಸ್ಕೊಳ್ಬೋದು ಅಂತ ಅವರಿಗೆ ಒಂದಷ್ಟು ಅಡುಗೆ ತಿಂಡಿ ಎಲ್ಲ ಪಂಚಭಕ್ಷ್ಯ ಪರಮಾನ್ನಗಳನ್ನು ಮಾಡಿಟ್ಟಿರ್ತೀವಿ. ಅವರು ಬರೋದೇ ಇಲ್ಲ, ಮಾಡಿಟ್ಟಿದ್ದಷ್ಟೂ ವೇಸ್ಟ್ ಆಯಿತು. ನಾವು ತಿಂತೀವಿ ನಿಜ, ಅವ್ರು ಬಂದಿದ್ದರೆ ಉತ್ತಮೋತ್ತಮವಾದದ್ದನ್ನೆಲ್ಲ ನಾವು ಇಡ್ತಾಯಿದ್ವಿ. ನಮ್ಮ ತಾಯಿ ಮನೆಗೆ ಯಾರಾದರೂ ಅತಿಥಿಗಳು ಬರ್ತಾರೆ ಅಂತಂದರೆ ಜಿಲೇಬಿ ಇತ್ಯಾದಿಗಳನ್ನು ಮಾಡಿದ್ರೆ ಮುರಿಯದೇ ಇರತಕ್ಕಂಥದ್ದು. ಹರಿಹರ ಹೇಳ್ತಾನಲ್ಲ, ಆ ಪುಷ್ಪರಗಳೆಯಲ್ಲಿ ದುಂಬಿ ಮುಟ್ಟದ ಮುನ್ನ, ಸೂರ್ಯಕಿರಣ ಸೋಂಕದ ಮುನ್ನ, ಗಾಳಿ ತೀಡದ ಮುನ್ನ, ಗಾಳಿ ಮುಟ್ಟಿರಬಾರ್ದು, ದುಂಬಿ ಮುಟ್ಟಿರಬಾರ್ದು, ಸೂರ್ಯನ ಕಿರಣ ಮುಟ್ಟಿರಬಾರ್ದು, ಅಂಥ ಹೂವನ್ನು ಪಂಪಾಪತಿಗೆ ಅರ್ಪಿಸಬೇಕು ಅಂತ. ಹಾಗೆ ಚೆನ್ನಾಗಿರೋದು ಅಕ್ಷತವಾದದ್ದು, ಗರಿ ಮುರಿಯದೇ ಇರತಕ್ಕಂಥದ್ದವನ್ನೆಲ್ಲ ತೆಗೆದೆತ್ತಿಡೋರು. ನನಗೆ ಸಂಕಟ, ಅಷ್ಟು ಚೆನ್ನಾಗಿರೋದೆಲ್ಲ ಬೇರೆಯವ್ರಿಗೆ ಕೊಟ್ಟು ಬರೀ ತುಂಡು ಪಂಡು ಹರಕು ಮುರುಕು ನಾವು ತಿನ್ನಬೇಕೆ ಅಂತ. ನಮ್ಮಮ್ಮ, ನೋಡಪ್ಪ ಕಡೆಗೆ ನಾವು ಮುರ್ಕೊಂಡೇ ತಾನೇ ತಿನ್ನೋದು, ನೀ ಕಷ್ಟವೇ ಇಲ್ಲ, ಮುರಿದಿಟ್ಟಿದ್ದೇ ಇದೆ ಅಂತನೋರು. ಏನು ಮಾಡೋಣ, ನಾನು ಮುರ್ಕೋಬೇಕು, ಅದರೊಳಗೆ ಸ್ವಾರಸ್ಯ. ಗುಂಡಿ ಇದ್ದು ಬಿಚ್ಕೊಂಡು ತಿರುಗಿದ್ರೆ ಫ್ಯಾಷನ್ನು, ಗುಂಡಿ ಇಲ್ಲದೆ ಬಿಚ್ಕೊಂಡು ತಿರುಗಿದ್ರೆ ದಾರಿದ್ರ್ಯ ಅಂತ ಹೇಳ್ತಾರಲ್ವೇ. ಹೀಗಾಗಿ ನಾವು ಪ್ಯಾಂಟನ್ನು ತೊಗೊಂಡು ಹರ್ಕೊಂಡ್ರೆ ಅದು ಬಡತನ, ಅದೇ ಹರಿದೋಗಿರೋ ಜೀನ್ಸ್ ಪ್ಯಾಂಟನ್ನು ನಾವು ಯಾವುದೋ ಭಾರಿ ಮಾಲ್ಗಳಲ್ಲಿ ತೊಗೊಂಡ್ರೆ ಅದು ಕಮಾಲು. ಏನು ಮಾಡೋದು, ಈ ಥರ ಇರುತ್ತದೆ ಸ್ಥಿತಿ. ಅದನ್ನು ಅವರು ಬಂದು ನಮಗೆ ಅನುಕೂಲ ಮಾಡಿಕೊಡ್ತಾರೆ, ನಮ್ಮ ಕೈ ಅಡುಗೆಯನ್ನು ಸವಿದು ಅಂತ ಅಂದುಕೊಂಡ್ರೆ ಅವರು ಬರಲಿಲ್ಲ. ಅಷ್ಟಕ್ಕೂ ಪದಾರ್ಥಗಳಿಗೆ ಮಾಡಿದ ವೆಚ್ಚ, ಅವರು ಬರದೇ ಇದ್ದರೆ ನಾವಿಂಥದ್ದು ಕನಸಲ್ಲೂ ಕಾಣ್ತಾ ಇರಲಿಲ್ಲ. ಅಡುಗೆಯನ್ನು ಎಲ್ಲ ತಿನ್ನೋದಾಯಿತು, ತುಂಬ ದೊಡ್ಡ ನಷ್ಟದಲ್ಲಿ ಸ್ವಲ್ಪ ಲಾಭ ಉಂಟು ಅಂತ ಈಗಾದೆ ಈ ತರಹ. ಆದರೆ ಹಾಗೆ ತಿನ್ನೋಣ ಅಂದ್ಕೊಳ್ಳೋದ್ರೊಳಗಾಗಿ ಇನ್ನೇನೋ ಪ್ರಮಾದವಾಗಿ ಅವ್ರಿಗೆ ಮಾಡಿಟ್ಟಿದ್ದ ಹಾಲು ಕೀರು ಒಡೆದೋಗೋದು ಅಥವಾ ಇನ್ನೇನೋ ದೊಡ್ಡ ಅನರ್ಥವಾಗೋದು, ಹೀಗಾದರೆ ಎಲ್ಲ ಹೋಯಿತು ಅಂತಾಗುತ್ತದಲ್ಲ, ಅಂಥ ಪರಿಸ್ಥಿತಿಯನ್ನು ಕವಿ ಹೇಳ್ತಾ ಇದ್ದಾನೆ. ಹೀಗೆ ಭಲ್ಲಟನ ಶತಕದ ಒಂದೊಂದು ಪದ್ಯವೂ ಕೂಡ ರತ್ನಪ್ರಾಯವಾದಂಥದ್ದು. ಇನ್ನು ನಾವು ಭಲ್ಲಟ ಶತಕದ ಉತ್ತರೋತ್ತರವಾಗಿ ಬಂದ ಸುಭಾಷಿತಕಾರರ ಪೈಕಿ ತುಂಬ ಚೆನ್ನಾಗಿರತಕ್ಕಂಥ ಒಂದು ಸುಭಾಷಿತಗಳ ಸಂಕಲನವನ್ನೇ ನಿರ್ಮಾಣ ಮಾಡಿಕೊಟ್ಟಂಥವನು, ಮಹಾ ಅಭಿಮಾನಿ, ಒಂದು ಮಟ್ಟಕ್ಕೆ ಅಹಂಕಾರಿ ಅಂತ ಹೇಳ್ಬೋದಾದವನು ಜಗನ್ನಾಥ ಪಂಡಿತರಾಜ. ಆತನ ಪ್ರಾಸ್ತಾವಿಕ ವಿಲಾಸ ಅಂತ ಭಾಮಿನಿ ವಿಲಾಸದ ಒಂದು ಭಾಗ, ಅಲ್ಲಿಂದ ಕೆಲವು ಅನ್ಯೋಕ್ತಿಗಳನ್ನು ನೋಡೋಣ. ಜಗನ್ನಾಥ ಪಂಡಿತರಾಜ 17ನೇ ಶತಮಾನದಲ್ಲಿದ್ದವನು, ಆಂಧ್ರ ಪ್ರದೇಶದವನು. ತ್ರೈಲಿಂಗ ಅಂತ ತನ್ನ ಹೇಳ್ಕೊಳ್ತಾನೆ. ತೆಲಂಗಾಣ ತ್ರಿಲಿಂಗ, 3 ಲಿಂಗಗಳು ಅದು ಇದ್ದ ಕ್ಷೇತ್ರ, ಅಲ್ಲಿಂದ ಬಂದವನು. ಆದರೆ ಹೆಚ್ಚು ಹುಟ್ಟಿ ಬೆಳೆದದ್ದೆಲ್ಲ ಉತ್ತರ ಭಾರತ. ಅವನ ತಂದೆ ಪೇರುಭಟ್ಟ, ತಾಯಿ ಲಕ್ಷ್ಮಿ. ಆ ಪೇರುಭಟ್ಟನಿಂದ ಸಕಲ ಶಾಸ್ತ್ರಗಳನ್ನು ಪಡ್ಕೊಂಡ ಅಂತ ನಮಗೆ ಗೊತ್ತಾಗುತ್ತದೆ. ತಂದೆಯ ಬಳಿಯಲ್ಲಿಯೇ ಎಲ್ಲವನ್ನು ಕಲಿತದ್ದರಿಂದ ಅವನಿಗೆ ಒಂದು ದೊಡ್ಡ ಅಭಿಮಾನ ಇತ್ತು. ತನ್ನ ತಂದೆ ಅವನು ಮಹಾಗುರು, ಸಕಲ ಶಾಸ್ತ್ರಗಳಲ್ಲಿ ಕೋವಿದನಾದವನು ಅಂತೆಲ್ಲ ಹೆಮ್ಮೆ ಪಡ್ತಾ ಇದ್ದ. ಅಂಥ ತಂದೆಯಿಂದ ಕಲಿತುಕೊಂಡ ವಿದ್ಯೆ, ಚಿಕ್ಕ ವಯಸ್ಸಿಗೆ ತಾಯಿಯನ್ನು ಕಳ್ಕೊಂಡ ಅಂತ ಕೆಲವರೆಲ್ಲರೂ ಊಹೆಯನ್ನು ಮಾಡ್ತಾರೆ. ಅದು ಎಷ್ಟರ ಮಟ್ಟಿಗೆ ಸತ್ಯವೋ ನಮಗೆ ತಿಳಿಯುವಂಥದ್ದಲ್ಲ. ಮತ್ತು ಅವನು ಕಾಶಿಯಲ್ಲಿದ್ದವನು ಸಂಗೀತವನ್ನು ಕೂಡ ಅಭ್ಯಾಸ ಮಾಡಿದ್ದ ಅಂತೆಲ್ಲರೂ ಹೇಳ್ತಾರೆ. ಜ್ಞಾನೇಂದ್ರ ಭಿಕ್ಷು ಮತ್ತು ಶೇಷ ಕೃಷ್ಣ, ಆಮೇಲೆ ಅವನು ಮಹೇಂದ್ರ ಮೊದಲಾದ ಗುರುಗಳ ಹತ್ರ ತಂದೆ ಪಾಠ ಕಲಿತರು, ದೊಡ್ಡ ದೊಡ್ಡ ಗುರುಗಳಿಂದ. ಅದನ್ನು ರಸಗಂಗಾಧರದಲ್ಲೇ ಹೇಳ್ಕೊಳ್ತಾನೆ. ಶ್ರೀಮದ್ ಜ್ಞಾನೇಂದ್ರ ಭಿಕ್ಷೋರಧಿಗತ ಸಕಲ ಬ್ರಹ್ಮ ವಿದ್ಯಾ ಪ್ರಪಂಚ ಕಾಣಾದೀರಕ್ಷಪಾದೀರಪಿ ಗಹನಗಿರೋ ಯೋ ಮಹೇಂದ್ರಾದ್ ಅವೇದೀತ್ ದೇವಾದೇವಾಧ್ಯಗಿಷ್ಟ
ಸ್ಮರಹರ ನಗರೇ ಶಾಸನಂ ಜೈಮಿನೀಯಂ ಖಂಡದೇವ. ಅವನಿಂದಾಗಿ ತನ್ನ ತಂದೆ ಮೀಮಾಂಸಾಶಾಸ್ತ್ರವನ್ನು ಕಲಿತಿದ್ದ. ಶೇಷಾಂಕ ಪ್ರಾಪ್ತ ಶೇಷ ಅಮಲ ಭಣಿತಿ ಅಭೂತ್ ಸರ್ವವಿದ್ಯಾಧರೋ ಯಃ ಪಾಷಾಣಾದಪಿ ಪೀಯೂಷಂ ಸ್ಯಂದತೆ ಯತ್ ಪ್ರಭಾವತಃ ಯಸ್ಯ ಲೀಲೆಯ ತಂ ವಂದೇ ಪೇರುಭಟ್ಟಾಖ್ಯಂ ಲಕ್ಷ್ಮೀಕಾಂತಂ ಮಹಾಗುರುಂ ಅಂತ ತಂದೆಯನ್ನು ಹೆಮ್ಮೆಯಿಂದ ಹೇಳ್ಕೊಳ್ತಾನೆ. ಅವನು ಕವಿಯೂ ಆಗಿದ್ದ. ಅಲಂಕಾರಿಕ ಶಿಖಾಮಣಿ ರಸಗಂಗಾಧರ ಅವನ ಮಹಾ ಮೇರು ಗ್ರಂಥವಾಯಿತು. ಅವನು ತಾರುಣ್ಯದಲ್ಲಿ ಜಗತ್ಸಿಂಹನ ಆಸ್ಥಾನಕ್ಕೆ ಹೋಗಿ, ಅಂದರೆ ಜೈಪುರದಲ್ಲಿದ್ದ. ಆ ಬಳಿಕ ಜಹಾಂಗೀರ್, ಶಹಜಾನ್ ಇವರ ಆಸ್ಥಾನದಲ್ಲಿದ್ದ. ಅವನಿಗೆ ಪಂಡಿತ ರಾಜ ತಿಲಕ ಅಂತೆಲ್ಲ ಬಿರುದು ಬಂತು ಅಂತ ಗೊತ್ತಾಗುತ್ತದೆ. ಅವನು ಬಹಳ ಜಾಣ. ಯಾರ ಹತ್ರ ಹೋದರೂ ಅವರ ಮೇಲೆ ಒಂದು ಹೊಗಳುವ ಕಾವ್ಯ ಸಿದ್ಧ ಮಾಡ್ಕೊಂಡಿರ್ತಾ ಇದ್ದ. ಕಾವ್ಯ ಒಂದೇ, ಹೆಸರುಗಳು ಮಾತ್ರ ಬೇರೆ. ಜಗತ್ಸಿಂಹನ ಮೇಲೆ ಜಗದಾಭರಣ ಅಂತ ಕಾವ್ಯ ಬರೆದ. ಅದನ್ನೇ ಅವನ ಹೆಸರು ಬರೋ ಜಾಗದಲ್ಲೆಲ್ಲ ಛಂದಸ್ಸಿಗೆ ಅನುಗುಣವಾಗಿ ಶಹಜಾನನ ಮತ್ತು ಅವರ ತಂದೆ ಜಹಾಂಗೀರ್ನ ಹೆಸರುಗಳನ್ನು ಬದಲಾಯಿಸಿಬಿಟ್ಟು ನೀವು ಜಗತ್ತಿಗೆ ಆಭರಣ ಅಂತ ಅವರಿಗೆ ಕೊಟ್ಟ. ಕಡೆಗೆ ಔರಂಗಜೇಬ್ ಬಂದ ಮೇಲೆ ನಿರ್ವಸಿತನಾಗಿ ದೆಹಲಿಯಿಂದ ದೂರ ಹೋಗಬೇಕಾಯಿತು. ಆಗ ಅಸ್ಸಾಮಿನ ಕಾಮರೂಪ ಅಂತ ಕರೀತಾಯಿದ್ರು. ಅಲ್ಲಿದ್ದ ಪ್ರಾಣನಾರಾಯಣ ಅನ್ನೋ ಮಹಾರಾಜನ ಆಶ್ರಯಕ್ಕೆ ಬಂದ. ಅವನ ಮೇಲೆ ಇದೇ ಕಾವ್ಯವನ್ನೇ ಅವನ ಹೆಸರು ಬರುವಂತೆ ಬದಲಾಯಿಸಿ ಪ್ರಾಣಾಭರಣ ಅಂತ ಮಾಡ್ದ. ಒಂದು ಕಾವ್ಯವನ್ನು 4 ಜನಕ್ಕೆ ಹಂಚಿಕೊಟ್ಟ. ಇವನು ದಶರಥನಿಗಿಂತ ದೊಡ್ಡವನು. ಒಂದು ಪಾಯಸ ಪಾತ್ರೆಯನ್ನು 3 ರಾಣಿಯರಿಗೆ ಹಂಚಿಕೊಟ್ಟನಲ್ಲ, 4 ಮಕ್ಕಳನ್ನು ಪಡೆದ್ರಲ್ಲ, ಹಾಗೆ ಇವನು ಕೂಡ ಮಾಡ್ದ. ಸ್ಥಾನದಲ್ಲಿದ್ದವ್ರನ್ನೆಲ್ಲ ಹೊಗಳುವ ಕಲೆ ಇವನಿಗೆ ಚೆನ್ನಾಗಿ ಸಿದ್ಧಿಸಿತ್ತು. ಆದರೆ ಮಹಾ ವಿದ್ವಾಂಸ, ಸಂದೇಹವೇ ಇಲ್ಲ. ಇವತ್ತಿಗೂ ಕೂಡ ಸರಳ ಸುಂದರ ಸಶಕ್ತ ಸಹಜ ನಿರರ್ಗಲ ಶ್ರವಣಾಭಿರಾಮ ಸಂಸ್ಕೃತ ಶೈಲಿ ಅಂದರೆ ಈತನದು. ಸಂಸ್ಕೃತದಲ್ಲಿ ಸರಳ ಸುಂದರ ಸಶಕ್ತ ಶ್ರುತಿಮಂಜುಲ ಆಗಿರುವಂತಹ ಪದ್ಯಗಳನ್ನು ಸುಲಭವಾಗಿ ಬರೆಯಬೇಕು ಅಂತಂದರೆ ಜಗನ್ನಾಥ ಪಂಡಿತರಾಜನ ಎಲ್ಲ ಕಾವ್ಯಗಳನ್ನು 4 ಬಾರಿ ಓದಲೇಬೇಕು ಅಂತ ನನಗನ್ನಿಸುತ್ತದೆ. ಈ ಜಗನ್ನಾಥ ಪಂಡಿತ ಈ ದೃಷ್ಟಿಯಿಂದ ಅನುಕರಣೀಯ. ಆದರೆ ಘನವಾದ ಕಲ್ಪನೆಗಳಲ್ಲ, ಇಡಿಯಮ್ಯಾಟಿಕ್ ಅಂತಾರಲ್ಲ, ವಾಚೋಯುಕ್ತಿಮಯವಾದದ್ದಲ್ಲ. ಆ ವಿಷಯದಲ್ಲಿ ನೀಲಕಂಠ ದೀಕ್ಷಿತ, ಬಿಲ್ಲಹಣ, ಭಲ್ಲಟಾದಿಗಳು ತುಂಬ ಮೇಲ್ ಬರ್ತಾರೆ. ಆದರೆ ಒಳ್ಳೆ ಸುಬೋಧವಾದ ಪ್ರಾಸಾದಿಕವಾದ ಆದರೆ ದುರ್ಬಲವಲ್ಲದ ಸಹಜ ಸುಂದರ ಸರಳ ಸಶಕ್ತ ಶೈಲಿ ಅಂತಂದರೆ ಈತನದು ಅಂತ ಹೇಳಬೇಕು. ಸಂಸ್ಕೃತ ಸಾಹಿತ್ಯದ ಚರ್ಮ ದಿಗ್ಗಜ ಅಂತ ಇವನನ್ನು ಅಂತಾರೆ, ಅದು ಸುಳ್ಳು. ಆಮೇಲೂ ಬೇಕಾದಷ್ಟು ಜನ ಉತ್ತಮೋತ್ತಮ ಕವಿಗಳು, ಅಲಂಕಾರಿಕರು ಎಲ್ಲ ಬಂದಿದ್ದಾರೆ. ಆನಂದವರ್ಧನ ಆದಮೇಲೆ ಇನ್ನು ಯಾರು ಆ ಮೇರು ಪ್ರತಿಭೆಯವರು ಇಲ್ಲ. ಜಗನ್ನಾಥ ಏನು ದೊಡ್ಡ ವಿಷಯ ಅಲ್ಲ. ಮತ್ತು ಇವನಿಗೆ ವ್ಯಕ್ತಿತ್ವ ತುಂಬ ವಿಶೇಷ. ಪರ್ಸನಾಲಿಟಿ ಈಸ್ ಫಾರ್ ಮೋರ್ ಬೆಟರ್ ದ್ಯಾನ್ ಪೊಯೆಟ್ರಿ. ಅವನ ವ್ಯಕ್ತಿತ್ವ ಅವನ ಕಾವ್ಯ ಕರ್ತೃತ್ವಕ್ಕಿಂತ ವಿಶಿಷ್ಟವಾದದ್ದು. ಅಂಥವರು ಅನ್ಯೋಕ್ತಿಗಳು ಬರೆದರೆ ತುಂಬ ಚೆನ್ನಾಗಿರುತ್ತೆ. ಅವನ ಅಭಿಮಾನಿ, ಅವನ ಅಭಿಮಾನಕ್ಕೆ ತುಂಬ ಪೆಟ್ಟು ಬಿತ್ತು. ಆಗ ನೊಂದು ಬರೆದನಲ್ಲ, ಅದು ತುಂಬ ವಿಶೇಷವಾದದ್ದು. ಭಲ್ಲಟ ಇವರದೆಲ್ಲ ಅದೇ ಕಥೆ. ನೊಂದಿರಬೇಕು, ಪ್ರತಿಭಾಶಾಲಿಯಾಗಿರಬೇಕು. ಬೇಂದ್ರೆ ಆದಾನು ಅಂತಂದ್ರಲ್ಲ ಹಾಗೆ, ಅಂಥವರಿಂದ ಬರುತ್ತದೆ. ಬರೀ ನೊಂದರೆ ಗೋಳಾಟ ಬರುತ್ತೆ, ಕಣ್ಣೀರು ಬರುತ್ತೆ, ಇನ್ನೂ ಹೆಚ್ಚಾದರೆ ಗೊಣ್ಣೆಯೂ ಬರುತ್ತೆ. ನೊಂದವನು ಪ್ರಜ್ಞಾಶಾಲಿಯಾಗಿ ಕವಿತಾ ಪಾಠವದಿಂದ ಕೂಡಿದ್ದರೆ ಆಗ ಅಜರಾಮರವಾದ ಮಾರ್ಮಿಕ ಕಾವ್ಯ ಬರುತ್ತದೆ. ಅಂಥದ್ದು ಜಗನ್ನಾಥನ ಕಾವ್ಯ ಸ್ವಾರಸ್ಯ. ಅವನು ಅನೇಕ ಕೃತಿಗಳನ್ನು ಬರೆದ. ಕೆಲವೆಲ್ಲ ಹೀಗೆ 2 in 1 3 in 1 ಎಲ್ಲ ಆಗಿಬಿಟ್ಟಂಥವು. ಪೊಲಿಟಿಕಲ್ ರೈಟಿಂಗ್ಸು. ಹಿ ವಾಸ್ ಎ ಪ್ರೊಫೆಷನಲ್ ಪೊಯೆಟ್. ಆ ಥರ ಎಲ್ಲರಿಗೂ ಏನು ಬೇಕಂದರೆ ಅದು ಬರಿತಾ ಇದ್ದವನು. ಹಾಗಲ್ಲದೆ ತನ್ನ ಆತ್ಮಸಂತೋಷಕ್ಕಾಗಿ ಸೂರ್ಯನನ್ನು ಕುರಿತು ಸುಧಾಲಹರಿ, ಮತ್ತು ಯಮುನೆಯನ್ನು ಕುರಿತು ಯಮುನಾಲಹರಿ, ಲಕ್ಷ್ಮಿಯನ್ನು ಕುರಿತು ಲಕ್ಷ್ಮೀಲಹರಿ, ವಿಷ್ಣುವನ್ನು ಕುರಿತು ಕರುಣಾಲಹರಿ, ಹೀಗೆ ಇಷ್ಟ ದೇವತೆಗಳನ್ನು ಕುರಿತು ಬರೆದ. ಗಂಗೆಯನ್ನು ಕುರಿತು ಬರೆದ ಗಂಗಾಲಹರಿ ಬಹಳ ಪ್ರಸಿದ್ಧವಾಯಿತು. ನಮ್ಮ ಮಹಾವಿದ್ವಾಂಸರಾದ ಒಳ್ಳೆಯ ಸಂಸ್ಕೃತ ಕವಿಗಳು ಆದ ಪಂಡಿತ ಪಂಢರನಾಥಾಚಾರ್ಯ ಗಲಗಲಿಯವರು ಅದನ್ನು ತುಂಬ ಚೆನ್ನಾಗಿ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ, ಗಂಗಾಲಹರಿಯನ್ನು. ಜಗನ್ನಾಥ ಪಂಡಿತರಾಜನ ಭಾಮಿನಿ ವಿಲಾಸ ಅನ್ನುವುದು ಅವನ ಬಿಡಿ ಪದ್ಯಗಳ ಸಂಗ್ರಹ, ಮುಕ್ತಕಗಳ ಸಂಗ್ರಹ. ಅವನೇ ಹೇಳ್ಕೊಳ್ತಾನೆ, ದುರ್ವೃತ್ತ ಜಾರಜನ್ಮಾನ ಹರಿಷ್ಯಂತೀತಿ ಶಂಕೆಯ ಮದೀಯ ಪದ್ಯರತ್ನಾನ ಮಂಜೂಶೈಷ ಕೃತಾಮಯ. ಅಯೋಗ್ಯರಾದ ಹಾದರಕ್ಕುಟ್ಟಿದವರು, ಕೆಟ್ಟವರು ನನ್ನ ಪದ್ಯಗಳನ್ನು ತಮ್ಮದು ಅಂತ ಮಾಡ್ಕೊಳ್ತಾರೆ ಅನ್ನೋ ಭಯಕ್ಕೋಸ್ಕರ ನಾನು ಎಲ್ಲವನ್ನು ನಾನೇ ಸಂಗ್ರಹ ಮಾಡಿ ಕೊಟ್ಟಿದ್ದೀನಿ ಅಂತ. ಇದು ಅವನ ಮನೋಧರ್ಮ. ಅಹಂಕಾರಿ. ಅವನ ಅಹಂಕಾರಕ್ಕೆ ತಕ್ಕ ಶಕ್ತಿ ಇದೆ. ಆದರೆ ನಮ್ರತೆ ಇದ್ದಿದ್ದರೆ ಮತ್ತೂ ಚೆನ್ನಾಗಿರ್ತಾ ಇತ್ತು. ಅಪ್ಪಯ್ಯ ದೀಕ್ಷಿತರಿಂದ ಕಲಿಬೇಕಾಗಿತ್ತು, ಅವನು ಕಾಳಿದಾಸನಿಂದ ಕಲಿಬೇಕಾಗಿತ್ತು.
ಆದರೆ ಏನು ಮಾಡೋಣ, ಈ ಥರದವರು ಇರ್ತಾರೆ. ಸಂಸ್ಕೃತದ ಒಳ್ಳೆಯ ಶೈಲಿಗೆ ಅವನ ಅನಿವಾರ್ಯ ಅಷ್ಟಂತ ಹೇಳ್ಬೋದು. ಅವನನ್ನು ಓದದೇ ಇದ್ದರೆ ತುಂಬ ದೊಡ್ಡ ಭಾವನಷ್ಟ ಏನೂ ಇಲ್ಲ. ಆದರೆ ಕವಿಯಾಗಬೇಕಾದವರಿಗೆ ಸಂಸ್ಕೃತದಲ್ಲಿ ಅವನು ಅನಿವಾರ್ಯವಾದ ಒಂದು ಓದು ಬೇಕಾಗುತ್ತದೆ. ಅವನು ಇದಲ್ಲದೆ ಇನ್ನೂ ಕೆಲವು ಕಾವ್ಯಗಳನ್ನು ಬರೆದಿದ್ದ ಆಸಫ ವಿಲಾಸ ಇತ್ಯಾದಿಗಳು ನಮಗೆ ಅದು ಒಂದು ತುಣುಕ ಆಗಿ ಸಿಗುತ್ತದೆ ಅಷ್ಟೇ. ಯಮುನಾ ವರ್ಣನ ಇತ್ಯಾದಿಗಳೆಲ್ಲ ಮಾಡಿದ್ದ ಅಂತ ನಮಗೆ ಗೊತ್ತಾಗುತ್ತದೆ. ಆದರೆ ಈ ಹೊತ್ತು ನಮಗೆ ಸಿಗತಕ್ಕಂಥದ್ದು ಈ ಪಂಚಲಹರಿಗಳು ಮತ್ತು ಪ್ರಾಸ್ತಾವಿಕ ವಿಲಾಸ, ಶೃಂಗಾರ ವಿಲಾಸ, ಕರುಣ ವಿಲಾಸ ಮತ್ತು ಶಾಂತಿ ವಿಲಾಸ ಅನ್ನುವ 4 ಅಧ್ಯಾಯಗಳಿರ್ತಕ್ಕಂಥ ಮುಕ್ತಕ ಪದ್ಯಗಳು. ಅವನ ಹೆಂಡತಿ ಪ್ರಾಯಶಃ ಕಾಮೇಶ್ವರಿ ಅಂತ ಹೆಸರು. ಆಕೆ ತೀರಿಕೊಂಡಾಗ ಅವಳ ವಿಯೋಗದಿಂದ ಬರೆದಂಥದ್ದು ಕರುಣಾ ಲಹರಿ, ಕರುಣಾ ವಿಲಾಸ ಮತ್ತು ಶೃಂಗಾರ ಪಾರಮ್ಯದಿಂದ ಬರೆದಂಥ ಮುಕ್ತಕಗಳ ಸಂಗ್ರಹ ಶೃಂಗಾರ ವಿಲಾಸ. ತನ್ನ ಹೆಮ್ಮೆಯನ್ನು ಹೇಳಿಕೊಳ್ಳುವ, ತನ್ನ ನಮ್ರತೆಯನ್ನು ಹೇಳಿಕೊಳ್ತಕ್ಕಂಥ, ಅಂದರೆ ಪರಮಾತ್ಮನಲ್ಲಿದ್ದ ಭಕ್ತಿಯನ್ನು ಹೇಳಿಕೊಳ್ತಕ್ಕಂಥ ಸಂಗ್ರಹವಾದ ಚಿಕ್ಕ ಸಂಖ್ಯೆಯ ಶ್ಲೋಕಗಳ ಸಂಗ್ರಹವನ್ನು ನಾವು ಶಾಂತಿ ವಿಲಾಸ ಅಂತೀವಿ. ಅಲ್ಲಿ ಶಾಂತಿಗೆ ಪ್ರತಿಕೂಲವಾಗುವಂತೆ ಅಹಂಕಾರವೂ ಇದೆ. ಏನು ಮಾಡೋಣ, ಅವನೇ ಇಟ್ಟಿದ್ದಾನೆ ಹೆಸರು. ಅವನಿಗೆ ಅದೇ ಶಾಂತಿಯೋ ಏನೋ ಯಾರಿಗೂ ಗೊತ್ತು. ಯಾವ ದೆವ್ವಕ್ಕೆ ಯಾವ ಧೂಪವೋ, ಯಾವ ಗಿಡಕ್ಕೆ ಯಾವ ಗೊಬ್ಬರವೋ ಅಂತ. ರಸಗಂಗಾಧರದಲ್ಲಿ ಇನ್ನು ಬೇರೆ ಕೆಲವು ಪದ್ಯಗಳಿವೆ. ಇವೆಲ್ಲವನ್ನು ನಾವು ನೋಡುವುದಕ್ಕೆ ಸಮಯವಿಲ್ಲ. ಕೇವಲ ಪ್ರಾಸ್ತಾವಿಕ ವಿಲಾಸದ ಅನ್ಯೋಕ್ತಿಯ ಭಾಗಗಳನ್ನು ನಾಳೆ ದಿವಸ ನೋಡೋಣ. ನಮಸ್ಕಾರ.